ಇದರಲ್ಲಿ ಎಷ್ಟು ಜನ ಇದ್ದಾರೆ? 21 ಜನ ಇದ್ದಾರೆ ನೋಡ್ರಿ. The governing body of RBI comprises of 21 members. 21 ಜನರನ್ನ ಒಳಗೊಂಡಿದೆ. ಹೌದ್ರಿ? ಹಾಗಾದ್ರೆ ಯಾರ್ಯಾರು ಆ 21 ಜನ? ಒಬ್ರು ಗವರ್ನರ್, ಒಬ್ರು ಯಾರು ಅಂದ್ರೆ RBI ಗವರ್ನರು. ಒಬ್ರು ಯಾರು? RBI ಗವರ್ನರು. ಹಾ ಹೇಳ್ರಿ, ಗೊತ್ತಾಗಿದೆ? RBI ಗವರ್ನಿಂಗ್ ಬಾಡಿ ಒಳಗಡೆ, ಆಡಳಿತ ಮಂಡಳಿ ಒಳಗಡೆ ಟೋಟಲ್ ಎಷ್ಟು ಜನ ಇರ್ತಾರೆ? 21 ಜನ ಇರ್ತಾರೆ. ಹಾಗಾದ್ರೆ ಅದರಲ್ಲಿ ಒಬ್ರು ಗವರ್ನರ್, ಅವರನ್ನು RBI ಗವರ್ನರ್ ಅಂತ ಕರಿತೀವಿ. ಪ್ರಸ್ತುತ RBI ಗವರ್ನರ್ ಚಂದ್ರು ಗದುಗಿನ ಅಂದ್ರೆ ನಾನು ಅಲ್ಲ. ಹೌದಾ? ಅಲ್ಲ. ಎಸ್, ಒಬ್ರು ಗವರ್ನರ್ ಇರ್ತಾರೆ. ನೆಕ್ಸ್ಟ್ ಡೆಪ್ಯೂಟಿ ಗವರ್ನರ್ಸ್ ಅಂತ ಇರ್ತಾರೆ. ಡೆಪ್ಯೂಟಿ ಗವರ್ನರ್ಸ್ ಎಷ್ಟು ಜನ ಇರ್ತಾರೆ ಅಂದ್ರೆ 4 ಜನ ಇರ್ತಾರೆ. ಡೆಪ್ಯೂಟಿ ಗವರ್ನರ್ಸ್ ಎಷ್ಟು ಜನ ಇರ್ತಾರೆ? 4 ಜನ ಇರ್ತಾರೆ. ಸರ್, ಒಂದು ವಾರ ಬಿಟ್ಟು ಈ ಕ್ವಶನ್ಸ್ ಕೇಳ್ತೀನಿ, ಇದ್ರ ಬಗ್ಗೆ ಹೇಳಲಿಲ್ಲ ಅಂದರೆ ಹೇಳಬೇಕು. ಇವಾಗ ನಿಮ್ಮ ಕೋಚಿಂಗ್ ಇಂಟೆನ್ಷನ್ ಹೆಂಗಿರಬೇಕು ಅಂದರೆ, ಕೋಚಿಂಗಲ್ಲಿ ಏನು ಕಲಿಸ್ತಾರಲ್ಲ ಅದನ್ನು ಅವತ್ತೇ ಪರ್ಫೆಕ್ಟ್ ಆಗಬೇಕು. ಕೋಚಿಂಗ್ ಮುಗಿದ ಮೇಲೆ ಹೊಸ ವಿಷಯಗಳನ್ನು ಓದೋಕೆ ಸ್ಟಾರ್ಟ್ ಮಾಡಬೇಕು. ಆಫ್ಟರ್ ದ ಕಂಪ್ಲೀಷನ್ ಆಫ್ ಯುವರ್ ಕೋಚಿಂಗ್ ಯು ಸ್ಟಾರ್ಟ್ ಸ್ಟಡಿಂಗ್ ನ್ಯೂ ಥಿಂಗ್ಸ್, ನ್ಯೂ ಟಾಪಿಕ್ಸ್. ಮತ್ತು ಕೋಚಿಂಗಲ್ಲೇ ಕಲಿಸಿದ್ದನ್ನು ಕಲಿತಾ ಕೂಡಬಾರ್ದು, ರಿವಿಷನ್ ಮಾಡ್ತಾ ಕೂಡಬಾರ್ದು. ಕೋಚಿಂಗ್ ಮುಗಿದ್ರೊಳಗಡೆ ಕೋಚಿಂಗಲ್ಲಿ ಏನೆಲ್ಲ ಕಲಿಸಿರ್ತಾರಲ್ಲ ಅದನ್ನು ಪರ್ಫೆಕ್ಟ್ ಆಗಬೇಕು. ಕೋಚಿಂಗ್ ಮುಗಿದ್ಮೇಲೆ ಏನು ಮಾಡಬೇಕು? ಹೊಸ ವಿಷಯಗಳನ್ನು ಓದಬೇಕು. ಹಂಗೆ ಮಾಡಿದರೆ ಕೋಚಿಂಗ್ ಮುಗಿದು 3-4 ತಿಂಗಳು ಓದಿದ್ರಿ ಅಂತ ತಿಳ್ಕೊಳ್ರಿ, PSI ಪಾಸ್ ಮಾಡೋ ಎಬಿಲಿಟಿ ಬರುತ್ತೆ, KS ಪ್ರಿಲಿಮ್ಸ್ ಪಾಸ್ ಮಾಡೋ ಎಬಿಲಿಟಿ ಬರುತ್ತೆ. ದಟ್ ಶುಡ್ ಬಿ ದ ಇಂಟೆನ್ಷನ್ ಆಫ್ ಯುವರ್ ಕೋಚಿಂಗ್, ಗೋಲ್ ಆಫ್ ಯುವರ್ ಕೋಚಿಂಗ್. ವಾಟ್ ಎವರ್ ಥಾಟ್ ಇನ್ ದ ಕೋಚಿಂಗ್ ಯು ಶುಡ್ ಬಿ ಪರ್ಫೆಕ್ಟ್ ಇನ್ ದೋಸ್ ಥಿಂಗ್ಸ್. ಅರ್ಥ ಆಯ್ತಾ? ಹೇಳ್ರಿ. ಜೈ ಹಿಂದ್, ಭಾರತ್ ಬಂದ್. ಎಸ್, ಹಿಂಗೆ ಡೆಪ್ಯೂಟಿ ಗವರ್ನರ್ಸ್ ಎಷ್ಟು ಜನ ಇರ್ತಾರೆ? 4 ಜನ ಇರ್ತಾರೆ. ಎಸ್, ಝೋನಲ್ ಆಫೀಸ್ ಎಷ್ಟಿದೆ ಅಂತ ಹೇಳಿದೆ? ಝೋನಲ್ ಆಫೀಸ್ ಎಷ್ಟಿದೆ ಅಂತ ಹೇಳಿದೆ? 4. ಒಂದೊಂದು ಝೋನಲ್ ಆಫೀಸ್ಗೆ ಒಬ್ಬೊಬ್ಬ ಡೈರೆಕ್ಟರ್ ಇರ್ತಾರೆ, ನಿರ್ದೇಶಕರು. ಒಂದೊಂದು ಝೋನಲ್ ಆಫೀಸ್ಗೆ ಒಬ್ಬ ಡೈರೆಕ್ಟರ್ ಇದ್ದರೆ 4 ಝೋನಲ್ ಆಫೀಸ್ಗೆ ಎಷ್ಟು ಡೈರೆಕ್ಟರ್ ಇದ್ದಂಗೆ? 4 ಜನ ಇದ್ದಂಗೆ. 4 ಝೋನಲ್ ಆಫೀಸ್ಗೆ ಎಷ್ಟು ಡೈರೆಕ್ಟರ್ ಇದ್ದಂಗೆ? 4 ಜನ ಇದ್ದಂಗೆ. ಹೌದ್ರಿ? ಟೋಟಲ್ ಎಷ್ಟಾಯ್ತು ಈಗ? 9 ಆಯಿತು. ಟೋಟಲ್ ಎಷ್ಟಾಯಿತು? 9. ನಮಗೆ ಬೇಕಾಗಿರೋದು 21. ಹಾಗಾದರೆ ಇಬ್ಬರು ಮೆಂಬರ್ಸನ್ನು ಮಿನಿಸ್ಟ್ರಿ ಆಫ್ ಫಿನಾನ್ಸ್, ಇಬ್ಬರು ಮೆಂಬರ್ಸನ್ನು ಯಾರು ಸೆಲೆಕ್ಟ್ ಮಾಡ್ತಾರೆ ಅಂದರೆ ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಉಳಿದ 10 ಜನ ಮೆಂಬರ್ಸನ್ನು ಗವರ್ನಮೆಂಟ್ ಆಫ್ ಇಂಡಿಯಾ ಏನು ಮಾಡುತ್ತೆ? ಆಯ್ಕೆ ಮಾಡುತ್ತೆ. ಹೌದ್ರಿ? ಗವರ್ನಮೆಂಟ್ ಆಫ್ ಇಂಡಿಯಾ gonna nominate 10 representatives from different fields. 10 ಜನರನ್ನು ಆಯ್ಕೆ ಮಾಡುತ್ತೆ ಬೇರೆ ಬೇರೆ ಫೀಲ್ಡ್ಗಳಿಂದ. ಎಸ್, ನೋಡ್ರಿ 21 ಆಯ್ತಾ? ಹಿಂಗೆ RBI ಗವರ್ನಿಂಗ್ ಬಾಡಿ ಒಳಗಡೆ 21 ಜನ ಸದಸ್ಯರುಗಳು ಇರ್ತಾರೆ. ಕ್ಲಿಯರ್ ಆಗಿದೆನಾ? ಮುಂದೆ ಹೋಗೋಣವೇ? ಹ್ಞೂ ಅಂತೀರಾ? ಹೂನೇ ಅನ್ಬೇಕು. ಹ್ಞೂ ಅಂದರೆ ಎಸ್, ಹಿಂಗೆ 21 ಜನ ಇರ್ತಾರೆ. ಅದರಲ್ಲಿ ಹೆಡ್ ಯಾರು? ಗವರ್ನರ್. ಹಾಗಾದರೆ ಸ್ವಲ್ಪ ಯಾರ ಬಗ್ಗೆ ನೋಡ್ತಾ ಬಂದ್ಬಿಡೋಣ ಅಂದರೆ ಗವರ್ನರ್ಗಳ ಬಗ್ಗೆ ನೋಡ್ತಾ ಬರೋಣ. ಹೂ ವಾಸ್ ದ ಫಸ್ಟ್ ಗವರ್ನರ್ ಆಫ್ RBI? RBIನ ಮೊದಲ ಗವರ್ನರ್ ಯಾರು? ಸುಕುಮಾರ್ ಸೇನಾ. ದ ಫಸ್ಟ್ ಗವರ್ನರ್ ಆಫ್ RBI ವಾಸ್ ಸರ್ ಓಸ್ಬೋರ್ನ್ ಸ್ಮಿತ್. RBIನ ಮೊದಲನ ಗವರ್ನರ್ ಯಾರು ಅಂದರೆ ಓಸ್ಬೋರ್ನ್ ಸ್ಮಿತ್. ಹೌದ್ರಿ? 1935 ಇಂದ 37 ವರೆಗೂ ಇವರು ಅಧಿಕಾರದಲ್ಲಿದ್ದರು. ಹಿ ವಾಸ್ ಇನ್ ಹಿಸ್ ಆಫೀಸ್ ಫ್ರಮ್ 35 to 37. 1935ರಿಂದ 37ರವರೆಗೂ ಅಧಿಕಾರದಲ್ಲಿದ್ದರು. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ಗವರ್ನರ್ ಯಾರಿರ್ಬೋದು? ಸೆಕೆಂಡ್ ಗವರ್ನರ್ ಆಫ್ RBI ಬರಲಿ, ಜೇಮ್ಸ್ ಟೇಲರ್. The second governor of RBI was James Taylor.
he served from 1937 to 43. 1937ರಿಂದ 43ವರೆಗೂ ಇವರೇ ಇದ್ರು ಸಾಹೇಬ್ರ ಆಫೀಸಲ್ಲಿ. ಹೌದ್ರಿ? ಹಾ, ಇದಾದ್ಮೇಲೆ ಯಾರು ಬರ್ಬೋದು? ಎಸ್, ಥರ್ಡ್ ಗವರ್ನರ್. ಯಾರಿರ್ಬಹುದು? ದ ಥರ್ಡ್ ಗವರ್ನರ್ ಆಫ್ RBI ವಾಸ್ CD ದೇಶ್ಮುಖ್. RBI ನ 3ನೇ ಗವರ್ನರ್ ಯಾರಂದ್ರೆ CD ದೇಶ್ಮುಖ್. ಹೆಸರು ಕೇಳಿದ್ರೆ ಹೆಂಗ್ ಅನ್ಸುತ್ತೆ? ಭಾರತೀಯ ಅನ್ಸುತ್ತೋ ಬ್ರಿಟಿಷ್ ಅನ್ಸುತ್ತೋ? CD ಅಂದ್ರೆ ಚಿಂತಾಮನ್ ದ್ವಾರಕನಾಥ್ ದೇಶ್ಮುಖ್ ಅಂತ. ಹೆಸರು ಕೇಳಿದ್ರೆ ಹೆಂಗ್ ಅನ್ಸುತ್ತೆ? ಇಂಡಿಯನ್ ಅನ್ಸುತ್ತೆ. ಹಾಗಾದ್ರೆ ಇವರು ಒಟ್ಟಾರೆಯಾಗಿ 3ನೇ ಗವರ್ನರ್. ಆದ್ರೆ RBIಗೆ ಗವರ್ನರ್ ಆದ ಫಸ್ಟ್ ಇಂಡಿಯನ್. RBIಗೆ ಗವರ್ನರ್ ಆದ ಮೊದಲನೇ ಭಾರತೀಯ. ದ ಫಸ್ಟ್ ಇಂಡಿಯನ್ ಹೂ ಬಿಕೇಮ್ ಗವರ್ನರ್ ಆಫ್ RBI ವಾಸ್ CD ದೇಶ್ಮುಖ್, ಚಿಂತಾಮನ್ ದ್ವಾರಕನಾಥ್ ದೇಶ್ಮುಖ್. 1943 ಇಂದ ಹಿಡಿದು 49 ವರೆಗೂ ಇರ್ತಾರೆ. 1943 ಇಂದ ಹಿಡಿದು 49 ವರೆಗೂ ಇರ್ತಾರೆ. ನ್ಯಾಷನಲೈಸೇಷನ್ ಆಗಿದ್ದೆ ಯಾವಾಗ? RBI ನೋಡ್ಕೊಳ್ಳಿಲ್ದಂಗೆ ಹೇಳಬೇಕು. ಫಸ್ಟ್ ಜಾನ್ 1949. ಹಾಗಾದ್ರೆ ಕ್ವಶನ್ ಕೇಳ್ತಾರೆ, ಹೂ ವಾಸ್ ದ ಗವರ್ನರ್ ಆಫ್ RBI ಎಟ್ ದ ಟೈಮ್ ಆಫ್ ಇಟ್ಸ್ ನ್ಯಾಷನಲೈಸೇಷನ್? RBI ರಾಷ್ಟ್ರೀಕರಣ ಆದಾಗ ಅದಕ್ಕೆ ಯಾರು ಗವರ್ನರ್ ಆಗಿದ್ರು ಅಂತ ಕೇಳ್ತಾರೆ. ಯಾರಾಗಿದ್ರು? CD ದೇಶ್ಮುಖ್. He was the governor of RBI at the time of nationalization. RBI ರಾಷ್ಟ್ರೀಕರಣಗೊಂಡ ಹಾಗೆ ಇವರೇ ಇದ್ರು ಸಾಹೇಬ್ರು, ಗವರ್ನರ್ ಆಗಿದ್ರು. ಇವ್ರು ಯಾರು? ಥರ್ಡ್. ಅದಕ್ಕೆ ಹೇಳೋದು ಬೇಡ. ಕ್ಲಿಯರ್ ಆಯ್ತಾ? ಫೋರ್ತ್ ಗವರ್ನರ್ ಯಾರಿರ್ಬೋದು? ಹೂ ವಾಸ್ ದ ಫೋರ್ತ್ ಗವರ್ನರ್ ಆಫ್ RBI? ಬರ್ಲಿ. ಬೆನಗಲ್ ರಾಮರಾವ್. ದ ಫೋರ್ತ್ ಗವರ್ನರ್ ಆಫ್ RBI ವಾಸ್ ಬೆನಗಲ್ ರಾಮರಾವ್. He served from, or he was in office from 1949 to 1956. 1949ರಿಂದ 1956ವರೆಗೂ ಇವರು ಅಧಿಕಾರದಲ್ಲಿದ್ರು, ಸೇವೆನ ಸಲ್ಲಿಸಿದ್ರು. ಯಾರು? ಬೆನಗಲ್ ರಾಮರಾವ್. ಈ ಹೆಸರು ಕೇಳಿದ್ರೆ ಏನನ್ಸುತ್ತೆ? ಬೆನಗಲ್ಲು ಎಂಬ ಹೆಸರನ್ನ ಕೇಳಿದ್ರೆ ಏನನ್ಸುತ್ತೆ? ಕರ್ನಾಟಕದವನು. ಇಲ್ಲಿ ಅರ್ಥ ಮಾಡ್ಕೊಳ್ರಿ, he was the only ಕನ್ನಡಿಗ who served as the governor of RBI. RBIಗೆ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ ಒನ್ ಅಂಡ್ ಓನ್ಲಿ ಪೀಸ್, ಓನ್ಲಿ ಕನ್ನಡಿಗ. RBIಗೆ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ ಏಕೈಕ ಕನ್ನಡಿಗ. ಕ್ಲಿಯರ್ ಆಯ್ತಾ? ಇದ್ರ ಜೊತೆಗೆ ಬೆನಗಲ್ ರಾಮರಾವ್ ವಾಸ್ ಲಾಂಗೆಸ್ಟ್ ಸರ್ವಿಂಗ್ ಗವರ್ನರ್. RBIಗೆ ಗವರ್ನರ್ ಆಗಿ ದೀರ್ಘಾವಧಿಯವರೆಗೂ ಸೇವೆ ಸಲ್ಲಿಸಿದ ವ್ಯಕ್ತಿ. ದೀರ್ಘಾವಧಿಯವರೆಗೂ ಸೇವೆನ ಸಲ್ಲಿಸಿದವರೇ ಲಾಂಗೆಸ್ಟ್ ಸರ್ವಿಂಗ್ ಗವರ್ನರ್. 7 ವರ್ಷ ಆಫೀಸಲ್ಲಿದ್ರು, ಚೇರಲ್ಲಿದ್ರು. ಎಷ್ಟು ವರ್ಷ ಸರ್? 7 ವರ್ಷ. ಯಾರು? ಬೆನಗಲ್ ರಾಮರಾವ್. ಇವಾಗ ಸೈಡ್ಗೆ ಎಕ್ಸ್ಟ್ರಾ ಪಾಯಿಂಟ್, ಇದು ಕನ್ಫ್ಯೂಸ್ ಆಗಬಾರ್ದು ಕೆಲವು ವಿಚಾರಗಳನ್ನ ಅನ್ನೋದು ಕೇಳ್ತೀನಿ. ಇವ್ರು ಯಾರು? ಬೆನಗಲ್ ರಾಮರಾವ್. ಇವ್ರಿಗೊಬ್ಬ ಸಹೋದರ ಇದ್ದ. ಈ ಹ್ಯಾಡ್ ಎ ಬ್ರದರ್. ಅವ್ರಿಗೊಬ್ಬ ಸಹೋದರ ಇದ್ದ. ಆ ಸಹೋದರ ಯಾರು ಗೊತ್ತಾ? BN ರಾವ್ ಅಂತ. ಆ ಸಹೋದರ ಯಾರು? BN ರಾವ್. ಯಾರು BN ರಾವ್? BN ರಾವ್ ಅಂದ್ರೆ ಏನು? ಎಸ್, ಯು ಹ್ಯಾವ್ ಟು ಬಿ ಕ್ಲಿಯರ್ ಆನ್ ಎವ್ರಿಥಿಂಗ್ಸ್. ಪ್ರತಿಯೊಂದು ವಿಚಾರಗಳ ಮೇಲೆ ಕ್ಲಿಯರ್ ಇರಬೇಕು. BN ರಾವ್ ಅಂದ್ರೆ ಬೆನಗಲ್ ನರಸಿಂಹರಾವ್. BN ಅಂದ್ರೆ ಬೆನಗಲ್ ನರಸಿಂಹರಾವ್. ಇವಾಗ ಹೇಳ್ರಿ, ಬೆನಗಲ್ ನರಸಿಂಹರಾವ್ ಯಾರು? ಯಾರ್ರಿ ಬೆನಗಲ್ ನರಸಿಂಹರಾವ್? ಬೆನಗಲ್ ನರಸಿಂಹರಾವ್ ವಾಸ್
ಲೀಗಲ್ ಅಡ್ವೈಸರ್. ಲೀಗಲ್ ಅಡ್ವೈಸರ್ ಫಾರ್ ವಾಟ್? ಹಾ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಸಂವಿಧಾನ ರಚನಾ ಸಭೆ ಇತ್ತಲ್ಲ, ಸಂವಿಧಾನ ರಚನಾ ಸಭೆಗೆ ಲೀಗಲ್ ಅಡ್ವೈಸರ್, ಕಾನೂನು ಸಲಹೆಗಾರ ಯಾರಾಗಿದ್ರು? ಬಿ ಎನ್ ರಾವ್ ರೀ. ನೆನಪಾಯ್ತು ಈಗಾದ್ರೂ? ಬಿ ಎನ್ ರಾವ್ 1946 ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ರಾಜೇಂದ್ರ ಪ್ರಸಾದ್. ಹಾ, ಎಸ್, ಬಿ ಎನ್ ರಾವ್ ಅಂದ್ರೆ ಬೆನಗಲ್ ನರಸಿಂಹ ರಾವ್ ಅಂತ. ಇವ್ರು ಏನಾಗಿದ್ರು? ಲೀಗಲ್ ಅಡ್ವೈಸರ್ ಆಗಿದ್ರು. ಯಾವುದಕ್ಕೆ? ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಸಂವಿಧಾನ ರಚನಾ ಸಭೆ. ನೋಡ್ರಿ, ಬಿ ಎನ್ ರಾವ್ ಅಂದ್ರೆ ಬೆನಗಲ್ ನರಸಿಂಹ ರಾವ್, ಇವರು ಬೆನಗಲ್ ರಾಮಾರಾವ್. ಇವ್ರು ಯಾರು? ಬೆನಗಲ್ ರಾಮಾರಾವ್. ಇಬ್ರು ಅಣ್ಣ ತಮ್ಮ, ದೇವರ್ ಸಿಬ್ಲಿಂಗ್ಸ್, ದೇವರ್ ಬ್ರದರ್ಸ್. ಒಬ್ರು RBI ಗೆ ಗವರ್ನರ್ ಆದ್ರೆ ಒಬ್ರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಮೆಂಬರ್ ಆಗಿದ್ರು. ಕ್ಲಿಯರ್ ಆಯ್ತಾ? ಇದೇ ಹೆಸರನ್ನ ಹೋಲುವ ಹಾಗೆ ಇನ್ನೊಂದು ಹೆಸರು ಬರುತ್ತೆ, MN ರಾಯ್ ಅಂತ. MN ರಾಯ್ ಅಂತ. MN ರಾಯ್ ಯಾರು? ಹೂ ವಾಸ್ MN ರಾಯ್? He was the first person who demanded constitution for India. MN ರಾಯ್ ಅಂದ್ರೆ ಮನ ಬೇಂದ್ರೆನಾಥ, ಮನ ಬೇಂದ್ರೆ ನಾಥ ರಾಯ್ ಅಂತ. ಹೌದ್ರಿ, he demanded for constitution. He demanded for constitution in 1934. 1934ರಲ್ಲಿ ಸಂವಿಧಾನ ಬೇಕಂತ ಹೇಳಿದ್ದ. ಹೌದ್ರಿ, ಯಾವುದೇ ವಿಚಾರಗಳ ಬಗ್ಗೆ ಓದುವಾಗ ಹೆಸರುಗಳು ಸೇಮ್ ಇದ್ರೆ, ಸ್ವಲ್ಪ ಕನ್ಫ್ಯೂಸ್ ಆಗೋಂಗಿದ್ರೆ ಒಂದೇ ಸರಿ ಕ್ಲಾರಿಟಿ ತಗೋಬೇಕು. ಬೆನಗಲ್ ರಾಮಾರಾವ್ ಬೇರೆ, ಬೆನಗಲ್ ನರಸಿಂಹ ರಾವ್ ಬೇರೆ, ಮನಭೇಂದ್ರನಾಥ್ ರಾಯ್ ಬೇರೆ. ಹೌದ್ರಿ, ಮನಭೇಂದ್ರನಾಥ್ ರಾಯ್ ಯಾವುದಕ್ಕೆ ಬೇಡಿಕೆಯನ್ನು ಇಟ್ಟಿರ್ತಾರೆ? ಸಂವಿಧಾನಕ್ಕೆ. ಎಷ್ಟರಲ್ಲಿ? 1934ರಲ್ಲಿ. ಅದಕ್ಕಿಂತ ಮುಂಚೆ ಗಾಂಧೀಜಿ ಕೂಡ ಬೇಕಂದಿರ್ತಾರೆ. ಬಟ್ ಗಾಂಧೀಜಿ ಬ್ರಿಟಿಷ್ ಮುಂದೆ ಹೇಳಿದ್ದಿಲ್ಲ, he had no guts. ಹೌದ್ರಿ, ಅವ್ರದ್ದು ಒಂದು ಯಂಗ್ ಇಂಡಿಯಾ ಅಂತ ಪತ್ರಿಕೆ ಇತ್ತು. ಆ 1922 ಅಲ್ಲಿ ತಮ್ಮ ಪತ್ರಿಕೆಯಲ್ಲಿ ಹೇಳ್ಕೊಂಡಿರ್ತಾರೆ, ಭಾರತಕ್ಕೆ ಸಂವಿಧಾನದ ಅವಶ್ಯಕತೆ ಇದೆ, there is a necessity of constitution to India. ಜಸ್ಟ್ ಅವ್ರ ಪತ್ರಿಕೆಯಲ್ಲಿ ಬರ್ಕೊಂಡಿದ್ರು, ಯಾರು? ಗಾಂಧೀಜಿ. ಬಟ್ MN ರಾಯ್ ಏನ್ ಮಾಡಿದ್ರು? ಬ್ರಿಟಿಷ್ ಮುಂದೆ ಹೇಳಿದ್ರು, ನಮಗೆ ಸಂವಿಧಾನ ಬೇಕು ದೋಸ್ತ ಅಂತ. ಅದಾದ ನಂತರ INC ಬೇಡಿಕೆ ಇಡುತ್ತೆ. ಅದಾದ ನಂತರ ಜವಾಹರ್ಲಾಲ್ ನೆಹರು ಏನ್ ಹೇಳ್ತಾರೆ? ನಮಗೆ ಬರೀ ಸಂವಿಧಾನ ಅಲ್ಲ, ಸಂವಿಧಾನವನ್ನ ನಾವೇ ರಚನೆ ಮಾಡ್ಕೊತೀವಿ, ಹಂಗಾಗಿ ನಮಗೆ ಸಂವಿಧಾನ ರಚನಾ ಸಭೆ ಬೇಕು. ಅದರಲ್ಲಿ ಹೆಂಗಿರ್ಬೇಕು ಸದಸ್ಯರು? ಸಾರ್ವತ್ರಿಕ ವಯಸ್ಕ ಮತದಾನದಿಂದ ಆಯ್ಕೆಯಾಗಿರ್ಬೇಕು. The members should be elected based on universal adult franchise. Universal adult franchise. Universal adult franchise ಅಂದ್ರೆ ಸಾರ್ವತ್ರಿಕ ವಯಸ್ಕ ಮತದಾನ ಅಂತ. ಹಾಗೆ ಸೊ ಇಲ್ಲಿ ನನಗೆ ಸಂಬಂಧಪಟ್ಟಂಗೆ ಏನಾದರೂ ಲಿಂಕ್ ಬಂದರೆ ಹಿಂಗೆ ಸೈಡಿಗೆ ಬರ್ದು ಹೇಳಿರ್ತೀನಿ. ಇದರ ಅರ್ಥ ಬೇರೆ ಸಬ್ಜೆಕ್ಟಲ್ಲಿ ಇಂಟರ್ಫಿಯರ್ ಆಗ್ತೀನಿ ಅಂತ ಅರ್ಥ ಅಲ್ಲ, ಕ್ಲಾರಿಟಿ ಕೊಡ್ತಾ ಇರ್ತೀನಿ ಅಂತ ಅರ್ಥ. ಕ್ಲಿಯರ್ ಆಗೈತಾ? ಕ್ಲಿಯರ್ ಆಗೈತಾ? ಹ್ಞೂ ಅನ್ರಿ. ಟಿಫಿನ್ ಮಾಡಿರಿಲ್ಲ? ಆ್ಯಕ್ಚುಲಿ ನಾನು ಟಿಫಿನ್ ಮಾಡಿಲ್ಲ, ಹಾಗೆ ಬಂದೇನೆ ನಿಮಗೋಸ್ಕರ. ಹಾಂ, ಎಸ್, 4ನೇ ಗವರ್ನರು ಬೆನಗಲ್ ರಾಮಾರಾವ್. ಕ್ಲಿಯರ್ ಆಯ್ತಾ? ಇದಾದ ನಂತರ ಸೀದಾ 8th ಗವರ್ನರ್ಗೆ ಹೋಗೋಣ. 8th ಗವರ್ನರ್ ಯಾರಿರಬಹುದು? 8th ಗವರ್ನರು LK ಜಾ, ಲಕ್ಷ್ಮೀಕಾಂತ್ ಜಾ ಅಂತ. ದ 8th ಗವರ್ನರ್ ಆಫ್ RBI ವಾಸ್ LK ಜಾ, ಲಕ್ಷ್ಮೀಕಾಂತ್ ಜಾ ಅಂತ. ಇವರು 1967 ಇಂದ 1970ವರೆಗೂ ಗವರ್ನರ್ ಆಗಿರ್ತಾರೆ. 1967ರಿಂದ 70ರವರೆಗೂ ಗವರ್ನರ್ ಆಗಿರ್ತಾರೆ. ಯಾಕೆ ಇವ್ರದನ್ನ ತಗೊಂಡೆ? ಈ ಹೆಸರನ್ನ ಯಾಕೆ ತಗೊಂಡೆ? 4 ಆದ್ಮೇಲೆ ಸೀದಾ 8 ಯಾಕೆ ತಗೊಂಡೆ? ಭಾರತದಲ್ಲಿ ಬ್ಯಾಂಕುಗಳ ರಾಷ್ಟ್ರೀಕರಣ ಆಗುತ್ತೆ, ನ್ಯಾಷನಲೈಸೇಷನ್ ಆಫ್ ಬ್ಯಾಂಕ್ಸ್ ಹ್ಯಾಪೆಂಡ್. ಹೌದ್ರಿ, ಎಷ್ಟು ಬಾರಿ ಆಗಿದೆ? 3 ಬಾರಿ ಆಗಿದೆ, ಹೇಳ್ತೀನಿ ನಾನು. ಅದರಲ್ಲಿ ಮೊದಲಿಗೆ 1 ಬ್ಯಾಂಕ್ ಆಗುತ್ತೆ, SBI. ಅದಾದ ನಂತರ 14 ಬ್ಯಾಂಕ್ ಆಗುತ್ತೆ. ಎಷ್ಟು ಬ್ಯಾಂಕ್ ಆಗುತ್ತೆ? 14 ಬ್ಯಾಂಕ್ ಆಗುತ್ತೆ. 14 ಬ್ಯಾಂಕಿಂದ ನ್ಯಾಷನಲೈಸೇಷನ್ ಆದಾಗ, 14 ಬ್ಯಾಂಕಿಂದ ನ್ಯಾಷನಲೈಸೇಷನ್ ಆದಾಗ ಸಾಹೇಬ್ರು ಏನಾಗಿದ್ರು ಅಂದರೆ ಗವರ್ನರ್ ಆಗಿದ್ರು.
He was the governor of RBI at the time of nationalization of 14 banks. ಕ್ಲಿಯರ್ ಆಗೈತಾ? ಇದಾದ ನಂತರ 14th ಗವರ್ನರ್ ಹಾ ಯಾರಿರಬಹುದು? ಐ ಜಿ ಪಟೇಲ್. 1979 ಇಂದ 82 ವರೆಗೂ ಇದ್ರು. 1979 ಇಂದ 82 ವರೆಗೂ ಇದ್ರು. ಇವ್ರದ್ದು ಯಾಕೆ ತಗೊಂಡೆ? ಫಸ್ಟ್ ಎಷ್ಟು ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗುತ್ತೆ? 14. ಅದಾದ ನಂತರ ಮತ್ತೊಂದು ಸರ್ತಿ ರಾಷ್ಟ್ರೀಕರಣ ಆಗುತ್ತೆ. ಎಷ್ಟು ಬ್ಯಾಂಕಿಂದು ಗೊತ್ತಾ? 6 ಬ್ಯಾಂಕಿಂದು. 6 ಬ್ಯಾಂಕ್ಗಳನ್ನು ಏನು ಮಾಡ್ತಾರೆ? ರಾಷ್ಟ್ರೀಕರಣ ಮಾಡ್ತಾರೆ. ಅವಾಗ ಗವರ್ನರ್ ಆಗಿದ್ದವ್ರು ಯಾರು ಅಂದರೆ ಐ ಜಿ ಪಟೇಲ್ ಅಂತ. ಅವಾಗ ಗವರ್ನರ್ ಆಗಿದ್ದವ್ರು ಯಾರು ಸರ್? ಐ ಜಿ ಪಟೇಲ್ ಅಂತ. 14th ಗವರ್ನರ್. ಹಾಂ, ಕ್ಲಿಯರ್ ಆಯ್ತಾ? ಎಸ್, ನೆಕ್ಸ್ಟ್ ಬರ್ತಾರೆ 15th ಗವರ್ನರ್. MMS. ಏನು? MMS ಏನಿರ್ಬೋದು? MMS ಅಂದರೆ ಮನಮೋಹನ ಸಿಂಗ್. MMS ಅಂದರೆ ಮನಮೋಹನ ಸಿಂಗ್. ಹೌದ್ರಿ. He served as governor of RBI from 1980 to 85. 1982 to 85. 1987ರಿಂದ 85ರವರೆಗೆ ಇವರು ಗವರ್ನರ್ ಆಗಿರ್ತಾರೆ. ಮನಮೋಹನ್ ಸಿಂಗ್. ಯಾಕೆ ಇವರು ತಗೊಂಡೆ ಸರ್? ಓನ್ಲಿ ಇಂಡಿಯನ್ ಹೂ ಸರ್ವ್ಡ್ ಆಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಸ್ ವೆಲ್ ಆಸ್ ಗವರ್ನರ್ ಆಫ್ RBI. RBIಗೆ ಗವರ್ನರ್ ಮತ್ತು ಭಾರತದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ ಏಕೈಕ ವ್ಯಕ್ತಿ. ಗ್ರೇಟೆಸ್ಟ್ ಎಕನಾಮಿಸ್ಟ್, ಪ್ರಸಿದ್ಧ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್. ಹೌದ್ರಿ. ಇವರೊಬ್ಬರೇ ನೋಡ್ರಿ ಗವರ್ನರ್ ಆಗಿದ್ದು ಮತ್ತೆ ಪ್ರಧಾನಿ ಆಗಿದ್ದು. ಹಿಂಗೆ 15ರವರೆಗೆ ಹೇಳಿದೆ. ಹಾಗಾದ್ರೆ ಕರೆಂಟ್ ಆರ್ ಪ್ರೆಸೆಂಟ್ ಗವರ್ನರ್ ಯಾರಿದ್ದಾರೆ? ಗುಡ್, ವೆರಿ ಗುಡ್. ಪ್ರೆಸೆಂಟ್ ಗವರ್ನರ್ ಇದ್ದಾರಲ್ಲ, ಅವರು ಎಷ್ಟನೇ ಗವರ್ನರ್ ಅಂದರೆ 26ನೇ ಗವರ್ನರ್. ಹಿ ಇಸ್ ದ 26th ಗವರ್ನರ್. ಸಂಜಯ್ ಮಲ್ಹೋತ್ರಾ. 26th ಗವರ್ನರ್. ಮೊನ್ನೆ ಅಪಾಯಿಂಟ್ ಆಗಿದ್ದಾರೆ. ಆಯ್ತಾ? 25th ಗವರ್ನರ್ ಯಾರಿದ್ರು? ರೀಸೆಂಟ್ ಆಗಿ ಎಕ್ಸಿಟ್ ಆಗಿದ್ದಾರೆ, ಗೊತ್ತಿರ್ಬೇಕು ನಿಮಗೆ. 25th ಗವರ್ನರ್ ಯಾರಿರ್ಬೋದು? ಶಕ್ತಿಕಾಂತ್ ದಾಸ್. ಯಾರು ಸರ್? ಶಕ್ತಿಕಾಂತ್ ದಾಸ್. ಶಕ್ತಿಕಾಂತ್ ದಾಸ್. 24th ಯಾರಿರ್ಬಹುದು? ಗುಡ್, ವೆರಿ ಗುಡ್. ಊರ್ಜಿತ್ ಪಟೇಲ್. ನಾವು ಸಣ್ಣವರಿದ್ದ ಹಾಗೆಲ್ಲ ನೋಟ್ ಮೇಲೆ ಇವ್ರದೇ ಸಹಿ ಇರ್ತಿತ್ತು. ನಮಗೆ ಗೊತ್ತೇ ಇದ್ದಿಲ್ಲ ಇವ್ರು ಯಾರು ಅಂತ. ಹ್ಯಾವ್ ಅಬ್ಸರ್ವ್ಡ್ ನೋಟ್ಗಳನ್ನ ಅಬ್ಸರ್ವ್ ಮಾಡಿದ್ರು? ಅದ್ರ ಮೇಲೆ ಸಹಿ ಇರುತ್ತೆ ಬ್ಯಾಕ್ ಸೈಡ್. ಅದು RBI ಗವರ್ನರ್ ಸಹಿನೇ. ಹಾಂ, ಎಸ್. 23rd RBI ಗವರ್ನರ್ ಯಾರು? ಬರ್ಲಿ. ಎಸ್, ರಘುರಾಮ ರಾಜನ್. ಮತ್ತೆ 22nd ಡಿ ಸುಬ್ಬಾರಾವ್. 21st 21ನೇದವ್ರು ಯಾರು? ಬರ್ಲಿ. ವೈ ವಿ ರೆಡ್ಡಿ. ಒಂದು ಕಡೆ ಹೆಸರುಗಳನ್ನು ಕೊಟ್ಟು ಇನ್ನೊಂದು ಕಡೆ ನಂಬರಿಂಗ್ ಕೊಟ್ಟು ಹೊಂದಿಸಿ ಬರೀರಿ ಅಂತ ಹೇಳ್ತಾರೆ. ಮ್ಯಾಚ್ ದ ಫಾಲೋವಿಂಗ್ ಅಂತ ಕೇಳ್ತಾರೆ. ಗೊತ್ತಿದ್ರೆ 1 ಮಾರ್ಕ್ಸ್ ಬಂತು, ಇಲ್ಲಾಂದ್ರೆ ಜೈ ಹಿಂದ್, ಭಾರತ್ ಬಂದ್. ಎಸ್, 21st ಗವರ್ನರ್ ವೈ ವಿ ರೆಡ್ಡಿ. 28th ಗವರ್ನರ್ ಬರ್ಲಿ. 28th ಗವರ್ನರ್ ಯಾರಂದ್ರೆ ಬಿಮಲ್ ಜಲನ್ ಮತ್ತು ವಿಮಲ್ ಅಂತ ಬರ್ಕೊಂಡಿರ. ಬಿಮಲ್ ಜಲನ್. 19th ಗವರ್ನರ್ ರಂಗರಾಜನ್. ಸಿ ರಂಗರಾಜನ್. ಸೊ
ಇವ್ರೇನಂದ್ರೆ RBIನ ಪ್ರಮುಖ ಗವರ್ನರ್ಗಳು. 19, 20, 21, 22, 23, 24 ಎಲ್ಲ ನೆನಪಿರಬೇಕು. ಯಾಕಂದರೆ ಇವರು ಬಹಳ ಇಂಪಾರ್ಟೆಂಟ್ ರೀ. ಇವರ ಅಧ್ಯಕ್ಷತೆಯಲ್ಲಿ ಬಹಳ ಸಮಿತಿಗಳು ನೇಮಕಗೊಂಡಿದ್ದಾವೆ. ಅವ್ರ ಮುಂದೆ ಇಂಪಾರ್ಟೆಂಟ್ ಆಗ್ತಾ ಬರ್ತಾರೆ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಗೈತಾ? ಸೊ ಇದು ಏನಂದರೆ RBIನ ಕುರಿತಾದ ಬೇಸಿಕ್ ಥಿಂಗ್ಸ್. ಇವಾಗ ಏನು ನೋಡ್ತಾ ಬರೋಣ ಅಂದರೆ RBIನ ಕಾರ್ಯಗಳು. RBIನ ಕಾರ್ಯಗಳು, ಫಂಕ್ಷನ್ಸ್ ಆಫ್ RBI. RBIನ ಕಾರ್ಯಗಳು, ಫಂಕ್ಷನ್ಸ್ ಆಫ್ RBI. The functions of RBI are categorized into 2 types. RBIನ ಕಾರ್ಯಗಳನ್ನು 2 ವಿಧಗಳನ್ನಾಗಿ ವರ್ಗೀಕರಿಸಲಾಗಿದೆ. ಎಷ್ಟು ವಿಧಗಳನ್ನಾಗಿ ವರ್ಗೀಕರಿಸಲಾಗಿದೆ? 2 ವಿಧಗಳನ್ನಾಗಿ. ಒಂದೇನಂದರೆ ಟ್ರೆಡಿಷನಲ್ ಫಂಕ್ಷನ್ಸ್. ಒಂದೇನು? ಟ್ರೆಡಿಷನಲ್ ಫಂಕ್ಷನ್ಸ್, ಸಾಂಪ್ರದಾಯಿಕ ಕಾರ್ಯಗಳು. ಟ್ರೆಡಿಷನಲ್ ಫಂಕ್ಷನ್ಸ್, ಸಾಂಪ್ರದಾಯಿಕ ಕಾರ್ಯಗಳು. ಇನ್ನೊಂದೇನಿರ್ಬೋದು? ಡೆವಲಪ್ಮೆಂಟಲ್ ಫಂಕ್ಷನ್ಸ್, ಅಭಿವೃದ್ಧಿ ಕಾರ್ಯಗಳು. ಡೆವಲಪ್ಮೆಂಟಲ್ ಫಂಕ್ಷನ್ಸ್, ಅಭಿವೃದ್ಧಿ ಕಾರ್ಯಗಳು. ಒಂದು ಸಾಂಪ್ರದಾಯಿಕ ಕಾರ್ಯಗಳು, ಇನ್ನೊಂದು ಅಭಿವೃದ್ಧಿ ಕಾರ್ಯಗಳು. ಸಾಂಪ್ರದಾಯಿಕ ಕಾರ್ಯಗಳಲ್ಲಿ ಫಸ್ಟ್ ಯಾವ್ದು ಬರುತ್ತೆ ಅಂದರೆ ಅಷ್ಟು ಬರೆದ್ಬಿಡ್ತೀನಿ ಕಾರ್ಯಗಳು ಯಾವ ಅಂತ, ಒಂದೊಂದು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸಾಂಪ್ರದಾಯಿಕ ಕಾರ್ಯಗಳಲ್ಲಿ ಫಸ್ಟ್ ಯಾವ್ದು ಬರುತ್ತೆ? ಪ್ರಿಂಟಿಂಗ್ ಆ್ಯಂಡ್ ಇಶ್ಯೂವಿಂಗ್ ಆಫ್ ನೋಟ್ಸ್. ಪ್ರಿಂಟಿಂಗ್ ಆ್ಯಂಡ್ ಇಶ್ಯೂವಿಂಗ್ ಆಫ್ ನೋಟ್ಸ್ ಅಂದರೆ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವುದು. ಪ್ರಿಂಟಿಂಗ್ ಆ್ಯಂಡ್ ಇಶ್ಯೂವಿಂಗ್ ಆಫ್ ನೋಟ್ಸ್, ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವುದು. ಆಯ್ತ್ರಿ? 2 ಬ್ಯಾಂಕ್ ಟು ಗವರ್ನಮೆಂಟ್. ಬ್ಯಾಂಕ್ ಟು ಗವರ್ನಮೆಂಟ್, ಸರ್ಕಾರದ ಬ್ಯಾಂಕು. ಸರ್ಕಾರದ ಬ್ಯಾಂಕು. 3 ಬ್ಯಾಂಕರ್ ಆಫ್ ಬ್ಯಾಂಕ್ಸ್. ಬ್ಯಾಂಕರ್ ಆಫ್ ಬ್ಯಾಂಕ್ಸ್, ಬ್ಯಾಂಕುಗಳ ಬ್ಯಾಂಕು. ಬ್ಯಾಂಕರ್ ಆಫ್ ಬ್ಯಾಂಕ್ಸ್, ಬ್ಯಾಂಕುಗಳ ಬ್ಯಾಂಕು. ಲೀಡರ್ ಆಫ್ ಮನಿ ಮಾರ್ಕೆಟ್. ಲೀಡರ್ ಆಫ್ ಮನಿ ಮಾರ್ಕೆಟ್. ಲೀಡರ್ ಆಫ್ ಮನಿ ಮಾರ್ಕೆಟ್, ಹಣದ ಮಾರುಕಟ್ಟೆಯ ನೇತಾರ. ಹಣದ ಮಾರುಕಟ್ಟೆಯ ನೇತಾರ. ಲೀಡರ್ ಆಫ್ ಮನಿ ಮಾರ್ಕೆಟ್, ಹಣದ ಮಾರುಕಟ್ಟೆಯ ನೇತಾರ. ಆಯ್ತಾ? ಆಯ್ತಾ? ನೆಕ್ಸ್ಟ್ ಬರ್ಕೋರಿ. ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್. ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್. ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್, ಅಂತಿಮ ಋಣದಾತ. ಕನ್ನಡದಲ್ಲಿ ಅಂತಿಮ ಋಣದಾತ. ಅಂತಿಮ ಋಣದಾತ. ಮೇಕ್ ಇಟ್ ಫಾಸ್ಟ್. 4ನೇದು ಲೀಡರ್ ಆಫ್ ಮನಿ ಮಾರ್ಕೆಟ್, ಹಣದ ಮಾರುಕಟ್ಟೆಯ ನೇತಾರ. ಹಣದ ಮಾರುಕಟ್ಟೆಯ ನೇತಾರ. ಆಯ್ತು ರೀ? ಹಂಗೇನಾದರೂ ನಾನು ಸ್ಪೀಡ್ ಹೋಗ್ತಾ ಇದ್ರೆ ನೀವು ಬರ್ಕೊಂಡಿಲ್ಲ ಅಂದರೆ ಕೇಳ್ರಿ. ಇಟ್ ಈಸ್ ಯುವರ್ ರೈಟ್ ಟು ಆಸ್ಕ್. ಹೌದ್ರಿ? ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಟೆಲ್ ಯು ಅಗೇನ್ ಆ್ಯಂಡ್ ಅಗೇನ್. ಆಯಿತಾ? ಹಾಂ, ಲೆಂಡರ್ ಆಫ್ ಲಾಸ್ಟ್ ರೆಸಾರ್ಟ್. 6ನೇದು ಹೇಳಿದ್ದು ಏನಾದರೂ ಇಲ್ಲ? ಬರ್ಕೋರಿ. ಕಾಮನ್ ಕ್ಲಿಯರಿಂಗ್ ಹೌಸ್. ಕಾಮನ್ ಕ್ಲಿಯರಿಂಗ್ ಹೌಸ್. ಕಾಮನ್ ಕ್ಲಿಯರಿಂಗ್ ಹೌಸ್, ಕನ್ನಡದಲ್ಲಿ ಸಾಮಾನ್ಯ ತಿರುವೆ ಮನೆ. ಇಲ್ಲಿ ಬರೀತೀನಿ ನೋಡ್ರಿ, ಸಾಮಾನ್ಯ ತಿರುವೆ ಮನೆ. ಸಾಮಾನ್ಯ ತಿರುವೆ ಮನೆ. ನೆಕ್ಸ್ಟ್ 7ನೇದು ಗಾರ್ಡಿಯನ್ ಆಫ್. ಗಾರ್ಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್. ಗಾರ್ಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್, ವಿದೇಶಿ ವಿನಿಮಯದ ಪಾಲಕ. ವಿದೇಶಿ ವಿನಿಮಯದ ಪಾಲಕ, ಗಾರ್ಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್. ಹಾಗಾದರೆ ಟೋಟಲ್ ಎಷ್ಟು ಬರ್ದಿದ್ದೀನಿ? 7 ಬರ್ದಿದ್ದೀನಿ. ದೇರ್ ಆರ್ 7 ಟ್ರೆಡಿಷನಲ್ ಫಂಕ್ಷನ್ಸ್ ಆಫ್ RBI. RBIನ ಸಾಂಪ್ರದಾಯಿಕ ಕಾರ್ಯಗಳು ಎಷ್ಟಿದ್ದಾವೆ? 7 ಇದ್ದಾವೆ. ಹಾಗಾದರೆ ಅಭಿವೃದ್ಧಿ ಕಾರ್ಯಗಳು, ಡೆವಲಪ್ಮೆಂಟಲ್ ಫಂಕ್ಷನ್ಸ್ ಎಷ್ಟಿರ್ಬೋದು? ಸರ್, ಡೆವಲಪ್ಮೆಂಟಲ್ ಫಂಕ್ಷನ್ಸ್ ಅಂತ ಬಂದಾಗ 3 ಇದಾವ್ರಿ. ಒಂದು ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್. ಒಂದು ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಅಂದರೆ ಕೃಷಿ ಅಭಿವೃದ್ಧಿ.
ಕೃಷಿ ಅಭಿವೃದ್ಧಿ, ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್. ಎರಡು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್, ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್. ಕೈಗಾರಿಕಾ ಅಭಿವೃದ್ಧಿ, ಕೈಗಾರಿಕಾ ಅಭಿವೃದ್ಧಿ. 3 ಫಾರಿನ್ ಟ್ರೇಡ್ ಡೆವಲಪ್ಮೆಂಟ್, ಫಾರಿನ್ ಟ್ರೇಡ್ ಡೆವಲಪ್ಮೆಂಟ್. ವಿದೇಶಿ ವ್ಯಾಪಾರ ಅಭಿವೃದ್ಧಿ. ಎಸ್, ವಿದೇಶಿ ವ್ಯಾಪಾರ ಅಭಿವೃದ್ಧಿ. ಇವಾಗ ನಾನು ಬರೀತಾ ಇದ್ದೀನಲ್ಲ, ಇನ್ನೂ ನೀಟಾಗಿ ಬರೀಲ್ಲ, ನಾನು ಸ್ಪೀಡ್ ಬರೀತಾ ಹೋಗ್ತೀನಿ, ಅದಕ್ಕೆ. ಎಸ್, ಕ್ಲಿಯರ್ ಆಯ್ತಾ? ಸೊ ಇವಾಗ ಏನು ನೋಡ್ತಾ ಬರೋಣ, ಒಂದೊಂದೇ ನೋಡ್ತಾ ಬರೋಣ. ಪ್ರಿಂಟಿಂಗ್ ಅಂಡ್ ಇಶ್ಯೂಯಿಂಗ್ ಆಫ್ ನೋಟ್ಸ್. ಫಸ್ಟ್ ಫಂಕ್ಷನ್ ಆಫ್ ಅಂಡ್ ಫಂಡಮೆಂಟಲ್ ಫಂಕ್ಷನ್ ಆಫ್ RBI. ಪ್ರಿಂಟಿಂಗ್ ಅಂಡ್ issuing of notes. ನೋಟ್ಗಳನ್ನು ಮುದ್ರಿಸುವುದು ಮತ್ತು ಚಲಾವಣೆಗೆ ತರುವುದು. ಟೆಲ್ ಮಿ, ಹೂ ಇಸ್ ರೆಸ್ಪಾನ್ಸಿಬಲ್ ಟು ಮಿಂಟ್ ನೋಟ್ಸ್ ಇನ್ ಇಂಡಿಯಾ? ಭಾರತದಲ್ಲಿ ನೋಟ್ಗಳನ್ನು ಮುದ್ರಿಸುವ ಜವಾಬ್ದಾರಿ ಯಾರಿಗಿದೆ? RBI. ಸರ್, ಅರ್ಥ ಮಾಡ್ಕೊಳ್ರಿ, RBI is the only authority who have right to print notes in India. ಭಾರತದಲ್ಲಿ ನೋಟುಗಳನ್ನು ಮುದ್ರಿಸಲು ಇರುವ ಹಕ್ಕು, ನೋಟುಗಳನ್ನು ಮುದ್ರಿಸುವ ಹಕ್ಕಿರೋದು RBIಗೆ ಮಾತ್ರ. ಅದಕ್ಕೆ ಮಾತ್ರ ಅಧಿಕಾರವನ್ನು ಕೊಡಲಾಗಿದೆ. ಹೌದ್ರಿ? ಇಫ್ ನೋಟ್ಸ್ ಆರ್ ಪ್ರಿಂಟೆಡ್ ಬೈ RBI, ದೋಸ್ ಆರ್ ನೋಟ್ಸ್. RBI ನೋಟ್ಗಳನ್ನು ಮುದ್ರಿಸಿದ್ರೆ ಅವು ನೋಟು. ಇಫ್ ಅದರ್ಸ್ ಪ್ರಿಂಟೆಡ್ ನೋಟ್ಸ್, ದೋಸ್ ಆರ್ ಕೋಠಾ ನೋಟ್ಸ್. ಬೇರೆಯವರು ನೋಟ್ಗಳನ್ನು ಮುದ್ರಿಸಿದ್ರು ಅಂತ ತಿಳ್ಕೊಳ್ರಿ, ಅವೇನು? ಕೋಠಾ ನೋಟು. ಈವನ್ ಸರ್ಕಾರ ಮುದ್ರಿಸಿದ್ರು ಕೂಡ ಅದು ಕೋಠಾ ನೋಟೆ. ಈವನ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅವರು ಮುದ್ರಿಸಿದ್ರು ಕೂಡ ಅದು ಕೋಠಾ ನೋಟೆ. ಇದರ ಅರ್ಥ ಏನು? ದ ಓನ್ಲಿ ಅಥಾರಿಟಿ ಗಿವನ್ ಟು RBI. ಮೋನೋಪೋಲಿ ಅಂತೀವಿ ಇದನ್ನ, ಮೋನೋಪೋಲಿ ಅಂತ ಕರಿತೀವಿ. ಏಕಸ್ವಾಮ್ಯ, ಏಕಸ್ವಾಮ್ಯ. ಹಾಗಾದ್ರೆ ನೋಟ್ಗಳನ್ನು ಮುದ್ರಿಸುವ ಏಕಸ್ವಾಮ್ಯವನ್ನು ಯಾರಿಗೆ ಕೊಟ್ಟಿದ್ದೀವಿ ನಾವು? RBIಗೆ. ಏಕಸ್ವಾಮ್ಯ ಅಂದ್ರೆ ಏನು? ಏಕಂದ್ರೆ ಒಬ್ರು, ಸ್ವಾಮ್ಯ ಅಂದ್ರೆ ಒಡೆತನ, ಮೋನೋಪಾಲಿ. RBI ಮಾತ್ರ ನೋಟ್ಗಳನ್ನು ಮುದ್ರಿಸಬೇಕು. ಅವರು ಮುದ್ರಣ ಮಾಡಿದರೆ ಮಾತ್ರ ಅವುಗಳು ನೋಟುಗಳು, ಇಲ್ಲಾಂದ್ರೆ ಕೋಠಾ ನೋಟುಗಳು. ಹಾಗಾದ್ರೆ ಈ ಸ್ವಲ್ಪ ಅರ್ಥ ಮಾಡ್ಕೊಂಡು ಇಷ್ಟು ಬರ್ಕೊಂಡ್ರಾ? RBI ಯಾವ್ಯಾವ ನೋಟುಗಳನ್ನು ಮುದ್ರಣ ಮಾಡುತ್ತೆ? ಇಲ್ಲೇ ನಿಮ್ಗೆ ಎಕ್ಸ್ಪ್ಲೇಷನ್ ಅವಶ್ಯಕತೆ ಇಲ್ಲ. ಹೌದ್ರಿ? ನಿಮ್ಗೆ ಗೊತ್ತಿರುತ್ತೆ, RBI ಬಿಟ್ಟರೆ ಯಾರು ನೋಟ್ಗಳನ್ನು ಮುದ್ರಿಸಂಗಿಲ್ಲ. ಅದನ್ನು ಬಿಟ್ಟರೆ ಇಲ್ಲಿ ನೀಟಾಗಿ ಅರ್ಥ ಮಾಡ್ಕೊಳ್ರಿ. RBI ಯಾವ್ಯಾವ ನೋಟುಗಳನ್ನು ಮುದ್ರಣ ಮಾಡುತ್ತೆ? 5 ರೂಪೀಸ್ ನೋಟು, 5 ರೂಪಾಯಿ ನೋಟುಗಳನ್ನು ಮುದ್ರಣ ಮಾಡುತ್ತೆ. ಹೌದಾ? ಬರ್ಕೊಡ್ರಿ ನನ್ನ ಜೊತೆಗೆ. ಮತ್ತೆ 10 ರೂಪಾಯಿ ನೋಟುಗಳನ್ನು ಮುದ್ರಣ ಮಾಡುತ್ತೆ. ಯಾವ ನೋಟುಗಳನ್ನು? 10 ರೂಪಾಯಿ ನೋಟುಗಳನ್ನು. ನೆಕ್ಸ್ಟು 20 ರೂಪಾಯಿ ನೋಟುಗಳನ್ನು ಮುದ್ರಣ ಮಾಡುತ್ತೆ. ನೆಕ್ಸ್ಟು 50 ರೂಪಾಯಿ. ನೆಕ್ಸ್ಟು 100 ರೂಪಾಯಿ, 100 ರೂಪಾಯಿಗಳನ್ನು ಮುದ್ರಣ ಮಾಡುತ್ತೆ. ನೆಕ್ಸ್ಟು 200, ನೆಕ್ಸ್ಟು 500, ನೆಕ್ಸ್ಟು 2000. ಹೇಳ್ತೀನಿ 2000 ಸದ್ಯಕ್ಕಿಲ್ಲ, ಹೇಳ್ತೀನಿ. ರುಕೋ ಜರಾ ಸಬರ್ ಕರೋ. ಹೌದ್ರಿ? ಇವಾಗ ಒಂದು ಕ್ವಶನ್ ಕೇಳ್ತೀನಿ. 2000 ರೂಪಾಯಿ ನೋಟನ್ನು ಬ್ಯಾನ್ ಮಾಡಿದ್ರಲ್ಲಪ್ಪ, ಅದನ್ನು ನೋಟುಗಳ ಅಪಮೌಲ್ಯೀಕರಣ ಅಂತೀವ? ಇಸ್ ಇಟ್ ಡಿಮಾನಿಟೈಸೇಷನ್ ಆಫ್ ನೋಟ್ಸ್? ಅಲ್ಲ, ನಾನು ಹೇಳ್ತೀನಿ. ಅದನ್ನು ಕ್ಲೀನ್ ನೋಟ್ ಪಾಲಿಸಿ ಅಂತೀವಿ. ಮುಂದೆ ಹೇಳ್ತೀನಿ, ತಲೆ ಕೆಡಿಸ್ಕೋಬೇಡ್ರಿ. ಎಸ್, ಇವಾಗ ಈ ರೀತಿಯಾದ ನೋಟುಗಳನ್ನು ನಾವು ಮುದ್ರಣ ಮಾಡ್ತೀವಿ, ಕರೆಕ್ಟಾ? ಹಾಗಾದರೆ ಇದನ್ನು ಬಿಟ್ಟರೆ 1 ರೂಪಾಯಿ ನೋಟ್ ಇದೆನಾ? 1 ರೂಪೀಸ್ದು ನೋಟ್ ಇದೆ. ಅದನ್ನು ಬಿಟ್ಟರೆ ಏನಿದೆ ಅಂದರೆ ಕಾಯಿನ್ಸ್ ಇದ್ದಾವೆ. ಅದನ್ನು ಬಿಟ್ಟರೆ ಏನಿದ್ದಾವೆ? ಕಾಯಿನ್ಸ್ ಇದ್ದಾವೆ. 1 ರೂಪಾಯಿ ನೋಟ್ ಇದೆ, ಅದನ್ನು ಬಿಟ್ಟರೆ ಕಾಯಿನ್ಸ್ ಇದೆ. 1 ರೂಪಾಯಿ ಕಾಯಿನ್, 5 ರೂಪಾಯಿದು, 10 ರೂಪಾಯಿದು ಕಾಯಿನ್ಸ್ ಎಲ್ಲ ಇದಾವೆ. 2 ರೂಪಾಯಿದು ಇದೆ. ಹೌದ್ರಿ? ಹಾಗಾದರೆ 1 ರೂಪಾಯಿ ನೋಟನ್ನು ಬಿಟ್ಟು, 1 ರೂಪಾಯಿ ನೋಟನ್ನು ಹೊರತುಪಡಿಸಿ, ಎಕ್ಸೆಪ್ಟ್ 1 ರೂಪಾಯಿ ನೋಟ್, ಉಳಿದಿದ್ದು ಇವೆಲ್ಲ ಇದಾವಲ್ಲ ನೋಟ್ಗಳು, ಈ ಎಲ್ಲ ನೋಟ್ಗಳನ್ನು ಮುದ್ರಣ ಮಾಡೋದು ಯಾರು ಅಂದರೆ RBI. ಈ ಎಲ್ಲ ನೋಟ್ಗಳನ್ನು ಮುದ್ರಣ ಮಾಡೋದು ಯಾರು? RBI. ಆಲ್ ದ ನೋಟ್ಸ್ ಆರ್ ಪ್ರಿಂಟೆಡ್ ಬೈ RBI. ಹೌದ್ರಿ? ದ ಪ್ರೋಸೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ನೋಟ್ಸ್, ದ ಪ್ರೋಸೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ನೋಟ್ಸ್ ಈಸ್ ಕಾಲ್ಡ್ ಪ್ರಿಂಟಿಂಗ್.
ನೋಟುಗಳನ್ನು ತಯಾರಿಸುವ ಕ್ರಿಯೆಯನ್ನು ನಾವೇನಂತ ಕರಿತೀವಿ? ಮುದ್ರಿಸುವುದು ಅಂತ ಕರಿತೀವಿ. ದ ಪ್ರೋಸೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಕಾಯಿನ್ಸ್, ದ ಪ್ರೋಸೆಸ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಕಾಯಿನ್ಸ್, ನಾಣ್ಯಗಳನ್ನು ತಯಾರಿಸುವ ಕ್ರಿಯೆಯನ್ನು ಏನಂತ ಕರಿತೀವಿ? ಮಿಂಟಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಿ ಹೇಳ್ರಿ? ಮಿಂಟಿಂಗ್ ಅಂತ ಕರಿತೀವಿ. ಮುದ್ರಿಸುವುದು, ಸಾರಿ ಟಂಕಿಸುವುದು. ಮಿಂಟಿಂಗ್ ಇಸ್ ಡಿಫ್ರೆಂಟು, ಪ್ರಿಂಟಿಂಗ್ ಇಸ್ ಡಿಫ್ರೆಂಟು. ಮಿಂಟಿಂಗ್ ಅಂದರೆ ಕಾಯಿನ್ಸ್, ಪ್ರಿಂಟಿಂಗ್ ಅಂದರೆ ನೋಟ್ಸ್. ಹಾಂ, ಹಾಗಾದರೆ ಇಲ್ಲಿ ಹೇಳ್ರಿ, ಈ ನೋಟ್ಗಳನ್ನು ಮುದ್ರಿಸೋದು ಯಾರು? RBI. ಹಾಗಾದರೆ ₹1 ನೋಟು ಮತ್ತು ಕಾಯಿನ್ಗಳನ್ನು ಟಂಕಿಸೋದು ಯಾರು? ಎಸ್, ಇವುಗಳನ್ನು ಟಂಕಿಸೋದು ಯಾರು ಅಂದರೆ ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಇವುಗಳನ್ನು ಟಂಕಿಸೋದು ಯಾರು? ಮಿನಿಸ್ಟ್ರಿ ಆಫ್ ಫಿನಾನ್ಸ್, ಹಣಕಾಸು ಸಚಿವಾಲಯ. ಯಾಕೆ ಸರ ಇದನ್ನು ಅವರೇ ತಯಾರಿಸ್ಬೋದಿಲ್ಲಲ್ಲ? ಕಾರಣ ಇದೆ. ₹1 ಕಾಯಿನನ್ನು ತಯಾರು ಮಾಡೋಕ್ಕೆ ಸರಿಸುಮಾರು ₹1.30 ಬೇಕಾಗತ್ತೆ. ದ ಪ್ರೊಡಕ್ಷನ್ ಕಾಸ್ಟ್ ಈಸ್ ಮೋರ್ ದ್ಯಾನ್ ದ ರಿಯಲ್ ವ್ಯಾಲ್ಯೂ ಆಫ್ ದ ಕಾಯಿನ್. ಅರ್ಥ ಆಗ್ತಿದೆ? ₹1 ಕಾಯಿನ್ ಇದೆ ಅಂತ ತಿಳ್ಕೊಳ್ರಿ, ಅದ್ರ ವ್ಯಾಲ್ಯೂ ಎಷ್ಟು? ₹1. ಅದನ್ನು ತಯಾರು ಮಾಡೋಕ್ಕೆ ₹1.30 ಬೇಕು. ಹಾಗಾಗಿ RBI ನಮ್ಮ ಕೈಲಿ ಆಗಲ್ಲ, ನೀವೇ ಏನಾದರೂ ಮಾಡ್ಕೋರಿ. ಸರ್ಕಾರ ಅಂತೂ ಮಾಡಲೇಬೇಕು, ಅನಿವಾರ್ಯ. ಹಾಗಾಗಿ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ಏನು ಮಾಡುತ್ತೆ? ನಾಣ್ಯಗಳನ್ನು ಮುದ್ರಿಸುತ್ತೆ. ಕ್ಲಿಯರ್ ಆಗೈತಾ? ಎಸ್. ಹಾಗಾದರೆ ಈ ನೋಟುಗಳ ಮೇಲೆ ಸಹಿ ಇರುತ್ತೆ. ಈ ನೋಟುಗಳ ಮೇಲೆ ಏನಿರುತ್ತೆ? ಸಹಿ ಇರುತ್ತೆ. ನೋಟುಗಳ ಮೇಲೆ ಸಹಿ ಇರುತ್ತಾ? ಹಾಗಾದರೆ ನೋಟುಗಳ ಮೇಲೆ ಯಾರು ಸಹಿ ಇರುತ್ತೆ? ಗವರ್ನರ್ ಆಫ್ RBI. ನೋಟುಗಳ ಮೇಲೆ ಯಾರು ಸಹಿ ಇರುತ್ತೆ? ಗವರ್ನರ್ ಆಫ್ RBI. ಎಲ್ಲ ನೋಟುಗಳ ಮೇಲೆ ಗವರ್ನರ್ ಸಹಿನೇ ಇರುತ್ತೆ. ಕ್ಲಿಯರ್ ಆಯ್ತಾ? ಇಲ್ಲಿ ಕ್ವಶನ್ ಅರೈಸ್ ಆಗೋದೇನು ಗೊತ್ತಾ? ₹1 ನೋಟ್ ಮೇಲೆ ಯಾರು ಸೈನ್ ಇರುತ್ತೆ? ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ನಿರ್ಮಲಾ ಸೀತಾರಾಮನ್ ಅಲ್ಲ, ಫಿನಾನ್ಸ್ ಸೆಕ್ರೆಟರಿ. ಇವಾಗ ಫಿನಾನ್ಸ್ ಮಿನಿಸ್ಟರ್ ಯಾರು? ನಿರ್ಮಲಾ ಸೀತಾರಾಮನ್. ಅವ್ರಿಗೆ ಸಹಾಯ ಮಾಡೋಕ್ಕೆ ಫಿನಾನ್ಸ್ ಸೆಕ್ರೆಟರಿ, ಹಣಕಾಸು ಕಾರ್ಯದರ್ಶಿ ಅಂತ ಇರ್ತಾರೆ. ಅವ್ರಿಗೆ ಸಹಾಯ ಮಾಡೋಕೆ ಯಾರು ಇರ್ತಾರೆ? ಹಣಕಾಸು ಕಾರ್ಯದರ್ಶಿ ಅಂತ ಇರ್ತಾರೆ. ಅವರ ಸಹಿ ₹1 ನೋಟ್ ಮೇಲೆ ಇರುತ್ತೆ. ಅವ್ರ ಸೈನ್ ಇರುತ್ತೆ ₹1 ನೋಟ್ ಮೇಲೆ. ಕ್ಲಿಯರ್ ಆಯ್ತಾ? ಸೊ ಹೀಗೆ ಸಹಿ ಬಗ್ಗೆ ಕೂಡ ಕೇಳ್ತಾರೆ. ಕ್ಲಿಯರ್ ಆಯ್ತು ರೀ? ಮತ್ತೆ ಅದನ್ನು ಬಿಟ್ಟರೆ ಕ್ವಶನ್ ಏನು ಕೇಳ್ತಾರೆ? ₹2,000 ಮೇಲೆ ಯಾರ ಚಿತ್ರ ಇದೆ? ₹2,000 ಮೇಲೆ ಯಾವ ಚಿತ್ರ ಇದೆ? ಎಸ್, ₹2,000 ಮೇಲೆ ಯಾವ ಚಿತ್ರ ಇದೆ? ಮಂಗಳಯಾನದ ಚಿತ್ರ ಇದೆ. ಐತಾ ಮಂಗಳಯಾನದ ಚಿತ್ರ? ಹಿಂದ್ಗಡೆ ಅದರದ್ದೇ ಚಿತ್ರ ಇದೆ. ಮುಂದ್ಗಡೆ ಯಾರ್ದಿದೆ? ಗಾಂಧಿ ತಾತಂದಿದೆ, ಲವರ್ ಬಾಯ್. ಹಾಂ. ₹500 ಮೇಲೆ ಯಾರ್ದಿದೆ? ಕೆಂಪು ಕೋಟೆ, ರೆಡ್ ಫೋರ್ಟ್, ಕೆಂಪು ಕೋಟೆ. ₹200 ಮೇಲೆ ಯಾವುದಿದೆ? ಗುಡ್, ವೆರಿ ಗುಡ್. ಮಧ್ಯಪ್ರದೇಶದ ಸಾಂಚಿ ಸ್ತೂಪ. ಈಗ ಯಾರಾದರೂ ಸಾಂಚಿ ಸ್ತೂಪಕ್ಕೆ ಹೋದ್ರು ಅಂತ ತಿಳ್ಕೊಳ್ರಿ, ಹಿಂಗೆ ನೋಟ್ ಹಿಡಿತಾರೆ, ಹೌದ್ರಿ? ಅರ್ಧ ನೋಟ್ ಮೇಲೆ ಕಾಣುತ್ತೆ ಸಾಂಚಿ ಸ್ತೂಪ, ಇನ್ನು ಅರ್ಧ ಎಲ್ಲಿ ಕಾಣುತ್ತೆ? ರಿಯಲ್ಲು ಕಾಣುತ್ತೆ. ಅದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾರೆ. ಅಂದರೆ ಆ ಸಾಂಚಿ ಸ್ತೂಪ ಯಾವುದ್ರ ಮೇಲೆ ಇರುತ್ತೆ ಅಂತ ಅರ್ಥ? ₹200 ನೋಟ್ ಮೇಲೆ ಇರುತ್ತೆ ಅಂತ ಅರ್ಥ. ₹100 ಮೇಲೆ ಯಾವುದಿರುತ್ತೆ ಚಿತ್ರ? ರಾಣಿ ಕಿ ವಾವ್. ರಾಣಿ ಕಿ ವಾವ್ ಗುಜರಾತಲ್ಲಿದೆ, ರಾಣಿಯ ಬಾವಿ ಅಂತ. ರಾಣಿ ಕಿ ವಾವ್. ಎಸ್, ಕ್ವೀನ್ಸ್ ವೆಲ್ ಅಂತೀವಿ. ಹಾಂ. ₹50 ಮೇಲೆ ಬರ್ರಿ ನಮ್ಮ ಕರ್ನಾಟಕಕ್ಕೆ. ಹಂಪಿಯ ಕಲ್ಲಿನ ರಥ, ಸ್ಟೋನ್ ಚಾರಿಯಾಟ್, ಕಲ್ಲಿನ ರಥ ಇದೆ. ಹಂಪಿಯ ಕಲ್ಲಿನ ರಥ ಇದೆ. ಬರಲಿ. ₹20 ಮೇಲೆ ಗುಡ್, ವೆರಿ ಗುಡ್. ಎಲ್ಲೋರ ಗುಹೆಗಳು, ಎಲ್ಲೋರ ಕೇವ್ಸ್. ಹೌದ್ರಿ? ಎಲ್ಲಿದ್ದಾವೆ? ಮಹಾರಾಷ್ಟ್ರದ ಔರಂಗಾಬಾದ್ ಜಿಲ್ಲೆಯಲ್ಲಿದ್ದಾವೆ. ₹10 ಮೇಲೆ ಎಸ್, ಕೊನಾರ್ಕ್ ಸನ್ ಟೆಂಪಲ್, ಸೂರ್ಯ ದೇವಾಲಯ. ₹5 ಮೇಲೆ ಡ್ರೈವರ್ ಏನು ಓಡಿಸ್ತಾ ಇದ್ದಾರೆ? ಟ್ರ್ಯಾಕ್ಟರ್. ಮತ್ತೆ ನಾ ಡ್ರೈವರ್ ಅಂತ ಬರ್ಕೊಂಡಿರ. ಎಸ್, ರೈತ ಟ್ರ್ಯಾಕ್ಟರ್ ಅನ್ನು ಓಡಿಸುತ್ತಿರುವ ಚಿತ್ರ. ಇಮೇಜ್ ಆಫ್ ಎ ಫಾರ್ಮರ್ ಈಸ್ ಡ್ರೈವಿಂಗ್ ಎ ಟ್ರ್ಯಾಕ್ಟರ್. ಸೊ ಹೀಗೆ ಚಿತ್ರಗಳು ಇರುತ್ತೆ. ₹1 ಮೇಲೆ ಯಾವುದೂ ಚಿತ್ರ ಇರಲ್ಲ. ಕ್ಲಿಯರ್ ಆಯ್ತು ಸರ್? ಸೊ ಹೀಗೆ RBI ಏನು ಮಾಡುತ್ತೆ ಅಂದರೆ ನೋಟುಗಳನ್ನು, ಇಷ್ಟು ವಿಧದ ನೋಟುಗಳನ್ನು ಮುದ್ರಣ ಮಾಡುತ್ತೆ. ಕ್ಲಿಯರ್ ಆಯ್ತಾ? ಇವಾಗ
ಆರ್ ಬಿ ಐ ಹೆಂಗೆ ಬೇಕು ಹಾಗೆ ನೋಟುಗಳನ್ನು ಪ್ರಿಂಟ್ ಮಾಡುತ್ತಾ? ಎಷ್ಟು ಬೇಕಷ್ಟು ನೋಟುಗಳನ್ನು ಪ್ರಿಂಟ್ ಮಾಡುತ್ತಾ? ಇಲ್ಲ. ಆರ್ ಬಿ ಐ ಹ್ಯಾಸ್ ಸಮ್ ರೆಗ್ಯುಲೇಷನ್ಸ್. ಎಷ್ಟೇ ನೋಟುಗಳನ್ನು ಮುದ್ರಣ ಮಾಡಬೇಕು. ಹಾಗಾದರೆ ಯಾವುದರ ಆಧಾರದ ಮೇಲೆ ಮುದ್ರಣ ಮಾಡ್ತಾರೆ? ಹಾಂ, ಗವರ್ನಮೆಂಟ್. ಹಾಂ, ಗೋಲ್ಡಾ? ಹಾಂ, ಇಲ್ಲ ಹಂಗಿಲ್ಲ. ಮತ್ತೆ ಸರ್, ಇವಾಗ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನಾನು ಆರ್ ಬಿ ಐ ಗವರ್ನರ್, ಇವರು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇದ್ದಾರೆ. ನಾವಿಬ್ಬರು ಮಾತಾಡ್ಕೊತೀವಿ. ಸೊ ಪ್ರೈಮ್ ಮಿನಿಸ್ಟರ್ ಹೇಳ್ತಾರೆ ನನಗೆ, ಆರ್ ಬಿ ಐ ಬೇಕಾದಷ್ಟು ನೋಟುಗಳನ್ನು ಪ್ರಿಂಟ್ ಮಾಡು, ಜನರಿಗೆ ಕೊಟ್ಬಿಡೋಣ. ಯಾರಿಗೆ ಕೊಟ್ಬಿಡೋಣ? ಜನರಿಗೆ ಕೊಟ್ಬಿಡೋಣ. ಅವಾಗ ನನ್ನ ಹೆಸರು ಬರುತ್ತೆ, ಪ್ರಧಾನಮಂತ್ರಿ ಹೆಸರು ಬರುತ್ತೆ. ನೆಕ್ಸ್ಟ್ ನಾನೇ ಗೆಲ್ತೀನಿ. ಹಿಂಗಾಗ್ಬೋದಲ್ಲ? ಹೌದಾ? ಹಿಂಗಾಗಬಾರ್ದು. ಅಥವಾ ಹಿಂಗೆ ಆಗಲ್ಲ. ಯಾಕೆ? ಇವಾಗ ಪ್ರೈಮ್ ಮಿನಿಸ್ಟರ್ ಏನು ಮಾಡಿದರು? ಆರ್ ಬಿ ಐಗೆ ನೋಟುಗಳನ್ನು ಮುದ್ರಣ ಮಾಡಿ ಕೊಡ್ರಿ ಅಂತ ಹೇಳಿಬಿಟ್ರು. ಆರ್ ಬಿ ಐ ನೋಟುಗಳನ್ನು ಮುದ್ರಣ ಮಾಡಿ ಎಷ್ಟು ಬೇಕಷ್ಟು ನೋಟುಗಳನ್ನು ಮುದ್ರಣ ಮಾಡಿ ಕೊಟ್ಬಿಡ್ತು. ಹೌದ್ರಿ? ನಾನೊಬ್ಬ ರೈತ, ನಂದೇನು ಇಂಟೆನ್ಷನ್ನು? ಬೆಳಿಬೇಕು, ಅದರಿಂದ ಹಣವನ್ನು ತೊಗೋಬೇಕು. ಆದರೆ ಆಲ್ರೆಡಿ ಆರ್ ಬಿ ಐ ಮತ್ತು ಸರ್ಕಾರ ನನಗೆ ಬೇಕಾದ ಹಣವನ್ನು ಕೊಟ್ಬಿಟ್ಟಿದೆ. ಹಾಗಾಗಿ ನಾನೇನು ಮಾಡ್ತೀನಿ? ಬಿತ್ತೋದೇ ಇಲ್ಲ, ಬೆಳೆಯೋದೇ ಇಲ್ಲ. ಆವಾಗ ಹಣವನ್ನು ತಿನ್ನೋಕ್ಕಾಗತ್ತಾ? ಹಾಗಾಗಿ ಯಾವತ್ತಿಗೂ ಗವರ್ನಮೆಂಟ್ ಆಗಿರ್ಬೋದು, ಆರ್ ಬಿ ಐ ಆಗಿರ್ಬೋದು, ಹೆಂಗೆ ಬೇಕಂಗೆ ಹಣಗಳನ್ನು, ನೋಟುಗಳನ್ನು ಮುದ್ರಣ ಮಾಡಿಕೊಡಲ್ಲ. ಹಾಗಾದರೆ ಅವ್ರಿಗೊಂದು ರೆಗ್ಯುಲೇಷನ್ ಅಥವಾ ಲಿಮಿಟ್ ಇರುತ್ತೆ. ಆ ರೆಗ್ಯುಲೇಷನ್ ಅಥವಾ ಲಿಮಿಟ್ ಯಾವುದಂದ್ರೆ ಬೇಸ್ಡ್ ಆನ್ ಜಿ ಡಿ ಪಿ. ಜಿ ಡಿ ಪಿಯ ಆಧಾರದ ಮೇಲೆ ಆರ್ ಬಿ ಐ ಏನು ಮಾಡುತ್ತೆ? ನೋಟುಗಳನ್ನು ಮುದ್ರಣ ಮಾಡಿ ಕೊಡುತ್ತೆ. ಯಾವುದರ ಆಧಾರದ ಮೇಲೆ ನೋಟುಗಳನ್ನು ಮುದ್ರಣ ಮಾಡಿ ಕೊಡುತ್ತೆ? ಜಿ ಡಿ ಪಿಯ ಆಧಾರದ ಮೇಲೆ. ಹೌದ್ರಿ? ಎಕ್ಸಾಂಪಲ್ ತೊಗೊತೀನಿ. ಈಗ 2026 ಇದು. ಇದೇನು 2026. 2026ರಲ್ಲಿ ಜಿ ಡಿ ಪಿ 100 ರೂಪಾಯಿ ಇದೆ ಅಂತ ತಿಳ್ಕೊಡ್ರಿ. ಜಿ ಡಿ ಪಿ ಎಷ್ಟಿದೆ? 100 ರೂಪಾಯಿ ಇದೆ. 2027ಕ್ಕೆ ಜಿ ಡಿ ಪಿ 150 ರೂಪಾಯಿ ಆಯಿತು. ಜಿ ಡಿ ಪಿ ಎಷ್ಟು ರೂಪಾಯಿ ಆಯಿತು? 150 ರೂಪಾಯಿ ಆಯಿತು. 2026ರಲ್ಲಿ ಎಷ್ಟಿದೆ? 100 ರೂಪಾಯಿ ಇದೆ. 2026ರಲ್ಲಿ ಜಿ ಡಿ ಪಿ 100 ರೂಪಾಯಿ ಇತ್ತು ಅಂದರೆ, ನಾವು 2027ಕ್ಕೆ ಬಂದಿದ್ದೀವಿ ಅಂದರೆ ಆಲ್ರೆಡಿ ಅಲ್ಲಿ ಜನರ ಹತ್ರ ಮಾರ್ಕೆಟಲ್ಲಿ 100 ರೂಪಾಯಿ ಇದೆ ಅಂತ ಅರ್ಥ. 2026ರಲ್ಲಿ ಎಷ್ಟಿತ್ತು? ಜಿ ಡಿ ಪಿ 100 ರೂಪಾಯಿ ಇತ್ತು. ಇವಾಗ ನಾವು 2027ಕ್ಕೆ ಬಂದೀವಿ, ಜಿ ಡಿ ಪಿ ಎಷ್ಟಿದೆ? 150 ಆಗಿದೆ. ಹಾಗಾದರೆ ಆಲ್ರೆಡಿ ಮಾರ್ಕೆಟಲ್ಲಿ ಎಷ್ಟು ಹಣ ಇದೆ ಅಂತ ಅರ್ಥ? 100 ರೂಪಾಯಿ ಇದೆ ಅಂತ ಅರ್ಥ. ಬಟ್ಟು ಈ ವರ್ಷ ಬೇಕಾಗಿರೋದೆಷ್ಟು? 150. ಎಷ್ಟು ಕಡಿಮೆ ಬಿದ್ದಿದೆ? 50 ರೂಪಾಯಿ ಕಡಿಮೆ ಬಿದ್ದಿದೆ. ಆ 50 ರೂಪಾಯಿಗೆ ಸಮನಾದ ನೋಟುಗಳನ್ನು ಮುದ್ರಣ ಮಾಡಿ ಕೊಡುತ್ತೆ. 50 ರೂಪಾಯಿಗೆ ಸಮನಾದ ನೋಟುಗಳನ್ನು ಮುದ್ರಣ ಮಾಡಿ ಕೊಡುತ್ತೆ. ಆಯಿತಾ? ಸಿಂಪಲ್. ಬೇಸ್ಡ್ ಆನ್ ಎಸ್ಟಿಮೇಷನ್ ಆಫ್ ಜಿ ಡಿ ಪಿ. ಜಿ ಡಿ ಪಿಯ ಅಂದಾಜಿನ ಆಧಾರದ ಮೇಲೆ ಹೆಚ್ಚುವರಿ ನೋಟುಗಳನ್ನು ಮುದ್ರಿಸುತ್ತೆ. ಹಿಂಗೆ ಬೇಕಂಗೆ ನೋಟುಗಳನ್ನು ಮುದ್ರಿಸಲ್ಲ. ಆಯಿತಾ? ಎಸ್. ಇವಾಗ ನಾನು ಆಗಲೇ ಹೇಳಿದೆ, ನೋಟುಗಳನ್ನು ಹೆಂಗೆ ಬೇಕಂಗೆ ಮುದ್ರಣ ಮಾಡಿ ಕೊಟ್ಟುಬಿಟ್ರೆ ಜನರು ದುಡಿಯೋದು ಬಿಡ್ತಾರೆ ಅಂತ. ಏನು ಮಾಡ್ತಾರೆ? ದುಡಿಯೋದು ಬಿಡ್ತಾರೆ. ಅದು ಕಾಮನ್ ಥಿಂಗ್. ಅದು ಅರ್ಥಶಾಸ್ತ್ರದಲ್ಲಿ ಹೇಳಬೇಕಾದ್ರೆ ಇವಾಗ 2027ರಲ್ಲಿ ಜಿ ಡಿ ಪಿ ಎಷ್ಟಿದೆ? ಜಿ ಡಿ ಪಿ 150 ಇದೆ. ಹೌದಾ? ಹಿಂದಿನ ಸರಿ ಎಷ್ಟಿತ್ತು? 100 ಇತ್ತು. 50 ರೂಪಾಯಿ ಹೆಚ್ಚಿಗೆ ಪ್ರಿಂಟ್ ಮಾಡಿಕೊಡ್ಬೇಕು. ಆರ್ ಬಿ ಐ ಏನು ಮಾಡಿತ್ತು ಅಂದರೆ 100 ರೂಪಾಯಿ ಪ್ರಿಂಟ್ ಮಾಡಿ ಕೊಟ್ಟುಬಿಡ್ತು. ಆರ್ ಬಿ ಐ ಏನು ಮಾಡಿತ್ತು? 100 ರೂಪಾಯಿ ಪ್ರಿಂಟ್ ಮಾಡಿಕೊಡ್ತು. ಆದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಇರೋದು ಎಷ್ಟು ರೂಪಾಯಿದ್ದು? ಜಿ ಡಿ ಪಿ ಇಸ್ ನಥಿಂಗ್ ಬಟ್ ಏನು? ಪ್ರೈಸಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್. ಜಿ ಡಿ ಪಿ ಅಂದ್ರೆ ಏನು ರೀ? ಗೂಡ್ಸ್ ಆ್ಯಂಡ್ ಸರ್ವಿಸದ್ದು ಪ್ರೈಸಸ್ಸು. ಹಾಗಾದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೈಸ್ ಎಷ್ಟಿದೆ? 150 ಇದೆ. ಆದರೆ ಆರ್ ಬಿ ಐ ಏನು ಮಾಡಿಬಿಟ್ಟಿದೆ? 200 ರೂಪಾಯಿ ಕೊಟ್ಬಿಟ್ಟಿದೆ. 50 ಎಕ್ಸ್ಟ್ರಾ ಪ್ರಿಂಟ್ ಮಾಡಿಕೊಟ್ಟಿದೆ. ಅರ್ಥ ಆಗ್ತಿದೆಯಲ್ರಿ? ಎಷ್ಟು ಪ್ರಿಂಟ್ ಮಾಡಿಕೊಟ್ಟಿದೆ ಎಕ್ಸ್ಟ್ರಾ? 50 ರೂಪಾಯಿ. ಅವಾಗ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಬೆಲೆ ಏನಾಗುತ್ತೆ? ಜಾಸ್ತಿ ಆಗಿಬಿಡುತ್ತೆ. ತಗೋ, ನನ್ನ ಹತ್ರ ದುಡ್ಡಿದೆ, 10 ರೂಪಾಯಿ, 20 ರೂಪಾಯಿ ತಗೋ, ಕೊಡು. ಹಾಗೆ ಅರ್ಥಶಾಸ್ತ್ರದಲ್ಲಿ ಹೇಳಬೇಕಂದ್ರೆ ಆರ್ ಬಿ ಐ ಹೆಚ್ಚುವರಿ ನೋಟುಗಳನ್ನು ಮುದ್ರಣ ಮಾಡಿಕೊಟ್ರೆ ಅದರಿಂದ ಏನಾಗುತ್ತೆ ಅಂದರೆ ಇನ್ಫ್ಲೇಷನ್ ಆಗುತ್ತೆ. ಇನ್ಫ್ಲೇಷನ್, ಹಣದುಬ್ಬರ ಆಗುತ್ತೆ. ಹಣದುಬ್ಬರ ಅಂದರೆ ಸರಕು ಮತ್ತು ಸೇವೆಗಳ ಬೆಲೆ ಹೆಚ್ಚಾಗೋದು. ಹಣದುಬ್ಬರ ಅಂದ್ರೇನು?
ಸರಕು ಮತ್ತು ಸೇವೆಗಳ ಬೆಲೆ ಹೆಚ್ಚಾಗೋದು. ಮುಂದೆ ಹೇಳ್ತೀನಿ ನಾನು. ಎಸ್, ಕ್ಲಿಯರ್ ಆಯ್ತಾ? ಹಿಂಗೆ ಬೇಸ್ಡ್ ಆನ್ GDP ಎಸ್ಟಿಮೇಷನ್ RBI ಗಾನ ಪ್ರಿಂಟ್ ಎಕ್ಸೆಸ್ ನೋಟ್ಸ್. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತಾ? ಎಸ್, ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಇವಾಗ ಪ್ರಿಂಟ್ ಮಾಡಿ ಯಾರಿಗೆ ಕೊಡುತ್ತೆ? ಪ್ರಿಂಟ್ ಮಾಡಿ ಯಾರಿಗೆ ಕೊಡುತ್ತೆ? ನಾನು ಗವರ್ನಮೆಂಟ್ ಅಂತ ತಿಳ್ಕೊಳ್ರಿ, ನನಗೆ ಬೇಕಾಗಿದೆ, ಪ್ರಿಂಟ್ ಮಾಡಿ ನನಗೆ ಕೊಡುತ್ತೆ. ಇವರು ಒಂದು SBI ಬ್ಯಾಂಕ್ ಅಂತ ತಿಳ್ಕೊಳ್ರಿ, ಇವ್ರಿಗೂ ಬೇಕಂತ ತಿಳ್ಕೊಳ್ರಿ, ಪ್ರಿಂಟ್ ಮಾಡಿ ಇವ್ರಿಗೂ ಕೊಡುತ್ತೆ. ಹೌದ್ರಿ? ನೀವು ಕೆನರಾ ಬ್ಯಾಂಕ್ ಅಂತ ತಿಳ್ಕೊಳ್ರಿ, ಪ್ರಿಂಟ್ ಮಾಡಿ ನಿಮಗೂ ಕೊಡುತ್ತೆ. ಸುಮ್ಮನೆ ಕೊಡಲ್ಲ, ಸುಮ್ಮನೆ ಕೊಡಲ್ಲ. ಇದಕ್ಕೊಂದು ಕಾನ್ಸೆಪ್ಟ್ ಇದೆ. ಈಗ ಯಾರೋ ಗೋಲ್ಡ್ ಅಂದ್ರೆ ನೋಡ್ರಿ, ಹಾಂ, ಇದಕ್ಕೊಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಏನಂದರೆ ಮಿನಿಮಮ್ ರಿಸರ್ವ್ ಸಿಸ್ಟಮ್, ಕನಿಷ್ಠ ಮೀಸಲು ಪದ್ಧತಿ. ಕನ್ನಡದಲ್ಲಿ ಏನಂತೀವಿ? ಕನಿಷ್ಠ ಮೀಸಲು ಪದ್ಧತಿ. ಮಿನಿಮಮ್ ರಿಸರ್ವ್ ಸಿಸ್ಟಮ್, ಕನಿಷ್ಠ ಮೀಸಲು ಪದ್ಧತಿ. ಹೌದ್ರಿ? ಈ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಜಾರಿ ಆದದ್ದು 1957 ಕನಿಷ್ಠ ಮೀಸಲು ಪದ್ಧತಿ, ಮಿನಿಮಮ್ ರಿಸರ್ವ್ ಸಿಸ್ಟಮ್. ಹೌದ್ರಿ? ಹೌದಾ? ಏನು ಸರಿ ಹಿಂಗಂದ್ರೆ? ಇವಾಗ ನಾನು ಗವರ್ನಮೆಂಟ್ ಅಂತ ಹೇಳಿದೆ, ಗವರ್ನಮೆಂಟ್ ಏನು ಮಾಡಿತ್ತು? RBI ಬಳಿ ಹೋಯಿತು. ಹೀಗೆ ನನಗೆ ಹಣ ಬೇಕಾಗಿದೆ. ಏನು ಬೇಕಾಗಿದೆ? ಹಣ ಬೇಕಾಗಿದೆ. ಅವಾಗ ನಾನು ಏನು ಮಾಡ್ಬೇಕಂದ್ರೆ 200 crore ಯಾರಿಗೆ ಕೊಡಬೇಕು? RBIಗೆ ಕೊಡಬೇಕು. RBIನಲ್ಲಿ ರಿಸರ್ವ್ ಮಾಡಿಡಬೇಕು. RBI ಏನು ಮಾಡಿಡಬೇಕು? ರಿಸರ್ವ್ ಮಾಡಿಡಬೇಕು. ಅದನ್ನೇ ಮಿನಿಮಮ್ ರಿಸರ್ವ್ ಸಿಸ್ಟಮ್, ಕನಿಷ್ಠ ಮೀಸಲು ಪದ್ಧತಿ ಅಂತೀವಿ. ಏನಂತೀವಿ? ಕನಿಷ್ಠ ಮೀಸಲು ಪದ್ಧತಿ ಅಂತೀವಿ. ಇವು ನಾನು 200 ಕೋಟಿಯನ್ನು RBIನಲ್ಲಿ ಮೀಸಲಿಡ್ತಾ ಇದ್ದೀನಲ್ಲ, ಅದು ನೋಟ್ ಫಾರ್ಮಲ್ಲಿ ಇರಬೇಕಾ? ನೋಟುಗಳ ರೂಪದಲ್ಲಿ ಇರಬೇಕಾ? ಇಲ್ಲ. ನಮಗೆ ಬೇಕಾಗಿರೋದೇ ನೋಟು. ಆ ನೋಟುಗಳನ್ನು ಅವರು ಪ್ರಿಂಟ್ ಮಾಡಬೇಕು, ಮತ್ತು ನಾವೆಲ್ಲಿಂದ ತೊಗೊಂಡು ನೋಟನ್ನು ಇಡಬೇಕು. ಹಾಗಾಗಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದಂದರೆ 200 crore ಇದೆಯಲ್ಲ, ಅದರಲ್ಲಿ 115 crore ಗೋಲ್ಡ್ ಫಾರ್ಮಲ್ಲಿ ಇರಬೇಕು. 115 ಕೋಟಿ ರೂಪಾಯಿಗೆ ಸಮನಾದ ಗೋಲ್ಡ್ ಇರಬೇಕು. ರಿಮೈನಿಂಗ್ ಎಷ್ಟು? 85 ಕೋಟಿ. ರಿಮೈನಿಂಗ್ ಎಷ್ಟು? 85 ಕೋಟಿ. ಈ 85 ಕೋಟಿ ಯಾವ ರೂಪದಲ್ಲಿರಬೇಕು? ವಿದೇಶಿ ವಿನಿಮಯ, ಫಾರಿನ್ ಎಕ್ಸ್ಚೇಂಜ್ ಫಾರ್ಮಲ್ಲಿ ಸ್ವಲ್ಪ ಇರಬೇಕು. ಉಳಿದಿದ್ದು ಗವರ್ನಮೆಂಟ್ ಸೆಕ್ಯೂರಿಟಿ, ಸರ್ಕಾರಿ ಭದ್ರತೆಯ ರೂಪದಲ್ಲಿ ಇರಬೇಕು. ಇವಾಗ ಗೌರ್ಮೆಂಟಿಂದು ಏನೋ ಒಂದು ಆಸ್ತಿ ಪತ್ರ ಇದೆ, ಹೌದ್ರಿ? ಅದರದ್ದು ಹಣ ಇರಬೇಕು. ಅದೇ ರೀತಿಯಾಗಿ ಫಾರಿನ್ ರಿಸರ್ವ್ ಡಾಲರ್ಸ್ ಇದೆ, ಅದನ್ನು ಸ್ವಲ್ಪ ಇಡಬೇಕು. ಆದರೆ ಒಟ್ಟು 85 ಕೋಟಿಲಿ ಸ್ವಲ್ಪ ಫಾರಿನ್ ಎಕ್ಸ್ಚೇಂಜ್ ಇರಬೇಕು, ಸ್ವಲ್ಪ ಏನಿರಬೇಕು? ಗೌರ್ಮೆಂಟ್ ಸೆಕ್ಯೂರಿಟಿ ಇರಬೇಕು. ಯಾವ್ದು ಎಷ್ಟು ಇಡ್ತೀರಿ ನಿಮಗೆ ಬಿಟ್ಟಿದ್ದು. ಅಷ್ಟು ಫಾರಿನ್ ಎಕ್ಸ್ಚೇಂಜೇ ಇಡ್ರಿ, ಡಾಲರ್ಸೇ ಕೊಡ್ರಿ, ನೋ ಪ್ರಾಬ್ಲಮ್. ಅಷ್ಟು ಗೌರ್ಮೆಂಟ್ ಆಸ್ತಿನೇ ಕೊಡ್ರಿ, ನೋ ಪ್ರಾಬ್ಲಮ್. ಒಟ್ಟು 85 ಕೋಟಿ ಹಿಂಗಿರಬೇಕು. 115 ಕೋಟಿ ಏನಿರಬೇಕು? ಗೋಲ್ಡ್ ಇರಬೇಕು. ಅರ್ಥ ಆಯ್ತಾ? ಸೊ ಹೀಗೆ ನಾವು ಏನನ್ನು ಅನುಸರಿಸ್ತೀವಿ ಅಂದರೆ ಕನಿಷ್ಠ ಮೀಸಲು ಪದ್ಧತಿಯನ್ನು ಅನುಸರಿಸ್ತೀವಿ. ಹಾಗಾದರೆ ನಾನು ಗವರ್ನಮೆಂಟು ನಾನೇನು ಮಾಡಿದೆ? RBIಗೆ ಕೇಳಿದೆ, ನನಗೆ ನೋಟ್ಸ್ ಬೇಕಾಗಿದೆ, ಪ್ರಿಂಟ್ ಮಾಡಿಕೊಡ್ರಿ ಅಂತ. ಅವಾಗ ನಾನೇನು ಮಾಡಬೇಕು? ಹಿಂಗೆ 200 ಕೋಟಿ ಇಡಬೇಕು. ಅವಾಗ RBI ಏನು ಮಾಡುತ್ತೆ? 200 ಕೋಟಿಗೆ ಸಮನಾದ ನೋಟ್ಗಳನ್ನು ಮುದ್ರಣ ಮಾಡಿಕೊಡುತ್ತೆ. ಕ್ಲಿಯರ್ ಆಯಿತಾ? ಇಲ್ಲಾನು 100 ಇದ್ದದ್ದು 150 ಆಯಿತು. ಜಸ್ಟ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಏನು ತೊಗೊಂಡಿದ್ದೀನಿ? ಎಕ್ಸಾಂಪಲ್ ಅಂತ ತೊಗೊಂಡಿದ್ದೀನಿ. ಆ್ಯಕ್ಚುಲಿ 50 ರೂಪಾಯಿ ಜಾಸ್ತಿ ಆಗಲ್ಲ GDP ಎಲ್ಲ. ಸೊ GDP ಎಷ್ಟೈತೆ ಗೊತ್ತಾ? 350 ಲಕ್ಷ ಕೋಟಿ ಇದೆ. ಎಷ್ಟಿದೆ? 350 ಲಕ್ಷ ಕೋಟಿ ಇದೆ. ಅದು ನೆಕ್ಸ್ಟ್ ಇಯರ್ಗೆ 360 ಲಕ್ಷ ಕೋಟಿ ಆಗಬಹುದು. ಎಷ್ಟು ಜಾಸ್ತಿ ಆಯ್ತು ಅಂತ ಅರ್ಥ? 10 ಲಕ್ಷ ಕೋಟಿ ಜಾಸ್ತಿ ಆಯಿತು ಅಂತ ಅರ್ಥ. ಆವಾಗ RBI ಏನು ಮಾಡಬೇಕು? 10 ಲಕ್ಷ ಕೋಟಿಗೆ ಸಮಾನಾದ ನೋಟುಗಳನ್ನು ಮುದ್ರಣ ಮಾಡಿಕೊಡ್ಬೇಕು. ಆ 10 ಲಕ್ಷ ಕೋಟಿಯನ್ನು ಯಾರಿಗಾದರೂ ಮುದ್ರಣ ಮಾಡಿಕೊಡ್ಬೋದು, ಯಾರಿಗಾದರೂ ಮುದ್ರಣ ಮಾಡಿಕೊಡ್ಬೋದು. ಅವರು ಮುದ್ರಣ ಮಾಡಿಸ್ಕೊಂಡು ತೊಗೊತಾರಲ್ಲ, ಅವ್ರು ಸುಮ್ಮನೆ ತೊಗೊಳಂಗಿಲ್ಲ. ಅವ್ರು ಏನು ಮಾಡಬೇಕು? ಹಿಂಗೆ 200 ಕೋಟಿ ರಿಸರ್ವ್ ಇಡಬೇಕು. ಇವಾಗ ಗೌರ್ಮೆಂಟ್ಗೂ ಬೇಕಾ? ಗೌರ್ಮೆಂಟ್ಗೂ ಮುದ್ರಣ ಮಾಡಿಕೊಡುತ್ತೆ, ಗೌರ್ಮೆಂಟು ಹಿಂಗೆ ಇಡಬೇಕು. ಬ್ಯಾಂಕಿಗೆ ಬೇಕಾ? ಬ್ಯಾಂಕಿಗೂ ಮುದ್ರಣ ಮಾಡಿಕೊಡುತ್ತೆ, ಬ್ಯಾಂಕು ಕೂಡ 200 ಕೋಟಿ ರಿಸರ್ವ್ ಇಡಬೇಕು. ಹಿಂಗೆ ಏನಾಗುತ್ತೆ ಅಂದರೆ ಹಣ ಸೈಕಲ್ ಆಗ್ತಾ ಇರುತ್ತೆ. ಏನಾಗ್ತಿರುತ್ತೆ? ಹಣ ಸೈಕಲ್ ಆಗ್ತಾ ಇರುತ್ತೆ. ಸೊ ಇದನ್ನೇ ನಾವು ಕನಿಷ್ಠ ಮೀಸಲು ಪದ್ಧತಿ ಅಂತ ಕರಿತೀವಿ. ಕ್ಲಿಯರ್ ಆಗೈತಾ? ಯಾರಿಗೆ ಕ್ಲಿಯರ್ ಆಗಿಲ್ಲ? ಕ್ಲಿಯರ್ ಆಗೈತೆ ರೀ? ಪಕ್ಕ ಹಾಣಿ ಇನ್ನೊಂದು ಸರಿ ಹೇಳ್ದ? ಹಾಂ. ಇವಾಗ ನೋಟುಗಳನ್ನು ಮುದ್ರಿಸುವ ಕೆಲಸ ಯಾರ್ದು? RBIದು.
ಆರ್ ಬಿ ಐಗೆ ನೋಟುಗಳನ್ನು ಮುದ್ರಿಸುವ ಅಧಿಕಾರ ಇದೆ ಅಂತ ಆರ್ ಬಿ ಐ ಹೆಂಗೆ ಬೇಕಂಗೆ ನೋಟುಗಳನ್ನು ಮುದ್ರಿಸಂಗಿಲ್ಲ. ಆರ್ ಬಿ ಐ ನೋಟುಗಳನ್ನು ಮುದ್ರಿಸಬೇಕಾಗಿರೋದು ಯಾವುದರ ಆಧಾರದ ಮೇಲೆ? ಜಿ ಡಿ ಪಿಯ ಎಸ್ಟಿಮೇಷನ್ ಆಧಾರದ ಮೇಲೆ. ಹೌದ್ರಿ, ಹಿಂದಿನ ವರ್ಷ ಜಿ ಡಿ ಪಿ ಎಷ್ಟಿತ್ತು? 100 ರೂಪಾಯಿ ಇತ್ತು. ಈ ವರ್ಷ ಜಿ ಡಿ ಪಿ 150 ರೂಪಾಯಿ ಆಗಿಬಿಡ್ತು. ಜಿ ಡಿ ಪಿ ಎಷ್ಟು ಜಾಸ್ತಿ ಆಗಿದೆ? 50 ರೂಪಾಯಿ ಜಾಸ್ತಿ ಆಗಿದೆ. ಜಿ ಡಿ ಪಿ ಎಷ್ಟು ಜಾಸ್ತಿ ಆಗಿದೆ? 50 ರೂಪಾಯಿ ಜಾಸ್ತಿ ಆಗಿದೆ. ಅಂದರೆ ಆಲ್ರೆಡಿ ಮಾರ್ಕೆಟಲ್ಲಿ 100 ರೂಪಾಯಿ ನೋಟ್ಸ್ ಇದೆ. ಅಂದರೆ 100 ರೂಪಾಯಿ ನೋಟ್ಸ್ ಅಂದರೆ ಎಲ್ಲ ನೋಟ್ಸ್ ಸೇರಿದ್ರೆ 100 ರೂಪಾಯಿ ಅನ್ಕೋರಿ, ಅಷ್ಟು ಹಣ ಇದೆ. ಬಟ್ಟು ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸನ್ನು ಕೊಂಡ್ಕೊಳ್ಳೋಕ್ಕೆ ನಮಗೆ ಟೋಟಲ್ ಬೇಕಾಗಿದ್ದಷ್ಟು 150. ಅಂದರೆ ಎಷ್ಟು ಕಡಿಮೆ ಬಿದ್ದಿದೆ? 50 ರೂಪಾಯಿ ಕಡಿಮೆ ಬಿದ್ದಿದೆ. ಆ 50 ರೂಪಾಯಿ ಹೆಚ್ಚುವರಿ ನೋಟುಗಳನ್ನು ಆರ್ ಬಿ ಐ ಮುದ್ರಣ ಮಾಡಿಕೊಡ್ಬೇಕು. ಜಸ್ಟ್ ಇದು ಎಕ್ಸಾಂಪಲ್ ನಾನು ಹೇಳ್ತಿರೋದು. ಇವಾಗ ಆ್ಯಕ್ಚುಲಿ ನಮ್ಮದು 350 ಲಕ್ಷ ಕೋಟಿ ಇದೆ, ಏನು? ಜಿ ಡಿ ಪಿ. ಮುಂದಿನ ವರ್ಷ 360 ಲಕ್ಷ ಕೋಟಿ ಆಯ್ತು ಅಂತ ತಿಳ್ಕೊಂಡ್ರಿ. ಎಷ್ಟು ಜಾಸ್ತಿ ಆಯಿತು? 10 ಲಕ್ಷ ಕೋಟಿ ಜಾಸ್ತಿ ಆಯಿತು. ಆವಾಗ 10 ಲಕ್ಷ ಕೋಟಿಗೆ ಸಮನಾದ ನೋಟುಗಳನ್ನು ಮುದ್ರಣ ಮಾಡಿಕೊಡ್ಬೇಕು. ಯಾರು? ಆರ್ ಬಿ ಐ. ಯಾರು? ಆರ್ ಬಿ ಐ. ಹಾಗಾದರೆ ಆರ್ ಬಿ ಐ ಯಾರಿಗೆ ಕೊಡುತ್ತೆ? ಪ್ರಶ್ನೆ ಬಂದುಬಿಡುತ್ತೆ. ಆರ್ ಬಿ ಐ ಯಾರಿಗೆ ಬೇಕು ಅವ್ರಿಗೆ ಕೊಡೋಂಗಿಲ್ಲ. ಯಾರಿಗೆ ಹಣ ಬೇಕಾಗಿರುತ್ತಲ್ಲ ಅವ್ರಿಗೆ ಕೊಡಬೇಕು. ಯಾರಿಗೆ ಹಣ ಬೇಕಾಗಿರುತ್ತಲ್ಲ ಅವ್ರಿಗೆ ಕೊಡಬೇಕು. ಇವಾಗ ನಾನು ಎಸ್ ಬಿ ಐ ಬ್ಯಾಂಕು, ನಾನು ಹೋಗಿ ಆರ್ ಬಿ ಐಗೆ ಹಣ ಕೇಳ್ತೀನಿ. ಸುಮ್ಮನೆ ಎಸ್ ಬಿ ಐಗೆ ಹಣವನ್ನು ಕೊಡಲ್ಲ ಅವರು. ನಿನಗೆ ಎಷ್ಟು ಹಣ ಬೇಕು? 1,000 ಕೋಟಿ ಬೇಕಾ? ನೋ ಪ್ರಾಬ್ಲಮ್. 200 ಕೋಟಿ ಬೇಕಾ? ನೋ ಪ್ರಾಬ್ಲಮ್. ನಿನಗೆ 200 ಕೋಟಿ ಹಣ ಬೇಕಂದರೆ ನೀನು 200 ಕೋಟಿಗೆ ಸಮನಾದ ಆಸ್ತಿಯನ್ನು ನನ್ನ ಬಳಿ ಇಡು. 200 ಕೋಟಿಗೆ ಸಮನಾದ ಆಸ್ತಿಯನ್ನು ನನ್ನ ಬಳಿ ಇಡು. ಅದು ಹಣದ ರೂಪದಲ್ಲಿ ಇರಬಾರ್ದು. ಯಾಕಂದರೆ ನಾನೇ ನಿನಗೆ ಹಣ ಕೊಡ್ತಾ ಇದ್ದೀನಿ. ನಾನೇ ನಿನಗೇನು ಮಾಡ್ತಾ ಇದ್ದೀನಿ? ಹಣ ಕೊಡ್ತಾ ಇದ್ದೀನಿ. ಹಾಗಾಗಿ 115 ಕೋಟಿ ರೂಪಾಯಿಗೆ ಸಮನಾದ ಗೋಲ್ಡ್ ಇರಬೇಕು, 85 ಕೋಟಿಗೆ ಸಮನಾದ ಡಾಲರ್ಸ್ ಮತ್ತು ಆಸ್ತಿ ಪತ್ರ ಇರಬೇಕು. ಗೌರ್ಮೆಂಟ್ ಬಾಂಡ್ಸ್ ಅಂದರೆ ಆಸ್ತಿ ಪತ್ರ. ಕ್ಲಿಯರ್ ಆಗೈತಾ? ಸೊ ಹೀಗೆ ಯಾರಿಗಾದರೂ ಬೇಕಾದರೂ ಏನು ಮಾಡಿಕೊಡುತ್ತೆ? ಹಣವನ್ನು ಮುದ್ರಣ ಮಾಡಿಕೊಡುತ್ತೆ. ಬಟ್ಟು ಬೇಕಾದವ್ರು ಏನು ಮಾಡಬೇಕು? ಇಷ್ಟು ರಿಸರ್ವನ್ನ ಇಡಬೇಕು. ಇಷ್ಟು ಹಣವನ್ನು ಆರ್ ಬಿ ಐನ ಬಳಿ ಇರಬೇಕು. ಅದನ್ನೇ ಮಿನಿಮಮ್ ರಿಸರ್ವ್ ಸಿಸ್ಟಮ್ ಅಂತ ಕರಿತೀವಿ, ಕನಿಷ್ಠ ಮೀಸಲು ಪದ್ಧತಿ ಅಂತ ಕರಿತೀವಿ. ಯಾವಾಗಿಂದ ಜಾರಿ ಆಯಿತು? 1957ರಿಂದ ಜಾರಿ ಆಯಿತು. ಕ್ಲಿಯರ್ ಆಗೈತಾ? ಇನ್ನೂ ಆಗಿಲ್ಲ? ಯಪ್ಪ, ಆಗೈತಾ? ಸಾರ್ಥಕ ನೋಡ್ರಿ, ಸಮಾಧಾನ ಆಯ್ತಾ? ಕ್ಲಿಯರ್ ಆಯ್ತು ರೀ ಎವ್ರಿಬಡಿ? ಕ್ಲಿಯರ್ ಆಗಿಲ್ಲ ಅಂದರೆ ಕೇಳ್ರಿ. ಸೊ ಹೀಗೆ ನಮ್ಮದು ಮಿನಿಮಮ್ ರಿಸರ್ವ್ ಸಿಸ್ಟಮ್ ಇತ್ತು. ಸರ್ ಇದನ್ನು ಪರಿಚಯಿಸಿದ ಯಾವಾಗ? 1957. ಅದಕ್ಕಿಂತ ಮುಂಚೆ ಏನಿತ್ತು? ಎಸ್, ಬೇಕಂದರೆ ಬರ್ಕೊಂಡಿರಿ. ಇದಕ್ಕಿಂತ ಮುಂಚೆ ಏನಿತ್ತು ಗೊತ್ತಾ? ಪ್ರಪೋರ್ಷನಲ್ ರಿಸರ್ವ್ ಸಿಸ್ಟಮ್ ಇತ್ತು. ಪ್ರಮಾಣಾನುಗುಣ ಮೀಸಲು ಪದ್ಧತಿ. ಪ್ರಪೋರ್ಷನಲ್ ರಿಸರ್ವ್ ಸಿಸ್ಟಮ್, ಪ್ರಮಾಣಾನುಗುಣ. ಪ್ರಮಾಣಾನುಗುಣ. ಸೊ ಹೀಗೆ ಏನು ಮಾಡ್ತಾರೆ? ನೋಟುಗಳನ್ನು ಮುದ್ರಿಸ್ಕೊಡ್ತಿದ್ರು ಮೊದಲು ಪ್ರಪೋರ್ಷನಲ್ ರಿಸರ್ವ್ ಸಿಸ್ಟಮ್ನ ಆಧಾರದ ಮೇಲೆ. ಬಟ್ ಫ್ರಮ್ 1957 ಮಿನಿಮಮ್ ರಿಸರ್ವ್ ಸಿಸ್ಟಮ್ ಕೇಮ್ ಇನ್ ಟು ಫೋರ್ಸ್. ಕ್ಲಿಯರ್ ಆಯ್ತು ರೀ ಬ್ರದರು? ಕ್ಲಿಯರ್ ಆಯ್ತಾ? ಎಸ್. ಹೀಗೆ ನಾವು ನೋಟುಗಳನ್ನು ಈ ರೀತಿಯಾಗಿ ಮುದ್ರಣ ಮಾಡ್ತಾರೆ ಎಂಬ ವಿಚಾರಗಳನ್ನು ನೋಡ್ತಾ ಬಂದ್ವಿ. ನಿಮಗೆ ಯೂಸ್ವಲಿ ಗೊತ್ತಿರುತ್ತೆ, ನೋಟಿನ ಮೇಲೆ ಎಷ್ಟು ಲ್ಯಾಂಗ್ವೇಜ್ ಇರುತ್ತೆ ಅಂದರೆ 17 ಲ್ಯಾಂಗ್ವೇಜ್ ಇರುತ್ತೆ. ನೋಟಿನ ಮೇಲೆ ಎಷ್ಟು ಭಾಷೆಗಳನ್ನು ಬರೆದಿರ್ತಾರೆ ರೀ? 17 ಭಾಷೆಗಳನ್ನು ಬರೆದಿರ್ತಾರೆ. ಸೊ ಹೀಗೆ ನೋಟುಗಳನ್ನು ಮುದ್ರಣ ಮಾಡ್ತಾರೆ. ಹಾಗಾದರೆ ನೋಟುಗಳನ್ನು ಮುದ್ರಣ ಮಾಡುವ ಸ್ಥಳಗಳು ಇದ್ದಾವೆ. ನೋಟು ಮುದ್ರಣಾಲಯಗಳು. ನೋಟುಗಳನ್ನು ಮುದ್ರಣ ಮಾಡುವ ಸ್ಥಳಗಳು, ನೋಟು ಮುದ್ರಣಾಲಯಗಳು. ಪ್ರಿಂಟಿಂಗ್ ಪ್ರೆಸಸ್ ಆಫ್ ನೋಟ್ಸ್, ನೋಟು ಮುದ್ರಣಾಲಯಗಳು. ಹೌದ್ರಿ, ನೋಟು ಮುದ್ರಣಾಲಯಗಳು ಎಷ್ಟಿದಾವ್ರಿ ಭಾರತದಲ್ಲಿ? ನೋಟು ಮುದ್ರಣಾಲಯಗಳು ಭಾರತದಲ್ಲಿ ಎಷ್ಟಿದಾವೆ ಅಂದ್ರೆ 4 ಇದಾವೆ ನೋಡ್ರಿ. ಎಷ್ಟಿದಾವೆ ಸರ್? 4 ಇದಾವೆ. ಹೌದ್ರಿ, ಇಲ್ಲಿ ಜಸ್ಟ್ ಮ್ಯಾಪನ್ನು ಇಮೇಜ್ ಮಾಡ್ಕೊರಿ. ಮ್ಯಾಪನ್ನು ಇಮೇಜ್ ಮಾಡ್ಕೊರಿ. ಫಸ್ಟ್ ನಾನು ಎಲ್ಲಿಂದ ಬರ್ತೀನಿ ಅಂದರೆ ಮಹಾರಾಷ್ಟ್ರದಿಂದ ಬರ್ತೀನಿ. ಫಸ್ಟ್ ಎಲ್ಲಿಂದ ಬರ್ತೀನಿ? ಮಹಾರಾಷ್ಟ್ರದಿಂದ ಬರ್ತೀನಿ. ಮಹಾರಾಷ್ಟ್ರದಲ್ಲಿ ಏನಿದೆ ಅಂದರೆ ನಾಸಿಕ್ ಇದೆ. ಮತ್ತು ಮಾನ್ಸಿಕ್ ಅಂತ ಬರ್ಕೊಂಡ್ರಿ, ನಾಸಿಕ್ ಅಂತ ಬರ್ಕೊರಿ. ಹೌದ್ರಿ, ಮಹಾರಾಷ್ಟ್ರದ ಪಕ್ಕದಲ್ಲಿ ಯಾವ ರಾಜ್ಯ ಇದೆ? ಯಾವ ರಾಜ್ಯ ಇದೆ? ಅಲ್ರಿ, ಮಹಾರಾಷ್ಟ್ರದ ಪಕ್ಕ ಮಧ್ಯಪ್ರದೇಶ ಇದೆ. ಯಾವುದಿದೆ?
ಮಧ್ಯಪ್ರದೇಶದಲ್ಲಿ ಒಂದಿದೆ ಯಾವುದು? ದೇವಾಸ್. ಮುಂಬೈ ಅಂತ ನೋಡು, ಮಧ್ಯಪ್ರದೇಶದಲ್ಲಿ ದೇವಾಸ್ ಅಂತ ಇದೆ. ಮಧ್ಯಪ್ರದೇಶದ ಪಕ್ಕ ಯಾವ ರಾಜ್ಯ ಇದೆ? ಪಶ್ಚಿಮ ಬಂಗಾಳ ಇದೆ. ಪಶ್ಚಿಮ ಬಂಗಾಳದಲ್ಲಿ ಯಾವುದಿದೆ ಅಂದರೆ ಸಾಲ್ಬೋನಿ ಅಂತ ಇದೆ. ಪಶ್ಚಿಮ ಬಂಗಾಳದಲ್ಲಿ ಯಾವುದಿದೆ? ಸಾಲ್ಬೋನಿ ಅಂತ ಇದೆ. ಸೀದಾ ಕರ್ನಾಟಕಕ್ಕೆ ಬಂದ್ಬಿಟ್ರಿ ಮೈಸೂರಾಗ ಒಂದೈತಿ. ಎಲ್ಲಿದೆ? ಮೈಸೂರಲ್ಲಿ ಒಂದಿದೆ. ಕ್ಲಿಯರ್ ಆಯ್ತಾ? ಹೀಗೆ 4 ಸ್ಥಳಗಳಲ್ಲಿ ಏನನ್ನ ಮಾಡ್ತಾರೆ? ನೋಟುಗಳನ್ನು ಮುದ್ರಣ ಮಾಡ್ತಾರೆ. ಹೌದಾ ಸರ್? ನಾಸಿಕ್ಕಲ್ಲಿ ನೋಟು ಮುದ್ರಣಾಲಯ ಸ್ಥಾಪನೆ ಆಗಿದ್ದು 1928ರಲ್ಲಿ. ಎಷ್ಟರಲ್ಲಿ? 1928ರಲ್ಲಿ. ದೇವಾಸಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು 1974ರಲ್ಲಿ. 1974ರಲ್ಲಿ. ಸಾಲ್ಭೋನಿ ಮತ್ತು ಮೈಸೂರಲ್ಲಿ 1995. ಸಾಲ್ಭೋನಿ ಮತ್ತು ಮೈಸೂರಲ್ಲಿ ಸ್ಥಾಪನೆ ಆಗಿದ್ದು ಯಾವಾಗ? 1995. ಹೌದ್ರಿ? ಸೊ ಹೀಗೆ ನಾವೇನು ಮಾಡ್ತಾ ಬಂದ್ವಿ? 4 ಸ್ಥಳಗಳಲ್ಲಿ ಸ್ಥಾಪನೆ ಆಯ್ತು ಅನ್ನೋದನ್ನು ನೋಡ್ಕೊಂತ ಬಂದ್ವಿ. ಈ ನಾಸಿಕ್ಕಲ್ಲಿ ಎಂಥ ನೋಟುಗಳನ್ನು ಮುದ್ರಣ ಮಾಡ್ತಾರೆ ಗೊತ್ತಾ? ಕರೆನ್ಸಿ ನೋಟನ್ನು ಮುದ್ರಣ ಮಾಡ್ತಾರೆ. ನಾಸಿಕಲ್ಲಿ ಎಂಥ ನೋಟನ್ನು ಮುದ್ರಣ ಮಾಡ್ತಾರೆ? ಕರೆನ್ಸಿ ನೋಟನ್ನು ಮುದ್ರಣ ಮಾಡ್ತಾರೆ. ಹೌದ್ರಿ ಸರ್? ಮತ್ತೆ ಉಳಿದ 3 ಸ್ಥಳಗಳಲ್ಲಿ ಎಂಥ ನೋಟನ್ನು ಮುದ್ರಣ ಮಾಡ್ತಾರೆ? ಬ್ಯಾಂಕ್ ನೋಟ್ಸ್. ಉಳಿದ 3 ಸ್ಥಳಗಳಲ್ಲಿ ಎಂಥ ನೋಟುಗಳನ್ನು ಮುದ್ರಣ ಮಾಡ್ತಾರೆ? ಬ್ಯಾಂಕ್ ನೋಟುಗಳನ್ನು ಮುದ್ರಣ ಮಾಡ್ತಾರೆ. ಹೇಳ್ತೀನಿ ಸರ್, 100% ಹೇಳ್ತೀನಿ. ಪ್ರತಿಯೊಂದು ಹೊಸ ಪದಗಳನ್ನು ಹೇಳ್ತಾ ಹೋಗ್ತೀನಿ, ಡೋಂಟ್ ವರಿ. ಹೌದ್ರಿ? ಕರೆನ್ಸಿ ನೋಟು ನಾಸಿಕಲ್ಲಿ, ಉಳಿದಲ್ಲಿ ಬ್ಯಾಂಕ್ ನೋಟ್ಸು. ಹೌದ್ರಿ? ನಮ್ಮ ಭಾರತದ ಕರೆನ್ಸಿ ರೂಪಾಯಿ. ನಮ್ಮ ಭಾರತದ ಕರೆನ್ಸಿ ಯಾವುದು? ರೂಪಾಯಿ. ಬೇಸಿಕ್ ಕರೆನ್ಸಿ ಯಾವುದು? 1 ರೂಪಾಯಿ. ನಮ್ಮದು ರೂಪಾಯಿ ಸ್ಟಾರ್ಟ್ ಆಗೋದೆಲ್ಲಿಂದ? 1 ರೂಪಾಯಿಂದಾನೆ. ರೂಪಾಯಿ ಸ್ಟಾರ್ಟ್ ಆಗೋದೆಲ್ಲಿಂದ? 1 ರೂಪಾಯಿಂದ. ಹಾಗಾಗಿ 1 ರೂಪಾಯಿ ನೋಟನ್ನು ಕರೆನ್ಸಿ ನೋಟ್ ಅಂತ ಕರಿತೀವಿ. ನಮ್ಮ ಕರೆನ್ಸಿ ರೂಪಾಯಿ. ಬೇಸಿಕ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1ರಿಂದಾನೇ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ 1 ರೂಪಾಯಿ ನೋಟ್ ಇದೆಯಲ್ಲ, 1 ರೂಪಾಯಿ ನೋಟ್ ಇದೆಯಲ್ಲ, ಅದು ಏನು ಅಂದರೆ ಕರೆನ್ಸಿ ನೋಟು. ಕರೆನ್ಸಿ. ನಮ್ಮ ಕರೆನ್ಸಿ ಯಾವುದು? ರೂಪಾಯಿ. ಎಲ್ಲಿಂದ ಸ್ಟಾರ್ಟ್ ಆಗಬೇಕು? ಬೇಸಿಕ್ 1ರಿಂದ. ಹಾಗಾಗಿ 1 ರೂಪಾಯಿ ನೋಟೇನು? ಕರೆನ್ಸಿ ನೋಟು. ಉಳಿದಿದ್ವಲ್ಲ ಯಾವ ನೋಟು ಅಂದರೆ ಬ್ಯಾಂಕ್ ನೋಟ್ಸು. 1 ರೂಪಾಯಿ ನೋಟ್ ಮಾತ್ರ ಕರೆನ್ಸಿ ನೋಟು, ಉಳಿದಿದ್ದೆಲ್ಲ ಎಂಥ ನೋಟು? ಬ್ಯಾಂಕ್ ನೋಟ್ಸು. ಬರ್ಕೊಂಡ್ರಿ? ಹಾಂ. ಹಾಗಾದರೆ ಇವು 2 ಯಾರ ಒಡೆತನದಲ್ಲಿದ್ದಾವೆ? ಇವು 2 ಯಾರ ಒಡೆತನದಲ್ಲಿದ್ದಾವೆ? ಸೆಕ್ಯೂರಿಟಿ ಪ್ರಿಂಟ್ ಆ್ಯಂಡ್ ಮಿಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಸೆಕ್ಯೂರಿಟಿ ಪ್ರಿಂಟ್ ಆ್ಯಂಡ್ ಮಿಂಟ್, ಬರ್ಕೋರೆ, ಸೆಕ್ಯೂರಿಟಿ ಪ್ರಿಂಟ್ ಆ್ಯಂಡ್ ಮಿಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಸೆಕ್ಯೂರಿಟಿ ಪ್ರಿಂಟ್ ಆ್ಯಂಡ್ ಮಿಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಕನ್ನಡದಲ್ಲಿ ಪದ ಇಲ್ಲ, ಅದೇ ಆಯ್ತು ರೀ. ಇವು 2 ಯಾರ ಒಡೆತನದಲ್ಲಿದ್ದಾವೆ? ಇವು 2 ಯಾರ ಒಡೆತನದಲ್ಲಿದ್ದಾವೆ ನೋಡ್ರಿ. ಆರ್ ಬಿ ಐ ನೋಟ್ ಪ್ರಿಂಟಿಂಗ್ ಪ್ರೈವೇಟ್ ಲಿಮಿಟೆಡ್. ನೋಟ್ ಪ್ರಿಂಟಿಂಗ್ ಪ್ರೈವೇಟ್ ಲಿಮಿಟೆಡ್ ಇವರ ಒಡೆತನದಲ್ಲಿದ್ದಾವೆ. ಒಟ್ಟಾರೆಯಾಗಿ ಭಾರತದಾದ್ಯಂತ 4 ಸ್ಥಳಗಳಲ್ಲಿ ನೋಟುಗಳನ್ನು ಮುದ್ರಿಸಲಾಗುತ್ತೆ. ಆ 4 ಸ್ಥಳಗಳನ್ನು ನಾವು ಈ ರೀತಿಯಾಗಿ ನೋಡ್ತಾ ಬಂದ್ವಿ. ಕ್ಲಿಯರ್ ಆಯ್ತಾ? RBI ನೋಟ್ ಪ್ರಿಂಟಿಂಗ್ ಪ್ರೈವೇಟ್ ಲಿಮಿಟೆಡ್. ಇನ್ನು ನಾಣ್ಯಗಳನ್ನು ಟಂಕಿಸುವ ಸ್ಥಳ, ನಾಣ್ಯಗಳನ್ನು ಟಂಕಿಸುವ ಸ್ಥಳ, ಮಿಂಟಿಂಗ್ ಸೆಂಟರ್ಸ್ ಅಂತೀವಿ. ನಾಣ್ಯಗಳನ್ನು ಟಂಕಿಸುವ ಸ್ಥಳ ಮಿಂಟಿಂಗ್ ಸೆಂಟರ್ಸ್ ಅಂತ ಕರಿತೀವಿ. ಮಿಂಟಿಂಗ್ ಸೆಂಟರ್ಸ್ ಕೂಡ ಎಷ್ಟಿದೆ ಅಂದ್ರೆ 4 ಇದೆ. ಮಿಂಟಿಂಗ್ ಸೆಂಟರ್ಸ್ ಕೂಡ ಎಷ್ಟಿದೆ ಸರ್? ಎಷ್ಟಿದೆ? 4 ಇದೆ. ಹೌದ್ರಿ. ಈ ಕಡೆ ಬಂದರೆ ಕಲ್ಕತ್ತಾ, ಈ ಕಡೆ ಬಂದ್ರೇನು? ಕಲ್ಕತ್ತಾ. ಈ ಕಡೆ ಬಂದರೆ ಮುಂಬೈ, ಇಲ್ಲಿ ನೋಯ್ಡಾ. ನೋಯ್ಡಾ ಎಲ್ಲಿದೆ? ಉತ್ತರ ಪ್ರದೇಶದಲ್ಲಿದೆ. ಉತ್ತರ ಪ್ರದೇಶದಲ್ಲಿದೆ. ಇನ್ನು ಈ ಕಡೆ ಬಂದರೆ ಹೈದರಾಬಾದ್. ಹೈದರಾಬಾದ್ ಎಲ್ಲಿದೆ?
ಎಲ್ಲಿದೆ? ತೆಲಂಗಾಣನ, ಆಂಧ್ರ ಪ್ರದೇಶ ಅಲ್ಲ, ತೆಲಂಗಾಣ ರಾಜ್ಯದಲ್ಲಿದೆ. ಕ್ಯಾಪಿಟಲ್ ಸಿಟಿ ಅದೇ. 4 ಸ್ಥಳಗಳಲ್ಲಿ ಏನನ್ನ ಮಾಡ್ತಾರಂದ್ರೆ ನೋಟ್ಗಳನ್ನು ಮುದ್ರಿಸ್ತಾರೆ. ಕ್ಲಿಯರ್ ಆಯ್ತಾ? ಸೊ ಹೀಗೆ ನಾವು ಏನನ್ನ ನೋಡ್ತಾ ಬಂದ್ವಿ? ನೋಟ್ ಪ್ರಿಂಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ನೋಡ್ತಾ ಬಂದ್ವಿ. ಕ್ಲಿಯರ್ ಆಗೈತಾ? ಕರೆನ್ಸಿ ನೋಟ್ ಅಂದ್ರೆ ಯಾವುದು? 1 ರೂಪಾಯಿ. ಉಳಿದಿದ್ದೆಲ್ಲ ಎಂತ ನೋಟು? ಬ್ಯಾಂಕ್ ನೋಟ್ಸ್. ಗುಡ್. ನೋಟ್ ಪ್ರಿಂಟಿಂಗ್ ಪ್ರೈವೇಟ್ ಲಿಮಿಟೆಡ್, ನೋಟ್ ಪ್ರಿಂಟಿಂಗ್ ಪ್ರೈವೇಟ್ ಲಿಮಿಟೆಡ್, ಇವುಗಳು ಕೂಡ RBI ಒಡೆತನದಲ್ಲೇ ಇದ್ದಾವೆ. ಮತ್ತೆ ಹಂಗೆ ಬ್ರಾಂಚ್ ಇದ್ದಂಗೆ. ಕ್ಲಿಯರ್ ಆಯ್ತಾ? ಹಿಂಗೆ ನೋಟ್ ಪ್ರಿಂಟಿಂಗ್ ಪ್ರೈವೇಟ್ ಲಿಮಿಟೆಡ್ಗಳನ್ನ ನಾವು ನೋಡ್ತಿದ್ದು ಬಂದ್ವಿ. ಕ್ಲಿಯರ್ ಆಯ್ತಾ? ಇವಾಗ ನೋಟನ್ನು ಮುದ್ರಿಸೋಕೆ ಏನು ಬೇಕು? ಕಾಗದ ಬೇಕು. ನೋಟನ್ನು ಮುದ್ರಿಸೋಕೆ ಏನು ಬೇಕು? ಕಾಗದ ಬೇಕು. ಹಾಗಾದರೆ ಆ ಕಾಗದಗಳನ್ನು ಎಲ್ಲಿ ತಯಾರು ಮಾಡ್ತಾರೆ? ಇದನ್ನು ಪ್ರಶ್ನೆ ಕೇಳಿದ್ದಾರೆ. ನೋಟ್ಗಳನ್ನು ಮುದ್ರಣ ಮಾಡೋಕೆ ಏನು ಬೇಕು? ಕಾಗದ, ಪೇಪರ್ ಬೇಕು. ಅವುಗಳನ್ನ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? ಎಸ್, ಈ ಕಾಗದಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಿಲ್ಲ ಅಂದರೆ ಹೋಶಿಂಗಾಬಾದ್ ಅಂತ ಒಂದು ಸ್ಥಳ ಎಲ್ಲಿದೆ ಅಂದರೆ ಮಧ್ಯಪ್ರದೇಶದಲ್ಲಿದೆ. ಎಸ್, ನೋಟುಗಳನ್ನು ಮುದ್ರಿಸೋಕೆ ಕಾಗದ ಬೇಕಲ್ಲ, ಅವುಗಳನ್ನು ಹೋಶಿಂಗಾಬಾದಲ್ಲಿ ತಯಾರು ಮಾಡ್ತಾರೆ. ಆ ಹೋಶಿಂಗಾಬಾದ್ ಎಲ್ಲಿದೆ ಅಂದರೆ ಮಧ್ಯಪ್ರದೇಶದಲ್ಲಿ ಇದೆ. ಎಸ್, ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಕ್ಲಿಯರ್ ಆಯ್ತಾ? ಹಾಂ. ಸೊ ಹೀಗೆ ನಾವೇನು ನೋಡ್ತಾ ಬಂದ್ವಿ? ವಿಚಾರಗಳನ್ನ ನೋಡ್ತಾ ಬಂದ್ವಿ. ನಾನು ನಿಮಗೊಂದು ಕ್ವಶನ್ ಕೇಳ್ತೀನಿ. ನೋಟುಗಳನ್ನು ಮುದ್ರಣ ಮಾಡೋಕ್ಕೆ ಯಾವಾಗಿಂದ ಪ್ರಾರಂಭ ಮಾಡಿದ್ವಿ? ನೋಟುಗಳನ್ನು ಮುದ್ರಣ ಮಾಡೋಕ್ಕೆ ಯಾವಾಗಿಂದ ಪ್ರಾರಂಭ ಮಾಡಿದ್ವಿ? ನೋಟುಗಳನ್ನು ಮುದ್ರಣ ಮಾಡೋದಕ್ಕಿಂತ ಮುಂಚೆ ನಾವೇನನ್ನ ಬಳಸ್ತಿದ್ವಿ? ರಾಜರುಗಳ ಕಾಲದಲ್ಲಿ ಏನನ್ನ ಬಳಸ್ತಾ ಇದ್ರು? ವಸ್ತು ವಿನಿಮಯ. ಅಲ್ಲ ರೀ, ಚಿನ್ನದ ನಾಣ್ಯಗಳಿದ್ವು, ಬೆಳ್ಳಿಯ ನಾಣ್ಯಗಳಿದ್ವು, ತಾಮ್ರದ ನಾಣ್ಯಗಳಿದ್ವು. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನೋಟುಗಳನ್ನು ಬಳಸೋದಕ್ಕಿಂತ ಮುಂಚೆ ಏನಿದ್ವು? ನಾಣ್ಯಗಳಿದ್ವು. ಚಿನ್ನದ ನಾಣ್ಯ, ಬೆಳ್ಳಿ ನಾಣ್ಯ. ಅದಕ್ಕಿಂತ ಮುಂಚೆ ಏನಿತ್ತು? ವಿನಿಮಯ ಪದ್ಧತಿ ಇತ್ತು. ಅದಕ್ಕಿಂತ ಮುಂಚೆ ಏನಿತ್ತು? ವಿನಿಮಯ ಪದ್ಧತಿ. ನಾನು 1 kg ಗೋಧಿ ಕೊಡ್ತೀನಿ, ನೀನು 1 kg ಜೋಳ ಕೊಡು. ನಾನು 1 kg ಅಕ್ಕಿ ಕೊಡ್ತೀನಿ, ನೀನು 1 kg ರಾಗಿ ಕೊಡು. ಅದನ್ನು ವಿನಿಮಯ ಪದ್ಧತಿ, ಬಾರ್ಟರ್ ಸಿಸ್ಟಮ್ ಅಂತೀವಿ. ಅದನ್ನೇನಂತ ಕರಿತೀವಿ? ವಿನಿಮಯ ಪದ್ಧತಿ, ಬಾರ್ಟರ್ ಸಿಸ್ಟಮ್ ಅಂತ ಕರಿತೀವಿ. ಹೌದ್ರಿ? ಏನು ಬೇಕಾಗಿಲ್ಲ ನಮಗೆ. ನೋಡ್ರಿ, ಮೊದಲೆಲ್ಲ ಬಾರ್ಟರ್ ಸಿಸ್ಟಮ್ ಇತ್ತು. ಏನಿತ್ತು? ಬಾರ್ಟರ್ ಸಿಸ್ಟಮ್ ಇತ್ತು, ವಿನಿಮಯ ಪದ್ಧತಿ. ಕೆಲವು ಬಾರಿ ಏನಾಗ್ಬಿಡ್ತು ಗೊತ್ತಾ? ಗುರು, ನಾನು 1 kg ಅಕ್ಕಿ ಕೊಡ್ತೀನಿ, ನೀನು 1 kg ಬಂಗಾರ ಕೊಡು. ಕರೆಕ್ಟ್ ಆಗುತ್ತಾ? ನಾನು 1 kg ಜೋಳ ಕೊಡ್ತೀನಿ, ನೀನು 1 kg ಡೈಮಂಡ್ ಕೊಡು. ಹೌದ್ರಿ? ಡೈಮಂಡ್ ಕೊಡಲ್ಲ, ಕೊಡ್ತಾರೆ. ಸೊ ಹಾಗಾಗಿ ವಿನಿಮಯ ಪದ್ಧತಿ ಸರಿಯಾಗಿದ್ದಿಲ್ಲ. ಇಟ್ ವಾಸ್ ನಾಟ್ ಫೇರ್, ನ್ಯಾಯಯುತವಾಗಿದ್ದಿಲ್ಲ. ಹಾಗಾಗಿ ವಿನಿಮಯ ಪದ್ಧತಿಯನ್ನು ತೆಗೆದು ರಾಜರುಗಳು ಏನು ಮಾಡ್ತಾ ಬಂದರು? ನಾಣ್ಯಗಳನ್ನು ಬಳಸ್ತಾ ಬಂದರು. ಏನನ್ನು ಬಳಸ್ತಾ ಬಂದರು? ನಾಣ್ಯಗಳನ್ನು. ಹೌದ್ರಿ? ಬರ್ತಾ ಬರ್ತಾ ನಾಣ್ಯಗಳನ್ನು ಟಂಕಿಸೋದು ಕೂಡ ಕಷ್ಟ ಆಯಿತು. ಯಾಕಂದರೆ ಬಂಗಾರ ಸಿಗ್ತಿಲ್ಲ, ಬೆಳ್ಳಿ ಸಿಗ್ತಾ ಇಲ್ಲ, ಮೆಟಲ್ಗಳು ಸಿಗ್ತಾ ಇಲ್ಲ. ಹಾಗಾಗಿ ನಾವು ಅಥವಾ ಬ್ರಿಟಿಷರು ಭಾರತದಲ್ಲಿ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಇಲ್ಲಿಂದಾನೇ ಸ್ಟಾರ್ಟ್ ಆಯ್ತು ನೋಡ್ರಿ. ಇಂಡಿಯನ್ ಪೇಪರ್ ಕರೆನ್ಸಿ ಆಕ್ಟ್. ಇಂಡಿಯನ್ ಪೇಪರ್ ಕರೆನ್ಸಿ ಆಕ್ಟ್ 1861. ಭಾರತೀಯ ಕಾಗದ ಕರೆನ್ಸಿ ಕಾಯ್ದೆ. ಭಾರತೀಯ ಕಾಗದ ಕರೆನ್ಸಿ ಕಾಯ್ದೆ. ಕರೆನ್ಸಿ ಅಂದರೆ ನಮ್ಮ ಕರೆನ್ಸಿ. ಸೊ ಇಂಡಿಯನ್ ಪೇಪರ್ ಕರೆನ್ಸಿ ಆಕ್ಟ್ 1861 ಇದು ಜಾರಿ ಆಯ್ತಲ್ಲ. ಅವಾಗಿಂದ ನಾವೇನು ಸ್ಟಾರ್ಟ್ ಮಾಡಿದ್ವಿ ಅಂದರೆ ನೋಟುಗಳನ್ನು ಬಳಸೋಕೆ ಸ್ಟಾರ್ಟ್ ಮಾಡಿದ್ವಿ. ನೋಟುಗಳನ್ನು ಮುದ್ರಣ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತಾ? ಎಸ್. ಇದಾದ ನಂತರ ಫಸ್ಟ್ ಎವರ್ ನೋಟ್ ಪ್ರಿಂಟೆಡ್ ಇನ್ ಇಂಡಿಯಾ. ಭಾರತದಲ್ಲಿ ಮುದ್ರಿತಗೊಂಡ ಮೊದಲ ನೋಟ್ ಯಾವುದಂದ್ರೆ 1 ರೂಪಾಯಿ ನೋಟು. ಭಾರತದಲ್ಲಿ ಮುದ್ರಿತಗೊಂಡ ಮೊದಲ ನೋಟ್ ಯಾವುದು? 1 ರೂಪಾಯಿ ನೋಟು. ಯಾವಾಗ ಇದನ್ನು ಮುದ್ರಣ ಮಾಡಿದ್ರು ಅಂದರೆ 1917ನಲ್ಲಿ, 1917ರಲ್ಲಿ. ಕ್ವಶನ್ ಕೇಳಿದ್ದಾರೆ. ಫಸ್ಟ್ ಎವರ್ ನೋಟ್ ಪ್ರಿಂಟೆಡ್ ಇನ್ ಇಂಡಿಯಾ ವಾಸ್ 1 ರೂಪಾಯಿ ನೋಟ್. 1 ರೂಪಾಯಿ ನೋಟ್ ಎಷ್ಟರಲ್ಲಿ ಮುದ್ರಣ ಮಾಡಿದ್ರು? 1917ರಲ್ಲಿ.
ಹೌದ್ರಿ? ಹಾಗಾದ್ರೆ ಯಾರು ಮುದ್ರಣ ಮಾಡಿದ್ರು? ಅರ್ಥ ಮಾಡ್ಕೊಳ್ರಿ. ಇವಾಗ ಮುದ್ರಣ ಮಾಡ್ತಿರೋದು ಯಾರು? RBI. RBI ಸ್ಥಾಪನೆ ಆಗಿದ್ದು ಯಾವಾಗ? 1935. ಬಟ್ ನಾನು ಹೇಳ್ತಾ ಇರೋದು ಯಾವ್ದ್ರ ಬಗ್ಗೆ? 1935ಕ್ಕಿಂತ ಮುಂಚೆ. 1935ಕ್ಕಿಂತ ಮುಂಚೆ ಯಾರು ಮುದ್ರಣ ಮಾಡ್ತಿದ್ರು ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ. RBI ಸ್ಥಾಪನೆ ಆಗಿದ್ದು 1935ರಲ್ಲಿ. ಮತ್ತು ಅದಕ್ಕಿಂತ ಮುಂಚೆ ಗವರ್ಮೆಂಟ್ ಆಫ್ ಇಂಡಿಯಾ ಮುದ್ರಣ ಮಾಡ್ತಿತ್ತು. ಅಂದರೆ 1935ವರೆಗೂ ಗವರ್ಮೆಂಟ್ ಆಫ್ ಇಂಡಿಯಾನೇ, ಭಾರತ ಸರ್ಕಾರನೇ ಮುದ್ರಣ ಮಾಡಿದೆ. ಮತ್ತೆ RBI ಸ್ಥಾಪನೆ ಆಯ್ತಲ್ಲ, ಯಾವ ಸ್ಥಾಪನೆ ಆಯ್ತು? RBI ಸ್ಥಾಪನೆ ಆಯ್ತು. ಸರ್, RBI ಮುದ್ರಿಸಿದ ಮೊಟ್ಟ ಮೊದಲ ನೋಟ್ ಯಾವ್ದು ಗೊತ್ತಾ? RBI ಮುದ್ರಿಸಿದ ಮೊಟ್ಟ ಮೊದಲ ನೋಟು 5 ರೂಪಾಯಿ ನೋಟು 1938ರಲ್ಲಿ ಮುದ್ರಣ ಮಾಡುತ್ತೆ. RBI ಮುದ್ರಿಸಿದ ಮೊಟ್ಟ ಮೊದಲ ನೋಟು 5 ರೂಪಾಯಿ. ಒಟ್ಟಾರೆಯಾಗಿ ಭಾರತದಲ್ಲಿ ಮುದ್ರಣಗೊಂಡಿದ್ದು 1 ರೂಪಾಯಿದ್ದು. RBIನಿಂದ ಮುದ್ರಣಗೊಂಡಿದ್ದು 5 ರೂಪಾಯಿದು. ಎಷ್ಟರಲ್ಲಿ? 1938ರಲ್ಲಿ, 1938, ಇನ್ ದ ಮಂತ್ ಆಫ್ ಜನವರಿ ತಿಂಗಳಲ್ಲಿ. ನಾನು ಕ್ವಶನ್ ಕೇಳ್ತೀನಿ. ಇವಾಗ ಒಂದು ನೋಟ್ ತೋರ್ಸತ್ತಿಗೆ ಇದು ಇಷ್ಟು ರೂಪಾಯಿ ನೋಟ್ ಅಂತ ಗೊತ್ತಾಗುತ್ತೆ, ಹೌದ್ರಿ? ಅದನ್ನು ಮುಖ ಬೆಲೆ ಅಂತೀವಿ, ಕನ್ನಡದಲ್ಲಿ ಅಂತೀವಿ ಮುಖ ಬೆಲೆ ಅಂತ ಕರಿತೀವಿ. ಇವಾಗ ನಾನು ಹಿಂಗೆ ಒಂದು ನೋಟ್ ತೋರಿಸಿದವ, ಸರ್ ಇದು 50 ರೂಪಾಯಿ ನೋಟು. ನಿಮ್ಗೆ ಹೆಂಗೆ ಗೊತ್ತಾಯಿತು? ಅದ್ರ ಮೇಲೆ ಬರೆದಿರ್ತಾರೆ 50 ರೂಪಾಯಿ ಅಂತ. ಅದನ್ನು ನಾವೇನಂತ ಕರಿತೀವಿ? ಮುಖ ಬೆಲೆ ಅಂತೀವಿ. ಕನ್ನಡದಲ್ಲಿ ಮುಖ ಬೆಲೆ ಅಂತೀವಿ, ಇಂಗ್ಲೀಷಲ್ಲಿ ಏನಂತೀವಿ? ಹಾಂ, ಫೇಸ್ ವ್ಯಾಲ್ಯೂ. ಮತ್ತೆ ಸರ್, ಇಂಗ್ಲೀಷಲ್ಲಿ ಅದಕ್ಕೆ 3 ಪದಗಳಿದ್ದಾವೆ. ಡಿನಾಮಿನೇಷನ್ ಅಂತೀವಿ, ಡಿನಾಮಿನೇಷನ್. ಮತ್ತೆ ಡಿಮಾನಿಟೈಸೇಷನ್ ಅಲ್ಲ, ಡಿನಾಮಿನೇಷನ್. ಡಿನಾಮಿನೇಷನ್ ಅಂತೀವಿ, ಫೇಸ್ ವ್ಯಾಲ್ಯೂ ಅಂತೀವಿ, ಚೆಸ್ಟ್ ವ್ಯಾಲ್ಯೂ ಅಂತೀವಿ. ಡಿನಾಮಿನೇಷನ್ ಅಂದ್ರೆ ಒಂದೇ, ಫೇಸ್ ವ್ಯಾಲ್ಯೂ ಅಂದ್ರೆ ಒಂದೇ, ಚೆಸ್ಟ್ ವ್ಯಾಲ್ಯೂ ಅಂದ್ರೆ ಒಂದೇ. ಇದನ್ನ ಕನ್ನಡದಲ್ಲಿ ಮುಖ ಬೆಲೆ ಅಂತೀವಿ. ಕ್ಯಾ ಬೋಲ್ತೆ ಹೇ? ಮುಖ ಬೆಲೆ ಬೋಲ್ತೆ ಹೇ. ಹೌದಾ? ಹಾಗಾದ್ರೆ ಹೈಯೆಸ್ಟ್ ಡಿನಾಮಿನೇಷನ್ ನೋಟ್ ಎವರ್ ಪ್ರಿಂಟೆಡ್ ಬೈ RBI. ಹೈಯೆಸ್ಟ್ ಡಿನಾಮಿನೇಷನ್ ನೋಟ್ ಎವರ್ ಪ್ರಿಂಟೆಡ್ ಬೈ RBI. RBIನಿಂದ ಮುದ್ರಿತಗೊಂಡ ಅತಿ ಹೆಚ್ಚು ಮುಖಬೆಲೆಯ ನೋಟ್ ಯಾವುದು? ಎಸ್, ನೀಟಾಗಿ ನೋಡ್ಕೊಳ್ರಿ. ಹೈಯೆಸ್ಟ್ ಡಿನಾಮಿನೇಷನ್ ನೋಟ್, highest denomination note printed by RBI was 1000 rupees, sorry 10,000 rupees. RBI ಮುದ್ರಿಸಿದ ಅತಿ ಹೆಚ್ಚು ಮುಖಬೆಲೆಯ ನೋಟ್ ಯಾವುದಂದ್ರೆ 10,000 ರೂಪಾಯಿದ್ದು. ಒಂದಾ ನೋಟ್ 10,000 ರೂಪಾಯಿ ಕಳ್ಕಂದ್ರೆ ಜೈ ಹಿಂದ್, ಟಾಟಾ ಬಾಯ್ ಬಾಯ್ನೆ. 10,000 ರೂಪಾಯಿ ನೋಟ್ಗಳನ್ನು ಮುದ್ರಣ ಮಾಡಿತ್ತು. ಯಾವಾಗಂದ್ರೆ 1938ಅಲ್ಲಿ. ಇದನ್ನು ಕೂಡ 1938. ಆಮೇಲೆ ಮತ್ತೆ 10 ರೂಪಾಯಿ ನೋಟು, 100 ರೂಪಾಯಿ ನೋಟು, 1000 ರೂಪಾಯಿ ನೋಟುಗಳನ್ನು ಮುದ್ರಣ ಮಾಡ್ತಾ ಬಂದರು. ಫಸ್ಟ್ 5 ರೂಪಾಯಿ ಮಾಡಿದ್ರು RBIನವರು, ಆಮೇಲೆ 10,000, ಆಮೇಲೆ 5 ರೂಪಾಯಿ, ಸಾರಿ 10 ರೂಪಾಯಿ, 20 ರೂಪಾಯಿ, ಈ ಥರ ಮುದ್ರಣ ಮಾಡ್ಕೊತ ಬಂದರು. ಅದೇನು ಅವಶ್ಯಕತೆ ಇಲ್ಲ. ಸೊ RBIನಿಂದ ಮುದ್ರಿತಗೊಂಡ ಮೊದಲ ನೋಟ್ ಇದು 10,000 ರೂಪಾಯಿ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತಾ? ಒಂದು ಕ್ವಶನ್ ಕೇಳ. ಮತ್ತು ಇವಾಗ ನೋಟಿನ ಮೇಲೆ ಯಾರ ಚಿತ್ರ ಇದೆ? 10 ರೂಪಾಯಿ 20 ರೂಪಾಯಿ ನೋಟ್ ಅದು ಬೇಡ, ಟೋಟಲಿ ಎಲ್ಲ ನೋಟುಗಳ ಮುಂಭಾಗದಲ್ಲಿ ಯಾರ ಚಿತ್ರ ಇದೆ? ಯಾರ್ದು? ಗಾಂಧೀಜಿ. ಮತ್ತೆ ಅವಾಗ ಯಾರ್ದಿತ್ತು? ಜಾರ್ಜ್ 6, ಕಿಂಗ್ ಜಾರ್ಜ್ 6. ಹೌದ್ರಿ, 6ನೇ ಜಾರ್ಜ್, ಬ್ರಿಟನ್ನಿನ ರಾಜ ಇವನು. ಬ್ರಿಟನ್ನಿನ ರಾಜ ಇವನು. ಯಾರು? 6ನೇ ಜಾರ್ಜ್. ಅವನ ಚಿತ್ರ ಇತ್ತು ನೋಡ್ರಿ ನಮ್ಮ ನೋಟಿನ ಮೇಲೆ. ಯಾರ್ದೋ ದುಡ್ಡು? ಎಲ್ಲ ಮುಂಜಾತ್ರೆ ಅನ್ನೋದು ಇದಕ್ಕೆ. ಎಸ್, ಕಿಂಗ್ ಜಾರ್ಜ್ನ ಫೋಟೋ ಇತ್ತು. ಇದಾದ ನಂತರ ನಮ್ಗೆ 1947 ಏನು ಬಂತು? ಸ್ವತಂತ್ರ ಬಂತು. ಹಾಗಾದರೆ ಆಫ್ಟರ್ ಫ್ರೀಡಮ್ ಆರ್ ಇಂಡಿಪೆಂಡೆನ್ಸ್, ಸ್ವತಂತ್ರ ಬಂದ ನಂತರ ಅಥವಾ ಆಫ್ಟರ್ ಇಂಡಿಪೆಂಡೆನ್ಸ್, RBI ಮುದ್ರಿಸಿದ ಮೊದಲ ನೋಟ್ ಯಾವುದು ಗೊತ್ತಾ? ಎಸ್, ಸ್ವತಂತ್ರ ಬಂದ ನಂತರ RBI ಮುದ್ರಿಸಿದ ಮೊದಲ ನೋಟ್ ಯಾವುದಂದ್ರೆ 1 ರೂಪಾಯಿ ನೋಟ್, 1949. ಸ್ವತಂತ್ರ ಬಂದ ನಂತರ RBI ಮುದ್ರಿಸಿದ ಮೊದಲ ನೋಟು 1 ರೂಪಾಯಿ ನೋಟು 1949ಅಲ್ಲಿ ಮುದ್ರಿಸಿತು. ಇದ್ರ ಮೇಲೆ ಯಾರ ಚಿತ್ರ ಇತ್ತು? ಹೌದ್ರಿ, ಜಾರ್ಜಿಂದು ಫೋಟೋ ಇತ್ತಲ್ಲ, ತೆಗೆದೆಸ್ತೀವಿ ನಿಕಲ್ ಅಂತಂದು. ಯಾರ ಫೋಟೋನ? ಜಾರ್ಜ್ನ ಫೋಟೋನ. ಸರ್, ಜಾರ್ಜ್ ಫೋಟೋ ಬದಲು ಯಾರ ಫೋಟೋ ಹಾಕಿದೀವಿ ಗೊತ್ತಾ?
ನಮ್ಮ ಸಿಂಹ ಲಾಂಛನ, 4 ಮುಖದ ಸಿಂಹ ಇದೆಯಲ್ಲ, 4 ಲಯನ್ ಎಂಬ್ಲಮ್, ಅದನ್ನ ಬಳಸಿದ್ವಿ. ಎಸ್ 1949 ಯಾರ್ದು ಸಿಂಹ ಲಾಂಛನವನ್ನು. ಇದಾದ ನಂತರ 1970 ಒಳಗಡೆ ಅದಕ್ಕೆ ಒಂದು ಲೈನನ್ನು ಸೇರಿಸಿದ್ವಿ, ಸತ್ಯಮೇವ ಜಯತೆ. ನೋಟಲ್ಲಿ ಒಂದು ಲೈನನ್ನು ಸೇರಿಸಿದ್ವಿ. ಆ ಲೈನ್ ಯಾವುದಂದ್ರೆ ಸತ್ಯಮೇವ ಜಯತೆ. ಏನು ಸತ್ಯಮೇವ ಜಯತೆ ಅಂದ್ರೆ ಸತ್ಯ ಮಾತ್ರ ಗೆಲ್ಲುತ್ತೆ, ಟ್ರುತ್ ಅಲೋನ್ ಟ್ರಿಹಮ್ಸ್ ಅಂತ. ಆದರೆ ಸತ್ಯಮೇವ ಜಯತೆ, ಟ್ರುತ್ ಅಲೋನ್ ಟ್ರಿಹಮ್ಸ್. 1970 ಒಳಗಡೆ ಇದನ್ನು ಆ್ಯಡ್ ಮಾಡಿದ್ವಿ. ಪ್ರಸ್ತುತ ನೋಟುಗಳ ಮೇಲೆ ಯಾರ ಚಿತ್ರ ಇದೆ? 1996 ಇಂದ ನೋಟ್ಗಳ ಮೇಲೆ ಯಾರ ಚಿತ್ರವನ್ನು ಮುದ್ರಣ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ? ಮಹಾತ್ಮ ಗಾಂಧಿ. ಹೌದ್ರಿ, ಕ್ಲಾಸಲ್ಲಿ ಹಿಂದಿನ ಬೆಂಚಲ್ಲಿ ಕೂತ್ಕೊಂಡು ನೋಟಿನ ಮೇಲೆ ಗಾಂಧಿಗೆ ಮೀಸೆ ಬಿಡಿಸಿದೆ, ಗಡ್ಡ ಬಿಡಿಸಿದೆ, ಸ್ಪೆಕ್ಸ್ ಹೊಸದಾಕಿದೆ ಅಂತ ಮಾಡಬಾರ್ದು. ಹೌದ್ರಿ, ಬದುಕಿದ್ರ ತಾತ ಕೋಲ್ ತಗೊಂಡ ಹೊಡಿತಿದ್ದು ನಿಮಗೆ. ದುರಾದೃಷ್ಟ. ಜೈ ಹಿಂದ್. ಎಸ್, 1996 ಇಂದ ಮಹಾತ್ಮ ಗಾಂಧಿಯ ಚಿತ್ರವನ್ನು ಹಾಕಲಾಗ್ತಾ ಇದೆ. ಹೌದೇ, ಪೋರ್ಟ್ರೇಟ್ ಆರ್ ಇಮೇಜ್ ಆಫ್ ಮಹಾತ್ಮ ಗಾಂಧಿಯನ್ನು ಅಲ್ಲೇನು ಮಾಡ್ತೀವಿ? ಪ್ರಿಂಟ್ ಮಾಡಿರ್ತೀವಿ. ಕ್ಲಿಯರ್ ಆಯ್ತಾ ಎವ್ರಿಬಡಿ? ಈ ಕಡೆ ಕ್ಲಿಯರ್ ಆಗೈತಾ? ಸೊ ಹೀಗೆ ನಾವು ವಿಚಾರಗಳನ್ನು ನೋಡ್ತಾ ಬಂದ್ವಿ. ಹಾಗಾದರೆ ಇಲ್ಲಿ ಲಾಸ್ಟ್ ಟೈಮ್ ಗ್ರೂಪ್ ಸಿ ಒಳಗಡೆ ಒಂದು ಕ್ವಶನ್ ಕೇಳಿದ್ದಾನೆ ಪ್ಲಾಸ್ಟಿಕ್ ನೋಟ್ಸ್ ಬಗ್ಗೆ. ಗ್ರೂಪ್ ಸಿ ಅಲ್ಲಿ ಒಂದು ಕ್ವಶನ್ ಕೇಳಿದ್ದಾನೆ ಪ್ಲಾಸ್ಟಿಕ್ ನೋಟ್ಸ್ ಬಗ್ಗೆ. ಹೌದ್ರಿ, ಇವಾಗ ಈ ಮಾಮೂಲಿ ಕಾಗದದ ನೋಟ್ ಇರ್ತಾವಂತ ತಿಳ್ಕೊಳ್ರಿ, ಅದೇನಾಗುತ್ತೆ? ಹರಿಬಹುದು, ಏನಾದರೂ ಆಗ್ಬೋದು. ಅಂದರೆ ಬಾಳಿಕೆ ಇರಲ್ಲ, ಅದಕ್ಕೆ ಲೈಫ್ ಸ್ಪ್ಯಾನ್ ಇರಲ್ಲ. ಹಾಗಾಗಿ ಆಸ್ಟ್ರೇಲಿಯಾ ದೇಶ ಏನು ಮಾಡಿತ್ತಂದ್ರೆ ಮೊಟ್ಟ ಮೊದಲ ಬಾರಿಗೆ ಪ್ಲಾಸ್ಟಿಕ್ ನೋಟ್ಗಳನ್ನು ಪರಿಚಯಿಸಿತು. ಆಸ್ಟ್ರೇಲಿಯಾ ಏನು ಮಾಡಿತು? ಮೊಟ್ಟ ಮೊದಲ ಬಾರಿಗೆ ಪ್ಲಾಸ್ಟಿಕ್ ನೋಟ್ಗಳನ್ನು ಪರಿಚಯಿಸಿತು. $10 ಪರಿಚಯಿಸಿತು. ನೋಡ್ರಿ, ಎಷ್ಟು ಡಾಲರ್ ನೋಟು? $10 ನೋಟು 1988ರಲ್ಲಿ. ಎಷ್ಟರಲ್ಲಿ? 1988ರಲ್ಲಿ. ಎಷ್ಟು ರೂಪಾಯಿ ನೋಟ್ ಸರ್? $10 ನೋಟನ್ನು, ಸಾರಿ $10 ನೋಟನ್ನು ಪರಿಚಯಿಸಿತು. ಯಾವುದು? ಆಸ್ಟ್ರೇಲಿಯಾ. ಅಂದರೆ ಆಸ್ಟ್ರೇಲಿಯಾ ಇಸ್ ದ ಫಸ್ಟ್ ನೇಷನ್ ಟು ಇಂಟ್ರೊಡ್ಯೂಸ್ ಪ್ಲಾಸ್ಟಿಕ್ ನೋಟ್ಸ್. ಹೌದ್ರಿ, ಭಾರತ ಕೂಡ $10 ನೋಟನ್ನು ಪರಿಚಯಿಸ್ಬೇಕು ಅನ್ಕೊಂತು, ಬಟ್ ಸ್ಟಾರ್ಟ್ ಮಾಡಲಿಲ್ಲ. ಇಂಡಿಯಾ ವಾಸ್ ಅಬೌಟ್ ಟು ಇಂಟ್ರೊಡ್ಯೂಸ್ ಪ್ಲಾಸ್ಟಿಕ್ ನೋಟ್ಸ್ ಬಟ್ ಕುಡಂಟ್. ಯಾಕೆ? ಪ್ಲಾಸ್ಟಿಕ್ ಮೇ ಕಾಸ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಪ್ಲಾಸ್ಟಿಕ್ ಏನಾಗ್ಬೋದು? ಪೊಲ್ಯೂಷನನ್ನು ಮಾಡ್ಬೋದು, ಪರಿಸರ ಮಾಲಿನ್ಯವನ್ನು ಮಾಡ್ಬೋದು. ಹಾಗಾಗಿ ಭಾರತ ಸ್ಟಾರ್ಟ್ ಮಾಡ್ಬೇಕಂದ್ಕೊಂಡು ಸ್ಟಾರ್ಟ್ ಮಾಡಲಿಲ್ಲ. ಸೊ ಇದು ಯಾವುದರ ಕುರಿತು? ಹೇಳ್ರಿ, ಬ್ರೇಕ್ ಬೇಕಾ? ದೇವರನಿ ಬಿಡಲ್ಲ. ಹಾಂ ಸರ್, ಒಂದು ವಿಚಾರ ನೆನ್ಪಿಟ್ಕೊಳ್ರಿ. ನಿಮ್ಮದು ಕೋಚಿಂಗ್ ಮುಗಿದ ಮೇಲೆ ಲೈಬ್ರರಿ ಒಳಗಡೆ ದಿನಕ್ಕೆ 6 ರಿಂದ 8 ತಾಸು ಕೊಡಬೇಕು. ಒಂದು ಅರ್ಧ ಗಂಟೆ ಕುಂತೆ 15 ನಿಮಿಷ ಹೋಗಿ ಬಂದೆ ಮಾಡಬಾರ್ದು. ಒಂದು ಸರಿ ಕುಂತ್ರೆ 2-3 ತಾಸು ಕೊಡಬೇಕು. ಆ ತಾಕತ್ತನ್ನು, ಆ ಎಬಿಲಿಟಿಯನ್ನು ಇಲ್ಲೇ ಬೆಳೆಸ್ಕೋಬೇಕು. ಕುಂತೆ ಅಂದರೆ ಒಂದೇ ಸರ್ತಿ 2-3 ತಾಸು ಕೊಡಬೇಕು, ಒಂದೇ ಕಡೆ ಕಾನ್ಸಂಟ್ರೇಟ್ ಇರಬೇಕು. ಹೌದ್ರಿ, ನಾನು ಅದಕ್ಕೆ ಹೇಳ್ತಾ ಇರ್ತೀನಿ, ನನ್ನನ್ನು ನೋಡು ಯೋಗ ಬರುತ್ತದೆ, ಬೇರೆ ಕಡೆ ನೋಡಿದರೆ ರೋಗ ಬರುತ್ತದೆ. ಆ ಕಡೆ ನೋಡಿದರೆ ಅಗಲತ್ತಲ್ಲಿ ಆಕಾಶದಲ್ಲಿ ಚುಕ್ಕಿ ಕಾಣ್ತವೆ, ನನ್ನ ಕಡೆ ನೋಡಿದರೆ ಭುಜದ ಮೇಲೆ 2 ಚುಕ್ಕಿ ಕಾಣ್ತವೆ. ಯಾವ ಚುಕ್ಕಿ ಬೇಕು? ಬೇಕ್ರಿ? ಭುಜದ ಮೇಲೆ 2 ಚುಕ್ಕಿ ಬೇಕಲ್ಲ. ಅದಕ್ಕೆ ನನ್ನನ್ನು ನೋಡು ಯೋಗ ಬರುತ್ತದೆ ಅಂತಿತ್ತು. ಕ್ಲಿಯರ್ ಆಯ್ತು ಸರ್? ಹೀಗೆ ವಿಚಾರಗಳನ್ನ ನೋಡ್ತಾ ಬಂದ್ವಿ. ಹಾಗಾದರೆ ಇನ್ನೊಂದು ಲಾಸ್ಟ್ ಪಾಯಿಂಟು. ಇವಾಗ ನಮ್ಮ ರೂಪಾಯಿನ ಸಿಂಬಲ್ ಹೆಂಗಿದೆ? ಈ ರೀತಿಯಾಗಿದೆ. ಇವಾಗ ಡಾಲರ್ ಸಿಂಬಲ್ ಹೆಂಗೈತೆ ಸರ್? ಹಿಂಗೈತಿ. ಯುವಾನ್ ಸಿಂಬಲ್ ಹೆಂಗಿದೆ? ಹಿಂಗಿದೆ. ಚೀನಾದ ಕರೆನ್ಸಿ ಯುವಾನ್ ಹಿಂಗಿದೆ. ಡಾಲರ್ದು ಹಿಂಗಿದೆ. ನಮ್ಮ ರೂಪಾಯಿ ಸಿಂಬಲ್ ಹೆಂಗಿದೆ? ಹಿಂಗಿದೆ. ಮೊದಲೆಲ್ಲ ಈ ಸಿಂಬಲನ್ನು ಬಳಸ್ತಾ ಇದ್ದಿಲ್ಲ, ಈಗ ರುಪೀಸ್ ಅಂತ ಬರೆದು ಬಿಡ್ತಿದ್ವಿ. ಹಾಗಾದರೆ ಇವಾಗ ನಾವು ರೂಪಾಯಿಯನ್ನು ಇಂಡಿಕೇಟ್ ಮಾಡೋದಕ್ಕೆ ಈ ಸಿಂಬಲನ್ನು ಬಳಸ್ತೀವಿ. ಈ ಸಿಂಬಲನ್ನು ಕೊಟ್ಟಿದ್ದು ಯಾರು ಗೊತ್ತಾ? ಉದಯ್ ಕಿರಣ್.
ಈ ಸಿಂಬಲ್ ಕೊಟ್ಟಿದ್ದು ಯಾರು ಗೊತ್ತಾ? ಉದಯ್ ಕಿರಣ್ ಅಂತ ಎಂಬ ವ್ಯಕ್ತಿ 2010ರಲ್ಲಿ ಕೊಡ್ತಾರೆ. 2010ರಲ್ಲಿ ಇವ್ರು ಕೊಡ್ತಾರೆ. ಉದಯ್ ಕಿರಣ್ ಎಲ್ಲಿಯವರು ಅಂದರೆ ತಮಿಳ್ನಾಡಿನವರು. IIT ಬಾಂಬೆ ಒಳಗಡೆ ಇಂಜಿನಿಯರಿಂಗ್ ಓದಿರ್ತಾರೆ. ಉದಯ್ ಕಿರಣ್ 2010ರಲ್ಲಿ ಇದನ್ನು ಕೊಡ್ತಾರೆ. ಇದನ್ನು ಹೆಂಗೆ ಅವರು ಡಿಸೈನ್ ಮಾಡಿದರು? ಸಿಂಪಲ್ ಆಗಿ, ಇವಾಗ ಹಿಂದಿ ಬರಿತೀವಲ್ಲ, ಭಾಷೆ ಹಿಂದಿ ಬರೆಯೋದು ದೇವನಾಗರಿ ಲಿಪಿ. ಈ ದೇವನಾಗರಿ ಲಿಪಿಯಲ್ಲಿ ರಾ ಅಂತ ಬರುತ್ತೆ. ದೇವನಾಗರಿ ಲಿಪಿಯಲ್ಲಿ ಏನು ಬರುತ್ತೆ? ರಾ ಅಂತ ಬರುತ್ತೆ. ಇಂಗ್ಲೀಷಲ್ಲಿ ಆರ್ ಅಂತ ಬರುತ್ತೆ. ಈ ಎರಡನ್ನು ಮಿಕ್ಸ್ ಮಾಡಿ ಇಂಗ್ಲೀಷ್ನ ಆರು, ದೇವನಾಗರಿ ಲಿಪಿಯ ರ, ಎರಡನ್ನು ಮಿಕ್ಸ್ ಮಾಡಿ ಈ ಸಿಂಬಲನ್ನು ಕೊಟ್ಟಿದ್ದಾನೆ ಅವನು. ಈ ಸಿಂಬಲನ್ನು ಕೊಟ್ಟಿದ್ದಾನೆ ಯಾರು? ಉದಯ್ ಕಿರಣ್ ಧರ್ಮಲಿಂಗಂ ಅವನು ಪೂರ್ತಿ ಹೆಸರು. ಎಲ್ಲಿ ಅವನು? ತಮಿಳ್ನಾಡಿನವನು. ಸರ ಕೊಟ್ಟಿದ್ದು ತಮಿಳ್ನಾಡಿನವನು. ಮೊನ್ನೆ 2024ರಾಗ ಅವ್ರು ತಮಿಳ್ನಾಡಿನವ್ರು ಏನು ಮಾಡ್ಯಾರ ಗೊತ್ತನು? ಮೊನ್ನೆ ಅವ್ರದ್ದು ರಾಜ್ಯ ಬಜೆಟ್ ಸರ್ಕಾರ ಘೋಷಣೆ ಆಯಿತು. ಅವರು ಈ ಸಿಂಬಲನ್ನು ತೆಗೆದುಹಾಕಿ RU ಎಂಬ ಸಿಂಬಲನ್ನು ಬಳಸಿದ್ರು ಮಕ್ಕಳು. ಕೊಟ್ಟಿದ್ದು ಅವ್ರವನೇ, ಅವ್ರ ರಾಜ್ಯದವನೇ. ಅವ್ರು ಏನು ಮಾಡಿದ್ರು? ತಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಬಜೆಟನ್ನು ಮಂಡನೆ ಮಾಡಿದ್ರಲ್ಲ, ನಾವು ಈ ಸಿಂಬಲನ್ನು ಬಳಸಲ್ಲ ಅಂತ ತೆಗೆದುಹಾಕಿ ಈ ಸಿಂಬಲನ್ನು ಯೂಸ್ ಮಾಡಿದರು. ಯಾಕಂತ ಕೇಳಬೇಡ್ರಿ, ಎತ್ತಿ ಏರಿಗೆ ಹೇಳಿದ್ರೆ ಕ್ವಾಣ ನೀರಿಗೆ ಇಳಿತಂತೆ ಅಷ್ಟೇ. ಕ್ಲಿಯರ್ ಆಯ್ತಾ? ಸೊ ಹೀಗೆ ನಾವು ರೂಪಿಯ ಸಿಂಬಲನ್ನು ನೋಡ್ತಾ ಬರೋದು. ಕ್ಲಿಯರ್ ಆಗೈತಾ? ಹಾಂ, ಎಸ್. ನೆಕ್ಸ್ಟ್ ನೋಡು ಗುರು, ಮೊನ್ನೆ ಹಂಗೆ ರೀಲ್ಸ್ ಸ್ಕ್ರೋಲ್ ಮಾಡ್ತಿದ್ದೆ. ಪಾಪ ಒಬ್ನ್ಯಾರೋ ರೀಲ್ಸ್ ಮಾಡಿದ್ನ. ಅವನು ಒಂದು ಕಟ್ಟಿಗೆದು ಬ್ಯಾಂಕನ್ನು ತೊಗೊಂಡು ಬಂದು, ಕಟ್ಟಿಗೆದು ಕುಡಿಕೆ ತೊಗೊಂಡು ಬಂದು ಅದರಲ್ಲಿ ಹಣವನ್ನು ಕೂಡಿ ಹಾಕಿಬಿಟ್ಟಿದ್ದಾನೆ. ಒಂದು 2-3 ತಿಂಗಳು ಕೂಡಿ ಹಾಕಿದ್ದಾನೆ. ಆಮೇಲೆ ಎತ್ಕೊಂಡಿದ್ದಾನೆ. ಆ ಕಟ್ಟಿಗೆ ಕುಡಿಕೆಯಿಂದ ನೋಟಿನ ತುಂಡು ಬಿದ್ದಿದೆ ಕೆಳಗೆ. ತೆಗೆದು ನೋಡ್ತಾನೆ, ನೋಟುಗಳನ್ನು ಇಲಿಗಳು ತಿಂದು ಬಿಟ್ಟಿದ್ದಾವೆ ಅರ್ಧಂಬರ್ಧ. ಮತ್ತು ಆ ನೋಟಿಗೆ ವ್ಯಾಲ್ಯೂ ಇದೇನಾ? ಇದೆ. ಇಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ ಏನು ಗೊತ್ತಾ? ನೋಟ್ ಹಾಳಾದವು ಅಂತ ತಿಳ್ಕೊಳ್ರಿ. ಅದರಲ್ಲಿ 2 ಟೈಪ್ ಬರುತ್ತೆ. ಒಂದು ಸಾಯಿಲ್ಡ್ ನೋಟ್ಸ್ ಅಂತ, ಒಂದೇನು ಸಾಯಿಲ್ಡ್ ನೋಟ್ಸ್, ಮಣ್ಣಾದ ನೋಟುಗಳು. ಒಂದು ಸಾಯಿಲ್ಡ್ ನೋಟು, ಮಣ್ಣಾದ ನೋಟುಗಳು. ಏನು ಸರ್ ಸಾಯಿಲ್ಡ್ ನೋಟ್ಸ್ ಅಂದರೆ? ಇವಾಗ ಈ ನೀರಿಗೆ ನೋಟು ನೀರಲ್ಲಿ ಬಿತ್ತು, ಅಥವಾ ಯಾವುದಾದ್ರೂ ಆಯಿಲಲ್ಲಿ ಬಿತ್ತು, ಗ್ರೀಸಲ್ಲಿ ಬಿತ್ತು, ಮಣ್ಣೊಳಗೆ ಬಿತ್ತು, ಎತ್ಕೊಂಡ್ವಿ. ಸ್ವಲ್ಪ ಅದೇನಾಗಿರುತ್ತೆ? ಹೊಲಸಾಗಿರುತ್ತೆ. ಏನಾಗಿರುತ್ತೆ? ಹೊಲಸಾಗಿರುತ್ತೆ. ಅದನ್ನೇ ನಾವು ಸಾಯಿಲ್ಡ್ ನೋಟ್ಸ್ ಅಂತ ಕರಿತೀವಿ. ಇಲ್ಲ ನೋಟ್ 2 ತುಂಡಾಗಿತ್ತು, ಪ್ಯಾಚ್ ಹಾಕಿದೆ. ಏನು ಮಾಡಿದ್ರಿ? ಪ್ಯಾಚ್ ಹಾಕಿದ್ರಿ. ಮತ್ತು ಕಂಪ್ಲೀಟ್ ನೋಟ್ ಇದೆ ಬಟ್ ಪ್ಯಾಚ್ ಹಾಕಿರಿ, ಅದು ಕೂಡ ಏನು? ಸಾಯಿಲ್ಡ್ ನೋಟ್. ಅದು ಕೂಡ ಏನು? ಸಾಯಿಲ್ಡ್ ನೋಟ್, ಮಣ್ಣಾದ ನೋಟು. ಹಾಗಾದರೆ ಇಂಥ ನೋಟುಗಳನ್ನು ಯಾರಾದರೂ ಅಂಗಡಿಯವರು ತಗೊಳ್ಳಿಲ್ಲ ಅಂತ ತಿಳ್ಕೊಳ್ರಿ, ನೀವು ಬೈದು ಕೊಡ್ಬೋದು. ಆ ನೋಟಿಗೆ ಬೆಲೆ ಇದೆ. ಆ ನೋಟಿಗೇನಿದೆ? ಬೆಲೆ ಇದೆ. ಓಕೆ, ಅಂಗಡಿಯವ್ರು ತಗೊಳ್ಳಿಲ್ವಾ? ನೀವು ಬೇರೆ ಕಡೆ ಹೋಗಿ ಅದನ್ನು ಎಕ್ಸ್ಚೇಂಜ್ ಮಾಡ್ಕೋಬೋದು. ಹೌದ್ರಿ? ಸಾಯಿಲ್ಡ್ ನೋಟನ್ನು ಎಕ್ಸ್ಚೇಂಜ್ ಮಾಡೋಕ್ಕೆ 3 ಪ್ಲೇಸ್ ಇದೆ. ಸಾಯಿಲ್ಡ್ ನೋಟನ್ನು ಎಕ್ಸ್ಚೇಂಜ್ ಮಾಡೋಕ್ಕೆ ಎಷ್ಟು ಪ್ಲೇಸ್ ಇದೆ? 3 ಪ್ಲೇಸ್ ಇದೆ. ಒಂದು ಕೌಂಟರ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಕೌಂಟರ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್. ಪಬ್ಲಿಕ್ ಸೆಕ್ಟರ್ ಸಾರ್ವಜನಿಕ ವಲಯದ ಬ್ಯಾಂಕುಗಳ ಕೌಂಟರ್ಗಳು. ಸಾರ್ವಜನಿಕ ವಲಯದ ಬ್ಯಾಂಕುಗಳ ಕೌಂಟರ್ಗಳು ಪ್ರಸ್ತುತ ಎಷ್ಟಿದಾವೆ ಭಾರತದಲ್ಲಿ? ಸಾರ್ವಜನಿಕ ವಲಯದ ಬ್ಯಾಂಕುಗಳು 12 ಇದಾವ್ರಿ. SBI, ಕೆನರಾ ಅವೆಲ್ಲ. ಹೌದ್ರಿ? ಇವಾಗ ಒಂದು SBI ಬ್ಯಾಂಕ್ ಇದೆ ಅಂತ ತಿಳ್ಕೊಳ್ರಿ, ಅಲ್ಲಿ ಹೋಗಿ ನೀವು ಚೇಂಜ್ ಮಾಡ್ಕೋಬೋದು. ಕೊಡ್ತಾರೆ ಅವರು. ಇಟ್ ಈಸ್ ದೇರ್ ಡ್ಯೂಟಿ, ಇಟ್ ಈಸ್ ಮ್ಯಾಂಡೇಟರಿ. ದೇ ಮಸ್ಟ್ ಚೇಂಜ್ ದ ನೋಟ್, ಎಕ್ಸ್ಚೇಂಜ್ ದ ನೋಟ್. ಆಯ್ತು ರೀ? ಒಂದೇನು ಕೌಂಟರ್ಸ್ ಆಫ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು. ನೆಕ್ಸ್ಟ್ ಎರಡನೇದು ಚೆಸ್ಟ್ ಕರೆನ್ಸಿ ಬ್ಯಾಂಕ್ ಅಂತ ಬರುತ್ತೆ. ಚೆಸ್ಟ್ ಕರೆನ್ಸಿ ಬ್ರಾಂಚ್ ಆಫ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್. ಚೆಸ್ಟ್ ಕರೆನ್ಸಿ ಬ್ರಾಂಚ್ ಆಫ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್. ಖಾಸಗಿ ವಲಯದ ಬ್ಯಾಂಕುಗಳ ಚೆಸ್ಟ್ ಕರೆನ್ಸಿ ಬ್ರಾಂಚ್, ಅಲ್ಲಿ ಕೂಡ ಎಕ್ಸ್ಚೇಂಜ್ ಮಾಡ್ಬೋದು. ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ HDFC, IDFC, ICICI, ಕೆಲವು ಬ್ಯಾಂಕ್ಗಳಲ್ಲಿ ಚೆಸ್ಟ್ ಕರೆನ್ಸಿ ಬ್ರಾಂಚ್ ಅಂತ ಇರುತ್ತೆ, ಅಲ್ಲಿ ಹೋಗಿ ಎಕ್ಸ್ಚೇಂಜ್ ಮಾಡ್ಬೋದು. ಚೆಸ್ಟ್ ಕರೆನ್ಸಿ ಬ್ರಾಂಚ್ ಆಫ್ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್. ಆಯ್ತಾ? ಇನ್ನೊಂದಿದೆ ಇಶ್ಯೂ ಆಫೀಸ್. ಇಶ್ಯೂ ಆಫೀಸ್ ಆಫ್ RBI. ಇಶ್ಯೂ ಆಫೀಸ್ ಆಫ್ RBI. RBIನ ವಿತರಣಾ ಕಚೇರಿ ಅಂತ. RBIನ
ವಿತರಣಾ ಕಚೇರಿ ಅಂತ. ಹಿಂಗೆ 3 ಸ್ಥಳಗಳಲ್ಲಿ ನಾವೇನು ಮಾಡ್ಬೋದು, ನಮ್ಮ ಮಣ್ಣಾದ ನೋಟುಗಳನ್ನು, ಸಾಲ್ಡ್ ನೋಟುಗಳನ್ನ ಎಕ್ಸ್ಚೇಂಜ್ ಮಾಡ್ಬೋದು. ಇಲ್ಲಿ ಕ್ವಶನ್ ಏನು ಅರೈಸ್ ಆಗುತ್ತೆ ಗೊತ್ತಾ, ಎಕ್ಸ್ಚೇಂಜ್ ವ್ಯಾಲ್ಯೂ ಸೇಮ್ ಇರುತ್ತಾ? 100 ರೂಪಾಯಿ ಕೊಟ್ಟರೆ 100 ರೂಪಾಯಿನ ಕೊಡ್ತಾರೆ. ಎಸ್, 100 ರೂಪಾಯಿ ಕೊಟ್ಟರೆ 100 ರೂಪಾಯಿನ ಕೊಡ್ತಾರೆ. ಸಾಯಿಲ್ಡ್ ನೋಟ್ಸ್ದು ಎಕ್ಸ್ಚೇಂಜ್ ವ್ಯಾಲ್ಯೂ ಏನಿರುತ್ತೆ ಅಂದ್ರೆ ಸೇಮ್ ಇರುತ್ತೆ. ನಂದು 50 ರೂಪಾಯಿ ನೋಟು ಹೊಲ್ಸಾಗಿದೆ, 50 ರೂಪಾಯಿ ನೋಟ್ ಕೊಟ್ಟರೆ 50 ರೂಪಾಯಿನ ಕೊಡ್ತಾರೆ. 1000 ರೂಪಾಯಿ ನೋಟ್ ಹೊಲ್ಸಾಗಿದೆ, 1000 ರೂಪಾಯಿ ಕೊಟ್ಟರೆ 1000 ರೂಪಾಯಿನೇ ಕೊಡ್ತಾರೆ. ಹಾಗೆ ಕ್ಲಿಯರ್ ಆಯ್ತಾ? ಇದೇನು ಸಾಯಿಲ್ಡ್ ನೋಟ್. ಇನ್ನೊಂದು ಬರುತ್ತೆ ಮ್ಯೂಟಿಲೇಟೆಡ್ ನೋಟ್ಸ್ ಅಂತ. ಮ್ಯೂಟಿಲೇಟೆಡ್ ನೋಟ್ಸ್, ವಿರೂಪಗೊಂಡ ನೋಟುಗಳು. ಕನ್ನಡದಲ್ಲಿ ವಿರೂಪಗೊಂಡ ನೋಟುಗಳು. ಮ್ಯೂಟಿಲೇಟೆಡ್ ನೋಟ್ಸ್. ಈಗ ಹೇಳಿದ್ ನೋಡ್ರಿ, ಇಲ್ಲಿ ಕಡ್ದು ಬಿಟ್ಟಿದ್ವು, ಆ ಒಂದು ನೋಟಿನ ಸುತ್ತಿನ ಭಾಗ ಹೋಗೇ ಬಿಟ್ಟಿದೆ, ಅದು ವಿರೂಪಗೊಂಡ ನೋಟು. ಒಂದು ನೋಟ್ ಇದೆ, ಒಂದು ಕಟ್ ಆಗಿಬಿಟ್ಟಿದೆ ಸ್ವಲ್ಪ ಪ್ರಮಾಣದಲ್ಲಿ, ಅದು ಕಟ್ ಆಗಿದ್ದು ಒಂದು ಕಳ್ಕೊಂಡು ಬಿಟ್ಟಿದ್ದೀನಿ, ಅದು ಏನು ಸಾಯಿಲ್ಡ್ ನೋಟ್, ವಿರೂಪಗೊಂಡ ನೋಟು. ಇವಾಗ ನೋಟು ಅಂತ ಬಂದಾಗ ಅದ್ರದ್ದು ಯಾವುದಾದ್ರೂ ಸ್ವಲ್ಪ ಭಾಗ ಹೋಗಿದ್ರೆ ಅದೇನು ವಿರೂಪಗೊಂಡ ನೋಟು. ಭಾಗ ಹೋಗಿಲ್ಲ, ಜಸ್ಟ್ ಹೊಲ್ಸಾಗಿದೆ ಅಥವಾ ಕಟ್ ಆಗಿತ್ತು, ಪ್ಯಾಚ್ ಹಾಕಿವಿ, ಅದೇನು ಸಾಯಿಲ್ಡ್ ನೋಟ್ಸ್. ಆದ್ರೆ ವಿರೂಪಗೊಂಡ ನೋಟುಗಳನ್ನು ಕೂಡ ಈ 3 ಸ್ಥಳಗಳಲ್ಲಿ ಎಕ್ಸ್ಚೇಂಜ್ ಮಾಡ್ಕೋಬೋದು. ವಿರೂಪಗೊಂಡ ನೋಟುಗಳನ್ನು ಕೂಡ ಈ 3 ಸ್ಥಳಗಳಲ್ಲಿ ಏನು ಮಾಡ್ಕೋಬೋದು, ಎಕ್ಸ್ಚೇಂಜ್ ಮಾಡ್ಕೋಬೋದು. ಹೌದ್ರಿ, ಇಲ್ಲಿ ಕ್ವೆಶನ್ ಅರೈಸ್ ಆಗೋದು ಯಾವುದ್ರ ಮೇಲೆ ಗೊತ್ತಾ, ಎಕ್ಸ್ಚೇಂಜ್ ವ್ಯಾಲ್ಯೂ ಏನಿರುತ್ತೆ. ಕ್ವಶನ್ ಅರೈಸ್ ಯಾವುದ್ರ ಮೇಲೆ, ಎಕ್ಸ್ಚೇಂಜ್ ವ್ಯಾಲ್ಯೂ ಸೇಮ್ ಇರುತ್ತಾ? ಇಲ್ಲ. ನಂದು 100 ರೂಪಾಯಿ ನೋಟ್ ಇದೆ, ಸ್ವಲ್ಪ ಕಟ್ ಆಗಿದೆ, ಅವರು 100 ರೂಪಾಯಿಗೆ 100 ರೂಪಾಯಿನೇ ಕೊಡಲ್ಲ, 100 ರೂಪಾಯಿಗೆ 100 ಕೊಡಲ್ಲ. ಹೌದ್ರಿ, ದಟ್ ಡಿಪೆಂಡ್ಸ್ ಆನ್ ಅಲ್ಲಿರೋರ ಮೇಲೆ. ಹೌದ್ರಿ, ನಂದು ನೋಟಲ್ಲಿ ಸ್ವಲ್ಪ ಪ್ರಮಾಣ ಹೋಗಿದೆ, 100 ರೂಪಾಯಿಗೆ 80 ರೂಪಾಯಿ ಕೊಡ್ಬೋದು. ನನ್ನ ನೋಟಲ್ಲಿ ಅರ್ಧಕ್ಕರ್ಧ ಹೋಗ್ಬಿಟ್ಟಿದೆ, 100 ರೂಪಾಯಿಗೆ 50 ರೂಪಾಯಿ ಕೊಡ್ಬೋದು. ಯಾಕೆ? ಮತ್ತು ಇನ್ನು ಅರ್ಧ ನೋಟ್ ತೊಗೊಂಡು ಹೋಗಿ ಇನ್ನೊಬ್ಬನು ಹೋಗಿದ್ದಾನೆ, ಅದಕ್ಕೆ ಪೂರ್ತಿ ಪ್ರಮಾಣದ ನೋಟ್ ಕೊಟ್ಟರೆ, ಇವಾಗ 100 ರೂಪಾಯಿ ನೋಟ್ ಇದೆ, ಕಟ್ ಮಾಡಿಬಿಡೋಣ, ನಾನೊಂದು ತೊಗೊಂಡು ಹೋಗ್ತೀನಿ, ನೀವು ಒಂದು ತೊಗೊಂಡು ಹೋಗ್ರಿ, ಇಬ್ಬರಿಗೆ 100 ರೂಪಾಯಿ ಕೊಡೋಕ್ಕಾಗತ್ತಾ? ಇಲ್ಲ. ಅಲ್ಲಿ ಏನಾಗಿರುತ್ತೆ, ನೋಟ್ ಎಷ್ಟು ಪ್ರಮಾಣ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲು, ಇವಾಗ ಒಂದು ನೋಟ್ ಅಂದರೆ ಈ ರೀತಿ ಇರುತ್ತೆ. ಫಾರ್ ಎಕ್ಸಾಂಪಲ್ 15 ಸೆಂಟಿಮೀಟರ್ ಉದ್ದ, 5 ಸೆಂಟಿಮೀಟರ್ ಅಗಲ, 15 75 ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ ಈ ನೋಟಿಂದ ಏರಿಯಾ. ಒಂದು ನೋಟಿನ ಏರಿಯಾ 75 ಸೆಂಟಿಮೀಟರ್ ಸ್ಕ್ವೇರ್ ಇದೆ, ಅದರಲ್ಲಿ ಒಂದು 20 ಸೆಂಟಿಮೀಟರ್ ಹೋಗಿದೆ, 55 ಸೆಂಟಿಮೀಟರ್ ಇದೆ. ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಅದಕ್ಕೆ ಎಷ್ಟು ಹಣ ಆಗುತ್ತಲ್ಲ ಅಷ್ಟೇನು ಮಾಡಿಕೊಡ್ತಾರೆ, ಎಕ್ಸ್ಚೇಂಜ್ ಮಾಡಿಕೊಡ್ತಾರೆ. ಹೌದ್ರಿ, ಹಾಗಾದರೆ ಇಲ್ಲಿ ಮ್ಯೂಟಿಲೇಟೆಡ್ ನೋಟ್ಸಲ್ಲಿ ಎಕ್ಸ್ಚೇಂಜ್ ವ್ಯಾಲ್ಯೂ ಏನಾಗಿರಲ್ಲ, ಸೇಮ್ ಆಗಿರಲ್ಲ. ಆದರೆ ಸಾಯಿಲ್ಡ್ ನೋಟ್ಸಲ್ಲಿ ಎಕ್ಸ್ಚೇಂಜ್ ವ್ಯಾಲ್ಯೂ ಏನಿರುತ್ತೆ, ಸೇಮ್ ಇರುತ್ತೆ. ಸೊ ಹೀಗೆ ನಿಮ್ಮಲ್ಲಿ ಹಣ ಕೂಡ ಹಾಳಾಗಿದ್ರೆ, ಹರಿದೋಗಿದ್ರೆ ಅವುಗಳನ್ನು ಎಕ್ಸ್ಚೇಂಜ್ ಮಾಡ್ಕೋಬೋದು. ಆ ಒಂದು ಆಪ್ಷನ್ ನಿಮ್ಮಲ್ಲಿದೆ. ಕ್ಲಿಯರ್ ಆಯಿತಾ? ಯಾಕೆ ಗೊತ್ತಾ ಸರ್, ಎವರಿ ಪೆನ್ನಿ ಹ್ಯಾಸ್ ಇಟ್ಸ್ ವ್ಯಾಲ್ಯೂ. ಪ್ರತಿ ರೂಪಾಯಿಗೆ ಅದರದ್ದೇ ಆದ ಬೆಲೆ ಇದೆ. ನಾನು 100 ರೂಪಾಯಿ ಇದೆ ನನ್ನ ಹತ್ರ ಇದೆ ಅಂದರೆ ನಾನು ದುಡ್ದಿದ್ದು ದುಡ್ಡು, ಅದೆಲ್ಲೋ ಸ್ವಲ್ಪ ಹರಿಯಿತು ಅಥವಾ ಹೊಲ್ಸಾಯಿತು ಅಂತ ಅದರದ್ದು ವ್ಯಾಲ್ಯೂವನ್ನು ಹಾಳು ಮಾಡೋಕ್ಕಾಗುತ್ತಾ? ನೋ ವೇ, ಚಾನ್ಸ್ ಇಲ್ಲ. ಹಾಗಾಗಿ ಈ ಒಂದು ಆಪ್ಷನನ್ನು ಇಟ್ಟಿದ್ದಾನೆ. ಕ್ಲಿಯರ್ ಆಗೈತಾ? ಹೇಳ್ರಿ, ಡಿಆಕ್ಟಿವೇಟ್ ಆಗಿಬಿಟ್ಟಿರಾ? ಬ್ಯಾಟ್ರಿ ಚಾರ್ಜ್ ಖಾಲಿ ಆಯ್ತಾ? ಇಲ್ಲ ತಾನೆ? ಎಲ್ಲರಿಂದ ಆನ್ಸರ್ ಬರ್ತಿಲ್ಲ ದೋಸ್ತ್, ಇಲ್ಲ ತಾನೆ? ಏನಿಲ್ಲ, ಬ್ಯಾಟ್ರಿ ಖಾಲಿ ಆಗಿಲ್ಲ, ಫುಲ್ಲಿ ಲೋಡೆಡ್ ಅಂತೇನು? ಸೊ ಹಿಂಗೆ ಇಟ್ ಈಸ್ ದ ಫಸ್ಟ್ ಫಂಕ್ಷನ್ ಆಫ್ RBI. ಏನು? ನೋಟುಗಳನ್ನು ಮುದ್ರಿಸೋದು. ಕ್ಲಿಯರ್ ಆಯ್ತಾ? ಎಸ್. ಸೆಕೆಂಡ್ ಫಂಕ್ಷನ್ ಏನು ಬರ್ಸಿದೀನಿ ನೋಡ್ರಿ, ಬ್ಯಾಂಕ್ ಟು ಗವರ್ನಮೆಂಟ್ ಬರ್ಸಿದೀನಾ? ಬ್ಯಾಂಕ್ ಟು ಗವರ್ನಮೆಂಟ್ ಬರ್ಸಿದೀನಾ? ಎಸ್, ಸರ್ಕಾರದ ಬ್ಯಾಂಕು, ಬ್ಯಾಂಕ್ ಟು ಗವರ್ನಮೆಂಟ್, ಸರ್ಕಾರದ ಬ್ಯಾಂಕು. ಆಯ್ತು ರೀ, ಸರ್ಕಾರದ ಬ್ಯಾಂಕು.
ಏನು ಸರ್ ಹಿಂಗಂದ್ರೆ, ಇವಾಗ ಕೇಂದ್ರ ಸರ್ಕಾರ ಇದೆ ಅಂತ ತಿಳ್ಕೊಳ್ರಿ. ಕೇಂದ್ರ ಸರ್ಕಾರದ್ದು ಬ್ಯಾಂಕ್ ಅಕೌಂಟ್ಸ್ ಇದಾವ? ಕೇಂದ್ರ ಸರ್ಕಾರದ್ದು ಬ್ಯಾಂಕ್ ಅಕೌಂಟ್ಸ್ ಇದೆನಾ? ಸಿಂಪಲ್ ಆಗಿ ತಿಳ್ಕೊಳ್ರಿ. ಆಸ್ ಅ ಸಿಟಿಜನ್ಸ್ ಆಫ್ ಇಂಡಿಯಾ ವಿ ಪೇ ಟ್ಯಾಕ್ಸಸ್. ನಾವು ಭಾರತೀಯ ನಾಗರಿಕರಾಗಿ ಏನು ಮಾಡ್ತೀವಿ? ತೆರಿಗೆಯನ್ನು ಕಟ್ತೀವಿ. ಹಾಗಾದರೆ ತೆರಿಗೆಯನ್ನು ಯಾರಿಗೆ ಕಟ್ತೀವಿ? ಕೇಂದ್ರ ಸರ್ಕಾರಕ್ಕೆ. ರಾಜ್ಯ ಸರ್ಕಾರಕ್ಕೆ ಕಟ್ತೀವಿ, ದಟ್ ಇಸ್ ಸೆಕೆಂಡ್ರಿ. ಒಟ್ಟು ಕೇಂದ್ರ ಸರ್ಕಾರಕ್ಕೆ ಏನನ್ನ ಕಟ್ತೀವಿ? ಟ್ಯಾಕ್ಸನ್ನು ಕಟ್ತೀವಿ. ಮತ್ತು ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಹಣ ಬಂದಿದೆಯಲ್ಲ, ಕೇಂದ್ರ ಸರ್ಕಾರ ಏನು ಮಾಡಬೇಕು? ಒಂದು ಗೋಡೌನ್ ಕಟ್ಟಿ ಅಲ್ಲಿ ಅದನ್ನು ಒಟ್ಟಬೇಕು, ಅಲ್ಲಿ ಅದನ್ನು ಸ್ಟಾಕ್ ಮಾಡಿಡಬೇಕು. ಹಂಗೆ ಮಾಡ್ತಾರಾ? ಇಲ್ಲ. ತೆರಿಗೆಯಿಂದ ಹಣ ಬಂದಿದೆ ಅಂದರೆ ಅದನ್ನು ಡೆಪಾಸಿಟ್ ಮಾಡಬೇಕು. ಅದನ್ನು ಏನು ಮಾಡಬೇಕು? ಡೆಪಾಸಿಟ್ ಮಾಡಬೇಕು. ಹಾಗಾದರೆ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಹಣ ಬರುತ್ತಲ್ಲ, ಅದು ಎಲ್ಲಿ ಡೆಪಾಸಿಟ್ ಆಗುತ್ತೆ ಗೊತ್ತಾ? ಕಾನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಅದು ಎಲ್ಲಿ ಶೇಖರಣೆ ಆಗುತ್ತೆ? ಎಲ್ಲಿ ಡೆಪಾಸಿಟ್ ಆಗುತ್ತೆ? ಕಾನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಕೇಂದ್ರ ಸಂಚಿತ ನಿಧಿ ಅಂತೀವಿ. ಕನ್ನಡದಲ್ಲಿ ಏನಂತೀವಿ? ಕೇಂದ್ರ ಸಂಚಿತ ನಿಧಿ. ಹಾಗಾದರೆ ಸರ್ಕಾರಕ್ಕೆ ₹1 ಲಾಭ ಬರಲಿ, ₹1 ಆದಾಯ ಬರಲಿ, ₹1 ತೆರಿಗೆ ಬರಲಿ, ಪ್ರತಿಯೊಂದು ರೂಪಾಯಿನ ಎಲ್ಲಿ ಡೆಪಾಸಿಟ್ ಮಾಡಬೇಕು? ಕಾನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಕೇಂದ್ರ ಸಂಚಿತ ನಿಧಿ. ಸರ್, ನಾನು ಈ ಫೀಲ್ಡಿಗೆ ಬರೋದಕ್ಕಿಂತ ಮುಂಚೆ ಕೇಂದ್ರ ಸಂಚಿತ ನಿಧಿ ಅನ್ನೋದನ್ನು ಓದ್ತಾ ಇದ್ದೆ. ನನಗೆ ತಲೆ ಕೆಟ್ಟುಬಿಡ್ತಿತ್ತು. ಏನು ಕೇಂದ್ರ ಸಂಚಿತ ನಿಧಿ ಏನಿದು? ಎಲ್ಲಾದರೂ ನಿಧಿ ರೂಪದಲ್ಲಿರುತ್ತಾ? ಕೇಂದ್ರ ಸಂಚಿತ ನಿಧಿ ಅನ್ನೋದು ಒಂದು ಬ್ಯಾಂಕ್ ಅಕೌಂಟ್. ಕೇಂದ್ರ ಸಂಚಿತ ನಿಧಿ ಅನ್ನೋದೇನು? ಒಂದು ಬ್ಯಾಂಕ್ ಅಕೌಂಟು. ಹಾಗಾದರೆ ಈ ಕೇಂದ್ರ ಸಂಚಿತ ನಿಧಿ ಎಂಬ ಬ್ಯಾಂಕ್ ಅಕೌಂಟ್ ಎಲ್ಲಿರುತ್ತೆ ಅಂದರೆ RBIನಲ್ಲಿರುತ್ತೆ. ಎಲ್ಲಿರುತ್ತೆ? RBIನಲ್ಲಿ ಇರುತ್ತೆ. ಕ್ಲಿಯರ್ ಆಯಿತಾ? ಹಾಗಾದರೆ ಸರ್ಕಾರಕ್ಕೆ ₹1 ಬಂದರೂ ಅದು ಅಲ್ಲೇ ಶೇಖರಣೆ ಆಗುತ್ತೆ, ಅಲ್ಲೇ ಡೆಪಾಸಿಟ್ ಆಗುತ್ತೆ. ಸರ್ಕಾರ ₹1 ಎತ್ಕೋಬೇಕಾದ್ರೂ ಇಲ್ಲಿಂದಾನೇ ಎತ್ಕೋಬೇಕು. ಎಲ್ಲಿಂದ ಎತ್ಕೋಬೇಕು? ಕಾನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಹೌದ್ರಿ? ಹಾಗಾದರೆ ಕಾನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾವನ್ನು ಆರ್ಟಿಕಲ್ 266 ಕ್ಲೌಸ್ 1 ಸ್ಥಾಪನೆ ಮಾಡ್ತಾರೆ. ಆರ್ಟಿಕಲ್ 266 ಕ್ಲೌಸ್ 1, 266 ಉಪವಿಧಿ 1. ಇದರ ಮೂಲಕ ಕೇಂದ್ರ ಸಂಚಿತ ನಿಧಿಯನ್ನು ಸ್ಥಾಪನೆ ಮಾಡ್ತಾರೆ. ಕ್ಲಿಯರ್ ಆಯ್ತಾ? ಕೇಂದ್ರ ಸಂಚಿತ ನಿಧಿ, ಕಾನ್ಸಾಲಿಡೇಟೆಡ್ ಫಂಡ್ ಅಂತ ಹೇಳ್ತೀವಿ. ಹೌದ್ರೆ, ಇನ್ನೊಂದು ಬರುತ್ತೆ, ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ. ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ, ಕೇಂದ್ರ ಸಾದಿಲ್ವಾರು ನಿಧಿ ಅಂತೀವಿ. ಏನಂತ ಕರಿತೀವಿ? ಕೇಂದ್ರ ಸಾದಿಲ್ವಾರು ನಿಧಿ ಅಂತ ಕರಿತೀವಿ. ಈ ಕೇಂದ್ರ ಸಾದಿಲ್ವಾರು ನಿಧಿ ಅನ್ನೋದು ಕೂಡ ಒಂದು ಬ್ಯಾಂಕ್ ಅಕೌಂಟು. ಇದು ಕೂಡ ಎಲ್ಲಿರುತ್ತೆ? RBIನಲ್ಲಿರುತ್ತೆ. ಇದನ್ನು ಸ್ಥಾಪನೆ ಮಾಡೋದು ಆರ್ಟಿಕಲ್ 267 ಕ್ಲೌಸ್ 1. ಆರ್ಟಿಕಲ್ 267 ಕ್ಲೌಸ್ 1 ಆಯ್ತು ರೀ. ಹಾಗಾದರೆ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಅಕೌಂಟ್ಸ್ ಆಫ್ ಗವರ್ನಮೆಂಟ್ ಆಫ್ ಇಂಡಿಯಾ. ಎಲ್ಲಿರುತ್ತೆ? ಇಟ್ ಈಸ್ ಇನ್ RBI. ಕ್ಲಿಯರ್ ಆಯ್ತಾ ಸರ್? ಎರಡಕ್ಕೂ ಏನು ಡಿಫ್ರೆನ್ಸ್ ಆಯ್ತಾ? ಏನಾದರೂ ಡಿಫ್ರೆನ್ಸ್ ಇದೆನಾ? ಸ್ವಲ್ಪ ಅರ್ಥ ಮಾಡ್ಕೊಡ್ರಿ. ಸರ್ಕಾರಕ್ಕೆ ತೆರಿಗೆಯ ರೂಪದಲ್ಲಿ ಏನು ಬರುತ್ತೆ? ಆಕ್ಟಿವ್ ಇದಿರೋ ಇಲ್ವೋ? ಇದ್ದೀರಾ? ಪಕ್ಕಾ? ಎಷ್ಟು ಜನ ಆಕ್ಟಿವ್ ಇಲ್ಲ? ಯಾರ್ಯಾರಿಲ್ಲ? ಯಾರ್ಯಾರು ಇದೀರಿ? ಆಕ್ಟಿವ್ ಇರೋರು ಯಾರು? ಅಯ್ಯಪ್ಪ, ಇದು ಸುಳ್ಳು. ಐ ಕಾಂಟ್ ಬಿಲೀವ್ ದಿಸ್. ನೋಡಿ, ಇಟ್ ಈಸ್ ಅಪ್ ಟು ಯು, ನಿಮಗೆ ಬಿಟ್ಟಿದ್ದು. ಆ್ಯಕ್ಚುಲಿ ನಾನು ಕೇಳಬಾರ್ದು ಆ್ಯಕ್ಟಿವ್ ಇದಿರಲ್ಲ ಅಂತ. ಇರಬೇಕು ನೀವು, ಯಾಕಂದರೆ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ರೀ. ಯು ಹ್ಯಾವ್ ಬಿನ್ ಟು ಕಾಂಪಿಟೇಟಿವ್ ಫೀಲ್ಡ್. ಯು ಶುಡ್ ಬಿ ಆ್ಯಕ್ಟಿವ್, ಯು ಶುಡ್ ಬಿ ಸ್ಟ್ರಾಂಗ್. ಇಟ್ ಈಸ್ ನಾಟ್ ಮೈ ಡ್ಯೂಟಿ. ಹೌದಿಲ್ಲ? ನಿಮ್ಮನ್ನು ಆ್ಯಕ್ಟಿವೇಟ್ ಮಾಡೋದು ನನ್ನ ಡ್ಯೂಟಿ ಅಲ್ಲ, ಇಟ್ ಈಸ್ ಯುವರ್ ಡ್ಯೂಟಿ. ಹೌದ್ರಿ? ನಂದೇನು ಡ್ಯೂಟಿ? ನಿಮ್ಗೆ ಅರ್ಥ ಆಗ್ತಿದ್ದಾನೆ ಇಲ್ವೋ? ಕಂಟೆಂಟ್ ಇದೇನೋ ಅಷ್ಟೇ. ಹಾಂ, ಎಸ್. ಕಾಂಟಿಜೆನ್ಸಿ ಫಂಡ್, ಸಾರಿ, ಇಲ್ಲಿ ಕಾನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂದರೆ ಗೊತ್ತಾ?
ಸರ್ಕಾರಕ್ಕೆ ತೆರಿಗೆಯ ರೂಪದಲ್ಲಿ ಏನು ಬರುತ್ತೆ? ಹಣ ಬರುತ್ತೆ. ಹೌದ್ರಿ? ಅದು ಎಲ್ಲಿ ಡೆಪಾಸಿಟ್ ಆಗುತ್ತೆ? ಕಾನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಕೇಂದ್ರ ಸಂಚಿತ ನಿಧಿಯಲ್ಲಿ. ಈಗ ಪ್ರತಿ ವರ್ಷ ಸರ್ಕಾರ ಏನು ಮಾಡುತ್ತೆ? ಬಜೆಟನ್ನು ಮಂಡನೆ ಮಾಡುತ್ತೆ. ಅಂದರೆ ತೆರಿಗೆಯ ರೂಪದಲ್ಲಿ ಆದಾಯ ಬರುತ್ತಲ್ಲ, ಆ ಬಂದ ಆದಾಯವನ್ನು ಜನರ ಕಲ್ಯಾಣಕ್ಕೋಸ್ಕರ ಖರ್ಚು ಮಾಡ್ತಾರೆ. ಯಾವ ರೂಪದಲ್ಲಿ? ಬಜೆಟ್ ರೂಪದಲ್ಲಿ. ಮತ್ತೆ ಬಜೆಟನ್ನು ಮಂಡನೆ ಮಾಡಿದಾರಂದ್ರೆ ಅದಕ್ಕೆ ಸಂಬಂಧಪಟ್ಟ ಹಣವನ್ನು ಎಲ್ಲಿಂದ ಎತ್ಕೋಬೇಕು? ಇಲ್ಲಿಂದಾನೇ ಎತ್ಕೋಬೇಕು. ಬಂದ ಹಣ ಇಲ್ಲೇ ಡೆಪಾಸಿಟ್ ಮಾಡ್ತಾರೆ. ಜನಕ್ಕೆ ಬಜೆಟ್ನ ರೂಪದಲ್ಲಿ ಖರ್ಚು ಮಾಡ್ಬೇಕಂದ್ರೆ ಇಲ್ಲಿಂದ ಹಣ ಎತ್ಕೊಳ್ತಾರೆ. ಈ ಪ್ರತಿ ವರ್ಷ ರೈತರಿಗೆ 6,000 ಕೊಡ್ತಾರೆ, PM ಸ್ವನಿಧಿ. ಹೌದಲ್ರಿ? ರೈತರಿಗೆ 6,000 ಕೊಡ್ತಾರೆ. ಅದನ್ನ ಎಲ್ಲಿಂದ ಎತ್ಕೊಳ್ತಾರೆ? ಕಾನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದಾನೇ ಎತ್ಕೊಳ್ತಾರೆ. ಕ್ಲಿಯರ್ ಆಯ್ತಾ ಸರ್? ಮತ್ತೆ ಕಾಂಟಿಜೆನ್ಸಿ ಫಂಡ್, ಸಾಧಿಲ್ವಾರು ನಿಧಿ ಅಂದ್ರೇನು? ಈ ಸಾಧಿಲ್ವಾರು ನಿಧಿ ಅಂದ್ರೆ ಎಮರ್ಜೆನ್ಸಿ ನಿಧಿ ಅನ್ಕೊಂಬಿಡಿ. ಅಥವಾ ನ್ಯಾಚುರಲ್ ಡಿಸಾಸ್ಟರ್ ಆಯ್ತು. ಏನಾಯ್ತು? ನ್ಯಾಚುರಲ್ ಡಿಸಾಸ್ಟರ್ ಆಯ್ತು. ಮತ್ತೆ ಆ ನ್ಯಾಚುರಲ್ ಡಿಸಾಸ್ಟರ್ ಅನ್ನು ಓವರ್ಕಮ್ ಮಾಡಬೇಕು. ನೈಸರ್ಗಿಕ ವಿಕೋಪ ಉಂಟಾದ್ರೆ ಅದನ್ನು ಸರಿಪಡಿಸ್ಬೇಕೋ ಸರಿಪಡಿಸಬಾರ್ದು. ಮತ್ತೆ ಅದಕ್ಕೆ ಹಣ ಬೇಕಾಗುತ್ತೋ ಬೇಡವೋ? ಬೇಕಾಗುತ್ತೆ. ಅದನ್ನು ಎಲ್ಲಿಂದ ಎತ್ಕೊಂತಾರೆ ಗೊತ್ತಾ? ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾದಿಂದ ಎತ್ಕೊಂತಾರೆ. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. 2020ರಲ್ಲಿ ಕರೋನಾ ಬಂತು. ಹೌದ್ರಿ? ಕರೋನಾ ಬರೋದಕ್ಕಿಂತ ಮುಂಚೆ ಸರ್ಕಾರಕ್ಕೆ ಗೊತ್ತಿತ್ತ ಮುಂದೆ ಕರೋನಾ ಬರುತ್ತೆ, ಬಜೆಟಲ್ಲಿ ಸ್ವಲ್ಪ ಹಣ ಎತ್ತಿಡೋಣ. ಸರ್ಕಾರಕ್ಕೆ ಗೊತ್ತಿರುತ್ತಾ ಕರೋನಾ ಬರುತ್ತೆ, ಹಣ ಎತ್ತಿಡೋಣ ಅಂತ? ಇಲ್ಲ. ಹಾಗಾಗಿ ಸರ್ಕಾರ ಏನು ಮಾಡುತ್ತೆ ಗೊತ್ತಾ? ಈ ಒಂದು ಅಕೌಂಟಲ್ಲಿ ಸ್ವಲ್ಪ ಹಣವನ್ನು ರಿಸರ್ವ್ ಮಾಡಿಟ್ಟಿರುತ್ತೆ. ಇನ್ ಕೇಸ್ ಯಾವುದಾದ್ರೂ ನೈಸರ್ಗಿಕ ವಿಕೋಪ ಬಂದರೆ ಅಲ್ಲಿಂದ ಹಣವನ್ನು ಎತ್ಕೊಳ್ಳುತ್ತೆ. ಈ ಕರೋನಾ ಬಂತು, ವ್ಯಾಕ್ಸಿನ್ ಕಂಡುಹಿಡಿಯೋಕ್ಕೆ ಖರ್ಚು ಮಾಡಿದರು, ವ್ಯಾಕ್ಸಿನ್ ಹಾಕೋಕೆ ಖರ್ಚು ಮಾಡಿದರು, ಅದಕ್ಕೆ ಸಂಬಂಧಪಟ್ಟ ಹಣವನ್ನು ಇಲ್ಲಿಂದ ಎತ್ಕೊಂಡ್ರು. ಈ ಕರೋನಾಕ್ಕೆ ಸಂಬಂಧಪಟ್ಟಂಗೆ ಹಣ ಖಾಲಿ ಮಾಡಿದರು. ಮತ್ತೆ ನೆಕ್ಸ್ಟ್ ಬಜೆಟಲ್ಲಿ ಏನು ಮಾಡ್ತಾರ? ಸ್ವಲ್ಪ ಹಣವನ್ನು ಇಲ್ಲಿಗೆ ಎತ್ತಾಕ್ತಾರೆ. ಅದರಲ್ಲಿ ಹಣ ಹಂಗೆ ಇರುತ್ತೆ. ನ್ಯಾಚುರಲ್ ಡಿಸಾಸ್ಟರ್ ಬಂದಾಗ ಮಾತ್ರ ಅಲ್ಲಿಂದ ಎತ್ಕೊಂತಾರೆ. ಅದು ಖಾಲಿ ಆಯ್ತಾ? ಮತ್ತೆ ನೆಕ್ಸ್ಟ್ ಬಜೆಟಲ್ಲಿ ಸ್ವಲ್ಪ ಹಣವನ್ನು ಹಾಕ್ತಾರೆ. ಹಂಗೆ. ಕ್ಲಿಯರ್ ಆಯ್ತಾ? ಸಾಧಿಲ್ವಾರು ನಿಧಿಯಲ್ಲಿನ ಹಣವನ್ನು ಏನಕ್ಕೆ ಬಳಸ್ಕೊಳ್ತಾರೆ? ನ್ಯಾಚುರಲ್ ಡಿಸಾಸ್ಟರ್ಸ್, ನೈಸರ್ಗಿಕ ವಿಕೋಪಗಳಿಗೆ ಬಳಸ್ಕೊಳ್ತಾರೆ. ಕಾನ್ಸಾಲಿಡೇಟೆಡ್ ಫಂಡ್, ಸಂಚಿತ ನಿಧಿಯಲ್ಲಿ ಎಲ್ಲಿಗೆ ಬಳಸ್ಕೊಳ್ತಾರೆ? ಬಜೆಟ್ಗೆ ಬಳಸ್ಕೊಳ್ತಾರೆ. ಎಲ್ಲಿಗೆ ಬಳಸ್ಕೊಳ್ತಾರೆ? ಬಜೆಟ್ಗೆ. ಇನ್ನೊಂದು ಅಕೌಂಟ್ ಇದೆ, ಪಬ್ಲಿಕ್ ಅಕೌಂಟ್ ಆಫ್ ಇಂಡಿಯಾ. ಪಬ್ಲಿಕ್ ಅಕೌಂಟ್ ಆಫ್ ಇಂಡಿಯಾ ಅಂದ್ರೆ ಕೇಂದ್ರ ಸಾರ್ವಜನಿಕ ಖಾತೆ. ಕೇಂದ್ರ ಸಾರ್ವಜನಿಕ ಖಾತೆ. ಕೇಂದ್ರ ಸಾರ್ವಜನಿಕ ಖಾತೆ ಅಂತ ಇದೆ. ಇದು ಕೂಡ ಒಂದು ಕೇಂದ್ರ ಸರ್ಕಾರದ ಖಾತೆ. ಎಲ್ಲಿದೆ ಅಂದ್ರೆ RBI ನಲ್ಲಿದೆ. ಇದನ್ನ ಸ್ಥಾಪನೆ ಮಾಡೋದು ಆರ್ಟಿಕಲ್ 266 ಕ್ಲೌಸ್ 2. ಆರ್ಟಿಕಲ್ 266 ಕ್ಲೌಸ್ 2. ಪಬ್ಲಿಕ್ ಅಕೌಂಟ್ ಆಫ್ ಇಂಡಿಯಾ, ಭಾರತೀಯ ಸಾರ್ವಜನಿಕ ಖಾತೆ. ಸರ್, ಈ ಖಾತೆ ಒಳಗಡೆ ಏನಿರುತ್ತೆ? ಹಣ ಇರುತ್ತೆ. ಯಾರು ಹಾಕ್ತಾರೆ? ಇವಾಗ ನಮ್ಮ ಭಾರತದಲ್ಲಿ ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರರಿದ್ದಾರೆ. ಆ ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರರಿಗೆ ಏನು ಕೊಡ್ತಾರೆ? ಪ್ರತಿ ವರ್ಷ ಪೆನ್ಷನ್ ಕೊಡ್ತಾರೆ. ಹಾಗಾದರೆ ಒಂದು ವರ್ಷ ಬಂತಂತ ತಿಳ್ಕೊಳ್ರಿ, ಭಾರತದಲ್ಲಿ ಎಷ್ಟು ಜನ ಪೆನ್ಷನರ್ಸ್ ಇದ್ದಾರೆ, ಅವ್ರಿಗೆ ತಿಂಗಳ ಇಷ್ಟು ಕೊಟ್ಟರೆ ಒಂದು ವರ್ಷಕ್ಕೆ ಎಷ್ಟು ಖರ್ಚಾಗುತ್ತೆ? ಆ ವರ್ಷದ ಬಜೆಟಲ್ಲಿ ಎತ್ತಿಡ್ಬಿಡ್ತಾರೆ. ಆ ಬಜೆಟಲ್ಲಿ ಎತ್ತಿಡ್ತಾರಲ್ಲ, ಆ ಹಣ ಬಂದು ಎಲ್ಲಿ ಬೀಳುತ್ತೆ ಗೊತ್ತಾ? ಪಬ್ಲಿಕ್ ಅಕೌಂಟ್ ಆಫ್ ಇಂಡಿಯಾಗೆ ಬೀಳುತ್ತೆ. ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಯಾರ್ಯಾರು ಪೆನ್ಷನರ್ಸ್ ಇರ್ತಾರಲ್ಲ ಅವ್ರ ಅಕೌಂಟ್ಗೆ ಹೋಗುತ್ತೆ. ಅಂದರೆ ಇದರಲ್ಲಿರುವ ಹಣವನ್ನು ಯಾರಿಂದನೂ ತೆಗೆದುಕೊಳ್ಳೋಕ್ಕಾಗಲ್ಲ, ಸರ್ಕಾರದಿಂದನೂ ತೆಗೆದುಕೊಳ್ಳೋಕ್ಕಾಗಲ್ಲ, ಯಾರಿಂದನೂ ತೆಗೆದುಕೊಳ್ಳೋಕ್ಕಾಗಲ್ಲ. ಅಲ್ಲಿಗೆ ಬಂದು ಬಿದ್ದ ಹಣ ಸೀದಾ ಯಾರಿಗೂ ಹೋಗುತ್ತೆ? ಪೆನ್ಷನರ್ಸ್ಗೆ ಹೋಗುತ್ತೆ. ಬಟ್ ಇಲ್ಲಿರುವ ಹಣವನ್ನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ತೆಗೆದುಕೊಳ್ಬೋದು, ಇಲ್ಲಿಯ ಹಣವನ್ನು ಲೋಕಸಭೆ ತೆಗೆದುಕೊಳ್ಬೋದು. ದ ಮನಿ ಇನ್ ಪಬ್ಲಿಕ್ ಅಕೌಂಟ್ ಆಫ್ ಇಂಡಿಯಾ ಕೆನಾಟ್ ಬಿ ವಿಡ್ರಾನ್ ಫ್ರಮ್ ಸಂಬಡಿ. ಅದರಲ್ಲಿರೋ ಹಣವನ್ನು ಯಾರಿಂದನೂ ತೆಗೆದುಕೊಳ್ಳೋಕ್ಕಾಗಲ್ಲ.